ಬಾಂಧವ್ಯದ ಬಂಧ ಕಳಚಲು ಕಾರಣರು ಯಾರು? ಹಿರಿಯರೋ ಕಿರಿಯರೋ? ತಾಯಿ ಸತ್ತಿದ್ದಾಳೋ ಇಲ್ಲವೋ, ತಾಯಿ ಬದುಕಿದ್ದಾಳೋ ಇಲ್ಲವೋ, ತಾಯಿ ಏನು ಮಾಡ್ತಾ ಇದ್ದಾಳಂತ ಕನಿಷ್ಠ ಮೊಬೈಲ್ನಲ್ಲೂ ಸಂಪರ್ಕಿಸದ ಆ USA ಮಗ ಅಚಾನಕ್ಕಾಗಿ ಒಂದು ದಿನ ತಾಯಿಯನ್ನ ನೋಡ್ಕೊಂಡು ಹೋಗಬೇಕು ಅಂತ ಬಂದಿದ್ದಾನೆ ಅಂತ ಹೇಳಿದ್ರೆ, ಇವತ್ತಿನ ಕಿರಿಯರು ಯಾವ ಮಟ್ಟಕ್ಕೆ ತಲುಪ್ತಾ ಇದ್ದಾರೆ ಅನ್ನುವುದನ್ನ ನಾವು ನೋಡಬೇಕು. ದೊಡ್ಡವರು ನಡೆದ ದಾರಿ ಸಣ್ಣವರಿಗೆ ಹೋಗುವುದಕ್ಕೆ ದಿಕ್ಸೂಚಕ ಆಗಿರಬೇಕು. ಕೈಕೆಯ ಒಳಗಡೆ ಮಾತಾಡಲಿಕ್ಕೆ ಪ್ರಾರಂಭ ಆಯಿತು. ಯಾವಾಗ? ನನ್ನ ಮಗ ಅಧಿಕಾರಕ್ಕೆ ಬರಬೇಕು, ನನ್ನ ಮಗ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ರಾಮ ಬೆಟ್ಟಕ್ಕೆ ಹೋಗಬೇಕು, ಭರತ ಪಟ್ಟಕ್ಕೆ ಬರಬೇಕು ಅಂತ ಬಯಸಿದ್ರು. ರಾಮ ಬೆಟ್ಟಕ್ಕೆ ಹೋಗಬೇಕು, ಭರತ ಪಟ್ಟಕ್ಕೆ ಬರಬೇಕು ಎನ್ನುವುದು ಮೂಲ ಕಥೆಯ ಆರಂಭದಲ್ಲಿ ಬರುವ ಸಂಗತಿ. ಹಾಗಿದ್ರೆ ಮೂಲ ತಪ್ಪಿದ್ದು ನಾವು ಅವರ ಬಾಂಧವ್ಯದ ಬಂಧ ಕಳಚಲು ಕಾರಣ ಹಿರಿಯರು. ರಾಮನನ್ನ ಬೆಟ್ಟಕ್ಕೆ ಕಳಿಸಿದ್ರು ಇವನನ್ನ. ಆದರೆ ಅದರಲ್ಲಿ 3 ಜನ ಹೆಂಡತಿಯರಲ್ಲಿ ಕಿರಿಯರು ಯಾರು? ಕೈಕೆ. ಬೆಟ್ಟಕ್ಕೆ ಅವ ಹೋದದಿದ್ರು ಕಾರಣ ಅವರಲ್ಲ, ಧೃತರಾಷ್ಟ್ರನ ಚಟ್ಟಕ್ಕೆ ಕಳಿಸಿದ್ದು ನಿಮ್ಮ ಕಿರಿಯ ಕೈಕೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇರಲಿ, ಧೃತರಾಷ್ಟ್ರ ಅಲ್ಲ, ದಶರಥ. ಕ್ಷಮೆ ಇರಲಿ. ಅಂದ್ರೆ ನೀವು ಹಿರಿಯರು ಅಂತ ವಾದ ಮಾಡೋರು ಟ್ರ್ಯಾಕ್ನಲ್ಲಿ ಇದ್ದೀರಾ ನೋಡ್ಲಿಕ್ಕೆ ಹೇಳಿದ್ ಬಿಟ್ರೆ ನಾನು ಮತಿಗೆಟ್ಟು ಮಾತಾಡಿದ್ದಲ್ಲ. ರಾಮಾಯಣ ಆದದ್ದು, ಮಹಾಭಾರತ ಆದದ್ದು ಮತ್ತು ಅದರಿಂದ ದುರಂತಗಳ ಸರಮಾಲೆಯೇ ಆದದ್ದು ಅಲ್ಲಿನ ಎಲ್ಲ ಹಿರಿಯರಿಂದ ಮತ್ತು ಅಲ್ಲಿನ ಹಿರಿಯರ ಮೌನದಿಂದ ಅನ್ನೋದನ್ನು ನಾವು ಗಮನಿಸಬೇಕು. ಹಂಗಾಗುವಂತ ಬೇಕಾದಷ್ಟು ಅಪ್ಪದಿಕ್ಕಳು ಹೇಳ್ತಾರೆ, ಆದ್ರೆ ಯಾವ ಅಪ್ಪನೂ ಕೂಡ ನೀ ನನ್ನಂಗಾಗು ಅಂತ ಹೇಳೋದಿಲ್ವಲ್ಲ. ಇವತ್ತಿನ ಎಲ್ಲ ಆಗು ಹೋಗುಗಳಿಗೆ ಕಿರಿಯರು ಯಾಕೆ ಕಾರಣ ಅಂತ ಕೇಳಿದ್ರೆ, ಇಲ್ಲಿ ಕಿರಿಯ ಹಿರಿಯ ವಿಭಾಗ ನಮಗೆ ಕೊಟ್ಟಂತ ಸ್ವಾತಂತ್ರ್ಯವನ್ನ ನೋಡಿ. ಇಲ್ಲೆಲ್ಲ ಈ ಮಣ್ಣೊಳಗೆ ಎಷ್ಟು ಎಲುಬುಗಳಿವೆಯೋ, ನಮಗಾಗಿ ಹೋರಾಡಿದಂಥ ಎಷ್ಟು ಎಲುಬುಗಳು ಮಣ್ಣಲ್ಲಿವೆಯೋ, ಮಣ್ಣಾಗಿ ಹೋಗಿವೆಯೋ, ಅವರು ಕೊಟ್ಟಂತ ಸ್ವಾತಂತ್ರ್ಯವನ್ನು ನಂತರ ಬಂದವರು ಅಂದ್ರೆ ಕಿರಿಯರು. ನಾವು ಎಷ್ಟು ಕೊಲೆಗಡಿಸಿದ್ವಿ. ಹಿರಿಯರು ತಪ್ಪಿದ್ದಾರಂತಾನೆ ಹೇಳೋದು. ಜವಾಬ್ದಾರರು ಯಾರು? ಹಿರಿಯರು. ನಮ್ಮ ಮನೆಯವರಿಗೆ ಹೇಳ್ತಾನೆ, ನಮ್ಮ ಅಪ್ಪ ನನ್ನ ಗಂಡನಿಗೆ ಅಪ್ಪನಿಗೆ ಹೊಡಿಲಿಕ್ಕೆ ಬರ್ತಾನೆ, ಆಸ್ತಿಯಲ್ಲಿ ಭಾಗ ಕೊಡು, ಇಲ್ಲದೆ ಇದ್ರೆ ನಿನ್ಗೊಂದು ಗತಿ ಕಾಣಿಸ್ತೇನೆ ಹೇಳಿ. ನಾನಾಗಿ ಹೇಳ್ದೆ, ನಿನ್ನ ಮಗನ ಜೊತೆಗೆ ಸೇರಿ ನಿನ್ನ ತವರು ಮನೆಯಲ್ಲಿ ಆಸ್ತಿ ಪಾಲಿಗೆ ಹೋದಿಯಲ್ಲ, ಅದ್ರ ಇಫೆಕ್ಟ್ ಇದು. ಅಂದ್ರೆ ನಾವು ಅಡ್ಡ ಹಾದಿ ಹಿಡಿದು ಬಿಟ್ಟಿದ್ದೀವಿ ಎನ್ನುವುದನ್ನ ಅವರು ಅರ್ಧ ಒಪ್ಪಿಕೊಂಡು ನಮ್ಮ ಬರ್ಡನ್ ಅನ್ನ ಅರ್ಧ ಕಡಿಮೆ ಮಾಡಿದಾರ ಅಂತ ಆಯ್ತು. ನಾವು ಊರಲ್ಲಿ ಇದ್ದದ್ದೇ ಸಾಕು, ನಮ್ಮ ಮಕ್ಕಳೆಲ್ಲ ಪೇಟೆಗೆ ಹೋಗುಳ್ಕೊಳ್ಳಿ ಅಂತ ಹೇಳಿ ದೊಡ್ಡವರು ಬಯಸ್ತಾರೆ. ದೊಡ್ಡವರು ಬಯಸಿದಂಥ ಸಂದರ್ಭದಲ್ಲಿ ಆ ಪೇಟೆಗೆ ಹೋಗುಳದಂಥ ಮಗ ಸರಿಯಾಗಿ ದೇಖರೇಖೆ ನೋಡ್ಕೊಳ್ಳೋದಿಲ್ಲ ಅಂತೇಳಿ ಮಗನನ್ನೇ ಆಕ್ಷೇಪಿಸ್ತಾರೆ. ಮಗನನ್ನು ಆಕ್ಷೇಪಿಸುವುದಕ್ಕೆ ಕಾರಣ ಯಾರು ಕೇಳಿದ್ರೆ, ಕಾರಣ ಈ ಇವರು ಮಾಡಿದಂಥ ಇವರ ಆಶೆ. ಬೆಳಿಗ್ಗೆ ಈಗ ನಾವು ಸಹಿತ ಬೆಳಿಗ್ಗೆ ಅಡಕೆ ಕ್ಲಿಕ್ಕಿಲ್ಲ ಹಿಡ್ಕೊಂಡೋದ್ರೆ ಮಗ ಬರ್ತಾನೆ. ಬುದ್ಧಿ ಇದ್ದವ ಅದು ಕಲಿಬೇಕಿತ್ತು. ಅಪ್ಪ ಹೋದ ನಾ ಹೋಗ್ಬೇಕು, ಅವನಿಗದು ಬೇಡ. ಹುಟ್ಟಿ ಕುಂದಾಪುರಕ್ಕೆ ಹೋದ ಕಥೆನೇ. ಹಿರಿಯರೇ ಕಾರಣ, ನಾವು ಕೊಡಬೇಕಾದ ಸಂಸ್ಕಾರದಲ್ಲಿ ತಪ್ಪಿದ್ದೆ. ಅವನಿಗೇನು ಸರೈ ಕೊಡಕ್ಕೆ ಹಾಕಿದಿತ್ತ? ಅಪ್ಪ ಅಮ್ಮ ಬಾಗಿಲಲ್ಲಿ ಇಬ್ಬರಾಡುವ ಮಾತನ್ನು ಕದ್ದು ಕೇಳುವವ ಬಲು ಹೇಡಿಯವ, ಅವ ಕಿರಿಯವ ಕುಟ್ಟಿ ಹೇಡಿಯವ. ಇಬ್ಬರಾಡುವ ಮಾತನ್ನು ಕದ್ದು ಕೇಳಬಾರದು, ಗಂಡ ಹೆಂಡಿರಾಡುವ ಮಾತನ್ನು ಕದ್ದು ಕೇಳಬಾರದು, ಗೋವಿನ ಕಾಲನ್ನು ಕಡಿಬಾರದು, ಗುಬ್ಬಿಯ ಗೂಡನ್ನು ಅಳಿಬಾರದು. ಪಾಪ ನೀವು ಕಿರಿಯ ಸಂತಾನದವರು ಅದನ್ನೆಲ್ಲ ಮಾಡಿಯೇ ಬಿಟ್ರಿ. ಪ್ರತಿಯೊಂದು ಜೀವನದ ಸ್ವಾದ ಕೆಡಲಿಕ್ಕೆ ಕಾರಣ ಯಾವುದು ಕೇಳಿದರೆ ಕಿರಿಯರು ಕಿರಿಯರು ಕಿರಿಯರು. ಸರ್ವೇಭ್ಯೋ ನಮಸ್ಕಾರ. ಇಂದಿನ ಈ ವೇದಿಕೆ ಚಿಂತನೆಗಳ ಸಂಗಮ, ವಿಚಾರಗಳ ಮಂಥನ. ಮಾತುಗಳು ಇಲ್ಲಿ ಕೇವಲ ವಾದವಾಗದೆ ವಿವೇಕದ ದೀಪವಾಗಿ ಬೆಳಗಬೇಕೆಂಬುದು ನಮ್ಮ ಆಶಯ. ಅನುಭವ, ಅಧ್ಯಯನ ಮತ್ತು ಸಮಾಜಮುಖಿ ದೃಷ್ಟಿಯನ್ನು ವಿಚಾರಗಳ ರೂಪದಲ್ಲಿ ಹಂಚಿಕೊಳ್ಳಲು ಈಗೋ ನಮ್ಮ ವಾಗ್ಮಿಗಳನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸೋಣ. ಮಥನ ಮಂಜರಿಯನ್ನು ಸಾಗಿಸುವ ಸಾರಥಿ ಶ್ರೀಯುತ ರವೀಂದ್ರ ಭಟ್ ಸೂರಿ. ಶ್ರೀಯುತ ರವೀಂದ್ರ ಭಟ್ ಸೂರಿ ಜ್ಞಾನ ಸಂಸ್ಕೃತಿ ಪ್ರಸಾರವನ್ನೇ ಬದುಕಿನ ಅಕ್ಷಯ ವ್ರತವನ್ನಾಗಿ ಅಂಗೀಕರಿಸಿರುವ ಶ್ರೀಯುತ ರವೀಂದ್ರ ಭಟ್ ಸೂರಿ ಶಿಕ್ಷಕ, ನಿರೂಪಕ, ಉಪನ್ಯಾಸಕ, ಸಾಹಿತ್ಯ ಸೃಷ್ಟಿಕರ್ತ, ಸಂಘಟಕ ಹೀಗೆ ಅನೇಕ ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಿರುವ ಅಪರೂಪದ ವಿದ್ಯಾಸೇವಕರು. ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಹಲವು ಸಂಸ್ಥೆಗಳಲ್ಲಿ ಸಮರ್ಥ ನಾಯಕತ್ವವನ್ನು ಪ್ರದರ್ಶಿಸಿದವರು ಶ್ರೀಯುತ ರವೀಂದ್ರ ಭಟ್ ಸೂರಿ ಅವರು. ಉತ್ತಮ ಶಿಕ್ಷಕ, ಗುರುಶ್ರೇಷ್ಠ, ಶಿಕ್ಷಕ ರತ್ನ ಇಂತಹ ಅನೇಕ ಗೌರವಗಳನ್ನು ಗಳಿಸಿದವರು. 30 ವರ್ಷಗಳ ನಿಸ್ವಾರ್ಥ ವಿದ್ಯಾಸೇವೆ ಇವರ ನಿಷ್ಠೆ, ಪರಿಶ್ರಮ ಮತ್ತು ವ್ಯಕ್ತಿತ್ವದ ಮೆರಗು. ನ್ಯಾಯಬದ್ಧತೆ, ನಿಸ್ವಾರ್ಥ ಸೇವೆ, ಜನಪರ ನಿಲುವು, ದೂರದೃಷ್ಟಿ ಮತ್ತು ಬೌದ್ಧಿಕ ಚಟುವಟಿಕೆಯ ಸುಂದರ ಸಂಗಮವೇ ಈ ಗೌರವನೀಯ ವ್ಯಕ್ತಿತ್ವ. ಶ್ರೀಯುತ ನಾಗರಾಜ್ ನಾಯ್ಕ್ ಬಾಸ್ಗೋಡ್. ಶ್ರೀಯುತ ನಾಗರಾಜ್ ನಾಯ್ಕ್ ಬಾಸ್ಕೋಡ್ ಅವರೇ, ತಮಗಿದು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.
ಸಂಸ್ಕೃತ ಯಕ್ಷಗಾನ ಸಾಹಿತ್ಯದ ತ್ರಿವೇಣಿ ಸಾಧಕ ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿ. ಅಧ್ಯಯನ ಪ್ರೀತಿಯಿಂದ 5 ವಿಷಯಗಳಲ್ಲಿ ಸ್ನಾತಕೋತ್ತರರಾದ, ಪ್ರಸ್ತುತ ಯಕ್ಷಗಾನದಲ್ಲಿ ಸಂಸ್ಕೃತ ಸಾಹಿತ್ಯ ಈ ವಿಷಯದಲ್ಲಿ PhD ವ್ಯಾಸಂಗ ಮಾಡುತ್ತಿರುವ ಸಂಸ್ಕೃತ ಶಿಕ್ಷಕರಾದ ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿ. ಯಕ್ಷಗಾನ ಕಲೆಯಲ್ಲಿ ಅಪಾರ ಅಭಿರುಚಿ ಹೊಂದಿರುವ ಇವರು 1,000ಕ್ಕೂ ಹೆಚ್ಚು ಪ್ರದರ್ಶನಗಳಲ್ಲಿ ಪಾತ್ರ ನಿರ್ವಹಿಸಿ ಕಲಾರಂಗದಲ್ಲಿ ಶಾಶ್ವತ ಗುರುತು ಮೂಡಿಸಿದ್ದಾರೆ. ಇಂತಹ ಪ್ರಭಾವಶಾಲಿ ವ್ಯಕ್ತಿತ್ವದ ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರೇ, ತಮಗಿದು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಥನ ಮಂಜರಿ ವೇದಿಕೆಯ ಮತ್ತೊಂದು ಮೌಲ್ಯವಂತ ಅತಿಥಿ ಶ್ರೀಯುತ ಮನು ಹಂದಾಡಿ. ಶ್ರೀಯುತ ಮನು ಹಂದಾಡಿ ಉಡುಪಿ ಜಿಲ್ಲೆಯ ಹಂದಾಡಿ ಮೂಲದ ಮನೋಹರ್ ಹೆಗಡೆ ನಮ್ಮೆಲ್ಲರ ಪ್ರೀತಿಯ ಮನು ಹಂದಾಡಿ. ಶಿಕ್ಷಕರಾಗಿ, ಕಲಾವಿದರಾಗಿ 2 ಮಗ್ಗುಲಿನಲ್ಲೂ ಖ್ಯಾತಿ ಗಳಿಸುವ ಇವರು ದೇಶದ ವಿವಿಧ ಭಾಗಗಳಲ್ಲಿ ಹಾಗೂ ದೂರದ ದುಬೈನಲ್ಲಿಯೂ ತಮ್ಮ ವಿಶಿಷ್ಟ ಕುಂದಾಪುರ ಕನ್ನಡ ಹಾಸ್ಯ ಪ್ರಸ್ತುತಿಗಳ ಮೂಲಕ ಅನೇಕರ ಮನಗೆದ್ದ ಜನಪ್ರಿಯ ಕಲಾವಿದರು. ಇಂದಿನ ಮಥನ ಮಂಜರಿಗೆ ಇವರು ಆಗಮಿಸಿರುವುದು ನಮಗೆ ಗೌರವ, ಕಾರ್ಯಕ್ರಮಕ್ಕೆ ಶೋಭೆ. ಶ್ರೀಯುತ ಮನು ಹಂದಾಡಿಯವರೇ, ತಮಗಿದು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನುಡಿ ಕಲೆಯ ನವಚೇತನ, ಮಾತು ಇವರ ಪ್ರಭಾವ, ಸಾಹಿತ್ಯ ಇವರ ಅಭಿಮಾನ, ನುಡಿಯ ಬೆಳಕು ಹರಡುವುದನ್ನೇ ಧ್ಯೇಯವನ್ನಾಗಿಸಿಕೊಂಡಿರುವ ಶ್ರೀಯುತ ಪ್ರಶಾಂತ್ ಹೆಗಡೆ ಮೂಡಲಮನೆಯವರು 10 ವರ್ಷಗಳಿಂದ ಹೊನ್ನಾವರದ SDM ಪದವಿ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಯುವ ಮನಗಳನ್ನು ಜಾಗೃತಗೊಳಿಸುತ್ತಿರುವ ಸಮರ್ಪಿತ ಶಿಕ್ಷಕ, ನಮನೀಯ ಉಪನ್ಯಾಸಕ, ಕನ್ನಡ ಸೇವಾ ತಪಸ್ವಿ, ನಿರೂಪಣಾ ಶಿಲ್ಪಿ. ಇಂತಹ ಪ್ರಭಾವಿ ವ್ಯಕ್ತಿತ್ವದ ಶ್ರೀಯುತ ಪ್ರಶಾಂತ್ ಮೂಡಲಮನೆಯವರೇ, ತಮಗಿದು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗೀತ ರಾಗ ನಾಟಕದ ಸೃಜನಶೀಲ ಸಾಧಕ ಶ್ರೀಯುತ ತಿಗಣೇಶ್ ಮಾಗೋಡು. ಶ್ರೀಯುತ ತಿಗಣೇಶ್ ಮಾಗೋಡು ಗೀತ ರಾಗ ನಾಟಕದ ಸೃಜನಶೀಲ ಸಾಧಕರು. ಹೊನ್ನಾವರ ತಾಲೂಕಿನ ಮಾಗೋಡಿನ ಕೃಷಿ ಕುಟುಂಬದವರಾದ ಶ್ರೀಯುತ ತಿಗಣೇಶ್ ಮಾಗೋಡು ಅವರು ಧಾರವಾಡದ ಸ್ಕೂಲ್ ಆಫ್ ಆರ್ಟ್ಸ್ನಲ್ಲಿ ಚಿತ್ರಕಲೆಯ ಪದವಿ ಪಡೆದ ಬಹುಮುಖ ಕಲಾವಿದರು. ಗಂಭೀರತೆಯನ್ನು ತಮ್ಮ ನವಿರಾದ ಹಾಸ್ಯದಿಂದ ಹಗುರಗೊಳಿಸಿ ನೇರ ನುಡಿಯಿಂದ ಹೃದಯ ಗೆಲ್ಲುವ ಇವರ ಕಲಾಶೈಲಿ ವಿಶಿಷ್ಟವಾದದ್ದು, ಅನುಪಮವಾದದ್ದು, ಅಪರೂಪವಾದದ್ದು. ಶ್ರೀಯುತ ತಿಗಣೇಶ್ ಮಾಗೋಡು ಅವರೇ, ತಮಗಿದು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶಿಕ್ಷಣ ಯಕ್ಷಗಾನದ ಸಮರ್ಪಿತ ಶಿಲ್ಪಿ ಶ್ರೀಯುತ ರಾಜೇಶ್ ನಾಯ್ಕ್ ಸೂರ್ವೆ. ಅಂಕೋಲಾ ತಾಲೂಕಿನ ಸೂರ್ವೆ ಗ್ರಾಮದ ಶ್ರೀಯುತ ರಾಜೇಶ್ ನಾಯ್ಕ್ ಸೂರ್ವೆ ಅವರು 29 ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮಕ್ಕಳಲ್ಲಿ ಜ್ಞಾನ, ಮೌಲ್ಯ ಮತ್ತು ಮಾನವೀಯತೆಯನ್ನು ಬೆಳೆಸುತ್ತಿರುವ ನಿಷ್ಠಾವಂತ ಮತ್ತು ಸಮರ್ಪಿತ ಗುರುಗಳು. ಸರಳತೆ, ಮೃದು ಸ್ವಭಾವ ಮತ್ತು ನಿಷ್ಕಪಟ ಸೇವಾಭಾವ ಇವೆಲ್ಲವೂ ಇವರ ವ್ಯಕ್ತಿತ್ವಕ್ಕೆ ವಿಶೇಷ ಮೆರುಗು ನೀಡುತ್ತವೆ. ಶ್ರೀಯುತ ರಾಜೇಶ್ ನಾಯ್ಕ್ ಸೂರ್ವೆಯವರೇ, ತಮಗಿದು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಎಲ್ಲ ವಾಗ್ಮಿಗಳನ್ನು ಅತ್ಯಂತ ಪ್ರೀತಿಯಿಂದ ಹಾಗೂ ಮನೋಜ್ಞವಾಗಿ ಪರಿಚಯಿಸಿಕೊಟ್ಟಂಥ ಶ್ರೀಯುತ ಜಯದೇವ್ ಬಳಗಂಡಿ ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ, ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಮಥನ ಮಂಜರಿಗೆ ಶೋಭೆ ತಂದಂಥ ಶ್ರೀಯುತ ಜಯದೇವ್ ಬಳಗಂಡಿ ಅವರಿಗೆ ಅತ್ಯಂತ ಪ್ರೀತಿ ಗೌರವದ ವಂದನೆಗಳು. ಬಾಂಧವ್ಯದ ಬಂಧ ಕಳಚಲು ಕಾರಣರು ಯಾರು? ಹಿರಿಯರೋ ಕಿರಿಯರೋ? ಕಿರಿಯರಿಂದಲೇ ಬಾಂಧವ್ಯದ ಬಂಧ ಕಳಚುತ್ತಿದೆ ಎನ್ನುವಂಥ ವಾದವನ್ನು ಮಾಡಲಿಕ್ಕೆ ನಮ್ಮೊಡನೆ ಇರುವಂಥವರು ಶ್ರೀಯುತ ನಾಗರಾಜ್ ನಾಯ್ಕ್ರವರು, ಶ್ರೀಯುತ ಮನು ಹಂದಾಡಿಯವರು ಹಾಗೂ ಶ್ರೀ ತಿಗಣೇಶ್ ಮಾಗೋಡ್ರವರು. ಹಿರಿಯರಿಂದಲೇ ಬಾಂಧವ್ಯದ ಬಂಧ ಕಳಚುತ್ತಾ ಇದೆ ಎನ್ನುವಂಥ ವಾದವನ್ನು ಮಂಡಿಸಲಿಕ್ಕೆ ನಮ್ಮೊಡನೆ ವೇದಿಕೆಯಲ್ಲಿರುವಂಥವರು ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು, ಶ್ರೀ ಪ್ರಶಾಂತ್ ಹೆಗಡೆ ಮೂಡಲಮನೆಯವರು ಹಾಗೂ ಶ್ರೀ ರಾಜೇಶ್ ಸೂರ್ವೆಯವರು. ಇದರ ಜೊತೆಗೆ ಸಮಯದ ಬಗ್ಗೆ ವೇದಿಕೆಯಲ್ಲಿರುವಂಥ ಕಲಾವಿದರಿಗೆ ನಾವು ತಿಳಿಸಲೇಬೇಕು. ಮೊದಲ ಸುತ್ತಿನಲ್ಲಿ ಪ್ರತಿಯೊಬ್ಬರಿಗೆ 7 ನಿಮಿಷಗಳ ಅವಕಾಶ ಇರ್ತದೆ. ಆ 7 ನಿಮಿಷಗಳ ಅವಕಾಶದಲ್ಲಿ ಹೇಳಬೇಕಾದುದನ್ನು ಸಂಕ್ಷಿಪ್ತವಾಗಿ ಜನರ ಮನಮುಟ್ಟುವಂತೆ ಮಂಡಿಸಬೇಕಾದಂಥದ್ದು ಅವರ ಕರ್ತವ್ಯ. ಇನ್ನು 2ನೇ ಸುತ್ತಿನಲ್ಲಿ 5 ನಿಮಿಷದ ಅವಕಾಶ ಇರ್ತದೆ. 3ನೇ ಸುತ್ತಿನಲ್ಲಿ 2 ನಿಮಿಷದ ಅವಕಾಶ, ಅಂದರೆ ಉಪಸಂಹಾರಕ್ಕಾಗಿ ಆ 2 ನಿಮಿಷವನ್ನು ನೀಡಲಾಗ್ತದೆ. ಇವಿಷ್ಟು ಇದರ ನಿಯಮಗಳು. ಇನ್ನು ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಅನುಮತಿಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಯಾವುದೇ ಮನೆಯಲ್ಲಿ ಎಲ್ಲವೂ ಇದ್ದು ಪ್ರೀತಿ ಇರದಿದ್ದರೆ
ಆ ಮನೆಯೇ ಅಲ್ಲ, ಅದು ಸ್ಮಶಾನ. ಸ್ಮಶಾನದಲ್ಲಿಯೂ ಬಹಳಷ್ಟು ಹೆಣಗಳಿರ್ತವೆ, ಆದರೆ ಅವು ಪರಸ್ಪರ ಎಂದಿಗೂ ಭೇಟಿಯಾಗೋದಿಲ್ಲ. ಯಾವ ಮನೆಯಲ್ಲಿ ಪತಿ ಪತ್ನಿ, ಅತ್ತೆ ಸೊಸೆ, ತಂದೆ ಮಗ ಜೊತೆಗಿದ್ದು ಪರಸ್ಪರ ನೋಡಿ ಮುಗುಳ್ನಗುವುದಿಲ್ಲವೋ ಅಂತಹ ಮನೆಯು ಸ್ಮಶಾನ ಅಲ್ವೇ? ಸಂಸಾರ ಸಸಾರ ಆದದ್ದು ಹೇಗೆ? ಸಂಬಂಧದ ಬಂಧ ಕಳಚಲಿಕ್ಕೆ ಕಾರಣರು ಯಾರು? ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂಥ ಕ್ಷಣ ಇದು. ಚರ್ಚೆಗೆ ವಿಧಾತ್ರಿ ಅಕಾಡೆಮಿ, ಸತ್ವಾಧಾರ ಫೌಂಡೇಶನ್ ಹಾಗೂ ರಂಗ ಸಾರಸ್ವತ ಈ ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಈ ವೇದಿಕೆಯಲ್ಲಿ ಅರ್ಥಪೂರ್ಣ ಚರ್ಚೆಯಾಗಲಿ, ಸಮಾಜಕ್ಕೊಂದು ಸಂದೇಶ ಸಿಗಲಿ ಎನ್ನುವ ಆಶಯದೊಂದಿಗೆ ಕಿರಿಯರಿಂದಲೇ ಬಾಂಧವ್ಯದ ಬಂಧ ಕಳಚ್ತಾ ಇದೆ ಎನ್ನುವಂಥ ವಾದವನ್ನು ಪ್ರಾರಂಭಿಸಲಿಕ್ಕಿದ್ದಾರೆ ಶ್ರೀಯುತ ನಾಗರಾಜ್ ನಾಯ್ಕ್ರವರು. ಬಾಂಧವ್ಯದ ಬಂಧ ಇನ್ನೂ ಗಟ್ಟಿಯಾಗಲು ಹಿರಿಯರು ಬೇಕು, ಕಿರಿಯರು ಬೇಕು. ಹಿರಿಯರು ಕಿರಿಯರು ಇಲ್ಲದೇ ಯಾವ ಬಾಂಧವ್ಯವೂ ಸಹಿತ ಗಟ್ಟಿಯಾಗುವುದಿಲ್ಲ, ಯಾವ ಬಾಂಧವ್ಯವೂ ಸಹಿತ ನಶಿಸುವುದಿಲ್ಲ. ನಾಗರಾಜ್ ನಾಯ್ಕ್ ಇದೇನು ಟರ್ನ್ ಹೊಡೆದು ಬಿಟ್ಟಿದ್ದಾರೆ ಅಂತ ತಿಳ್ಕೊಬೇಡಿ. ಯಾವುದೇ ಸಬ್ಜೆಕ್ಟನ್ನು ಶುರು ಮಾಡೋದಕ್ಕಿಂತ ಮೊದಲು ಆಫ್ ದಿ ರೆಕಾರ್ಡ್ ಅಂತ ಒಂದಿರ್ತದೆ. ಸೊ ಹಾಗಾಗಿ ಆಫ್ ದಿ ರೆಕಾರ್ಡನ್ನು ಇಟ್ಟುಬಿಟ್ಟೆ ನಾನು ಕರಿಕೋಟನ್ನು ಹಾಕ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಹಿರಿಯರ ಪರವಾಗಿ. ಯಾಕಂತ ಹೇಳಿದ್ರೆ ಯಕ್ಷಗಾನ ಕಲಾವಿದನವಾದಂಥ ನನಗೆ ಒಮ್ಮೆ ಒಂದೇ ದಿನ ಭೀಷ್ಮ ಮತ್ತು ಪರಶುರಾಮ, ಭೀಷ್ಮ ವಿಜಯದಲ್ಲಿ ಮೊದಲನೇ ದಿವಸ ಪರಶುರಾಮನ ಮಾಡಬೇಕಾಗಿ ಬಂತು, ಎರಡನೇ ದಿನ ಭೀಷ್ಮ ವಿಜಯದಲ್ಲಿ ಭೀಷ್ಮನ ಮಾಡಬೇಕಾಗಿ ಬಂತು. ಪರಶುರಾಮನಾಗಿ ಭೀಷ್ಮನಿಗೆ ಕೇಳಿದೆ, ಕನ್ಯೆಯರ ಕೈ ಪಿಡಿದು ಎನ್ನ ಕುಲ ಕೋಟಿ ಉದ್ಧರಿಸು ಅಂತ ಹೇಳಿ ಆ ಅಂಬೆಯ ತಂದೆ ಹೇಳಿದಾಗ, ಇವ್ರು ನನಗಲ್ಲ ನನ್ನ ತಮ್ಮಂದಿರಿಗೆ ಅಂತ ಹೇಳಲಿಕ್ಕೆ ನಿನಗೇನಾಗಿತ್ತು ಅಂತ ಹೇಳಿ ಭೀಷ್ಮನನ್ನು ಸಿಲುಕಿಸಲಿಕ್ಕೆ ನೋಡಿದ್ದೆ. ಪಾಪ ಭೀಷ್ಮ ಉತ್ತರ ಕೊಟ್ಟರು, ಅವರು ಸಮರ್ಥರೇ ಇದ್ದರು. ಮಾರನೇ ದಿನ ಅವ್ರದ್ದು ಪರಶುರಾಮ ಆಗಿತ್ತು, ನಂದು ಭೀಷ್ಮ ಆಗಿತ್ತು. ಆವಾಗ ಅವರು ಅದೇ ಪ್ರಶ್ನೆ ಇಟ್ಟರು, ಕನ್ಯೆಯರ ಕೈ ಪಿಡಿದು ಎನ್ನ ಕುಲ ಕೋಟಿ ಉದ್ಧರಿಸು ಅಂತ ಹೇಳಿ ಪ್ರತಾಪಸೇನ ಹೇಳಿದಾಗ ನೀನ್ಯಾಕೆ ಸುಮ್ಮನಿದ್ದೆ? ನನಗಲ್ಲ ಮದುವೆ, ನನ್ನ ತಮ್ಮಂದಿರಿಗೆ ಅಂತ ಹೇಳ್ಬೋದಿತ್ತು ಅಂತ ಹೇಳಿದಾಗ ನಾನು ಗೊಂದಲಕ್ಕೆ ಸಿಲುಕದ್ದು ಹೌದು. ಆದರೆ ಕೃತಿಕಾರ ಎಷ್ಟು ಬುದ್ಧಿವಂತ ಹೇಳಿದರೆ, ಕನ್ಯೆಯರ ಕೈ ಪಿಡಿದು ಎನ್ನ ಕುಲ ಕೋಟಿ ಉದ್ಧರಿಸು, ಇನ್ನೂ ನಿನ್ನಿಷ್ಟ ಥರ ಬಂದಂತೆ ಮಾಡು. ಆದರೆ ನನ್ನೊಂದು ವಿಜ್ಞಾಪನೆ, ಇನ್ನು ನಿನ್ನಿಷ್ಟ ಅಂತ ಹೇಳಿದ್ರಿಂದ ನಾನು ಮದುವೆ ಆಗಲಿಲ್ಲ, ನನ್ನ ತಮ್ಮಂದಿರಿಗೆ ಮದುವೆ ಆಗಿದ್ದು ಅಂತ ಹೇಳಿ. ಇದಿಷ್ಟನ್ನು ಯಾಕೆ ಹೇಳ್ಕೊಂಡೆ ಅಂತ ಕೇಳಿದ್ರೆ, ಹಿರಿಯರ ಕಾರಣನೋ ಕಿರಿಯರ ಕಾರಣನೋ ಅಂತ ಹೇಳಿ ಇಟ್ಬಿಟ್ಟು ಮಾರಾಯರೆ ನೀವು ನಮ್ಮನ್ನು ಸಿಗಿಸಿ ಇದ್ರ ಮಾಡೋದಕ್ಕಿಂತ ವಾಸ್ತವ ಅಂತ ಏನಂತ ಹೇಳಿದ್ರೆ, ಹಿರಿಯರು ಕಿರಿಯರು ಎಲ್ಲರೂ ಸಹಿತ ಈ ಸಮಾಜಕ್ಕೆ ಮುಖ್ಯ ಅಂತ ಹೇಳ್ಕೊಳ್ತಾ ಈಗ ಹಿರಿಯರ ಪರವಾಗಿ ನಾನು ಕರಿಕೋಟನ್ನು ಹಾಕ್ಕೊಳ್ತೇನೆ. ಮಾನ್ಯರೇ, ಬಾಂಧವ್ಯ ಅಂತ ಹೇಳುವುದು ಅಂದರೆ ಏನು ಅನ್ನೋದನ್ನು ನಾವು ನೋಡ್ಕೋಬೇಕಾಗಿದೆ. ಬಾಂಧವ್ಯ ಅಂದರೆ ಏನದು? ಭಾಳಷ್ಟು ಜನ ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಬಾಂಧವ್ಯ ಅಂತ ಹೇಳಿದ್ರೆ ಕುಟುಂಬದ ಒಳಗಿನ ಪರಿಧಿಯೇ ಬಾಂಧವ್ಯವೋ ಅಂತ ಹೇಳಿ ತಿಳ್ಕೊಳ್ತಾರೆ. ಬಾಂಧವ್ಯ ಅಂತ ಹೇಳಿದರೆ ರಕ್ತ ಸಂಬಂಧದಲ್ಲಿ ಕೂಡಿರುವಂಥದ್ದು ಮಾತ್ರ ಬಾಂಧವ್ಯವೋ ಅಂತ ಹೇಳಿ ಕೇಳ್ಕೊಳ್ತಾರೆ. ಇದಷ್ಟೇ ಅಲ್ಲ, ರಕ್ತ ಸಂಬಂಧದ ಆಚೆಗಿರುವುದೂ ಸಹಿತ ಬಾಂಧವ್ಯಕ್ಕೆ ಕಾರಣವಾಗ್ತದೆ. ಬೆಂಗಳೂರಿಗೆ ಪ್ರಥಮ ದಿನಗಳಲ್ಲಿ ಹೊರಟು ನಿಂತಹ ಸಂದರ್ಭದಲ್ಲಿ ಆ ಹೋಮ್ ಸಿಕ್ ಅಂತ ಏನು ಹೇಳ್ತೀವಲ್ಲ, ಆವಾಗ ಕೇವಲ ತಂದೆ ತಾಯಿ ಮಾತ್ರ ನೆನಪಾಗುವುದಿಲ್ಲ, ಮನೆಯ ಆಕಳು ಸಹಿತ ನೆನಪಾಗ್ತದೆ, ಮನೆಯ ದಣಪೆ ಸಹಿತ ನೆನಪಾಗ್ತದೆ, ನಮ್ಮನೆ ಬರುವಂಥ ರಸ್ತೆ ಸಹಿತ ನೆನಪಾಗ್ತದೆ, ಮನೆಯ ಮುಂದಿರುವಂಥ ವಿಶಾಲವಾದ ಮಾವಿನ ಮರವೂ ಸಹಿತ ನೆನಪಾಗ್ತದೆ. ಹಾಗಿದ್ರೆ ಇದು ಯಾವ ರೀತಿಯ ಅವಿನಾಭಾವವಾದಂಥ ಸಂಬಂಧ? ಈ ಸಂಬಂಧ ಕೇವಲ ಮನುಷ್ಯರ ಜೊತೆನೇ ಇರಬೇಕಂತ ಇಲ್ಲ, ಪ್ರಾಣಿಗಳ ಜೊತೆಯೂ ಸಹಿತ ಇರ್ತದೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಬಾಂಧವ್ಯ ಅಂತ ಹೇಳುವುದು ಇದು ಬುದ್ಧಿಯ ಭಾಷೆಗೆ ಒಳಪಟ್ಟಿರುವಂಥದ್ದಲ್ಲ. ನಾವು ಸದಾ ಬುದ್ಧಿಯ ಭಾಷೆಯನ್ನೇ ಪ್ರಾಧಾನ್ಯ ಅಂತ ಹೇಳಿ ತಿಳಿದುಕೊಂಡಾಗ ಬಾಂಧವ್ಯ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಬಾಂಧವ್ಯ ಅಂತ ಹೇಳುವುದು ಹೃದಯದ ಭಾಷೆಗೆ ಸಂಬಂಧಪಟ್ಟಂಥದ್ದು. ನೋಡ್ರಿ, ಶಬರಿ ಎಲ್ಲಿಯವಳು, ರಾಮ ಎಲ್ಲಿಯವನು? ರಾಮ ಹುಟ್ಟುವುದಕ್ಕಿಂತ ಮೊದಲೇ ನನ್ನ ರಾಮ ಬರ್ತಾನೆ ಅಂತ ಹೇಳಿ ಶಬರಿ ದಿನವೂ ಧ್ಯಾನಿಸ್ತಾ ಇದ್ದಲಂತೆ. ಮತಂಗರ ಸಾಕು ಮಗಳು ಶಬರಿ, ನೀನು ಒಬ್ಬ ಪರಮ ಪುರುಷನನ್ನು ಕಲ್ಪಿಸಿಕೋ, ಅವನ ನಿನಗೆ ಬಂದು ಒಂದಲ್ಲ ಒಂದು ದಿನ ಸಿಕ್ಕುತ್ತಾನೆ, ಅವನಿಗೆ ಒಂದು ಹೆಸರಿಡು, ಅವನನ್ನು ಕಲ್ಪನೆಯ ರೂಪದಲ್ಲಿ ಹೇಗೆ ಕೊಳ್ಳಬೇಕು ಅಂತ ಹೇಳಿದಾಗ, ಜಟಾಜೂಟಧಾರಿಯಾದಂಥ ನಾರುಮಡಿಯನ್ನು ಹುಟ್ಟಂಥ ಕೈಯಲ್ಲಿ ಕೋದಂಡವನ್ನು ಹಿಡಿದಂಥ ಒಂದು ವ್ಯಕ್ತಿಯನ್ನು ಕಲ್ಪಿಸಿಕೊಳ್ತಾಳೆ, ಅವನಿಗೆ ರಾಮ ಅಂತ ಹೇಳಿ ಹೆಸರಿಡುತ್ತಾಳೆ.
ನನ್ನ ರಾಮ ಇಂದು ಬರ್ತಾನೆ ನಾಳೆ ಬರ್ತಾನೆ ಅಂತ ಹೇಳ್ತಾರೆ. ಬಹುಶಃ ರಾಮನನ್ನ ಅಷ್ಟು ತೀವ್ರವಾಗಿ ಕರೆದಿದ್ದರಿಂದ ರಾಮನನ್ನ ನೋಡೇ ಇಲ್ಲ. ರಾಮ ಯಾರ ಮಗ ಅಂತ ಗೊತ್ತಿಲ್ಲ, ಯಾವ ಊರಿನವ ಅಂತ ಗೊತ್ತಿಲ್ಲ. ಆದರೆ ಆ ಅವಳ ಒಳಗಿರುವಂಥ ಆ ಒಂದು ಪ್ರೀತಿಯ ಸೆಲೆ ಅಯೋಧ್ಯೆಯಲ್ಲಿರುವಂಥ ರಾಮನನ್ನ ಅರಣ್ಯಕ್ಕೆ ಕಳ್ಕೊಂಡು ಬಂದಿತ್ತು. ಇದೇ ಬಂಧನ ಅಂತ ಹೇಳುವುದು, ಇದೇ ಬಾಂಧವ್ಯ ಅಂತ ಹೇಳ್ತಕ್ಕಂತಹದ್ದು. ಆಮೇಲೆ ಅವಳು ಕೊಟ್ಟದ್ದು ಏನು ಅಂತ ಕೇಳಿದರೆ, ತನ್ನ ಎಂಜಲಿನ ಹಣ್ಣನ್ನು ರಾಮನಿಗೆ ಕೊಡ್ತಾಳೆ. ಅಂದರೆ ಎಂಜಲಿನ ಹಣ್ಣನ್ನು ತಿನ್ನಬೇಕಂತ ಇಲ್ಲ, ಆದರೆ ಆ ಎಂಜಲಿನಲ್ಲಿ ಎಂತಹ ಕಕ್ಕುಲಾತಿ ಇತ್ತು, ಎಂತಹ ಪ್ರೀತಿ ಇತ್ತು, ಎಂತಹ ದೇನಿಸುವಂಥ ಸ್ವಭಾವ ಇತ್ತು. ಈ ಭೂಮಿಯಲ್ಲಿ ಈ ಬಾಂಧವ್ಯ ಇಲ್ಲದೆ ಭೂಮಿ ನಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಾವು ನೋಡಿಕೊಂಡು ಬಂದಾಗ ಇವತ್ತಿನ ಈ ಬಾಂಧವ್ಯದ ಪೊರೆ ಕಳಚಲಿಕ್ಕೆ ಹಿರಿಯರ ಕಾರಣವೋ ಅಥವಾ ಕಿರಿಯರ ಕಾರಣವೋ ಅಂತ, ಅಥವಾ ಕಿರಿಯರ ಕಾರಣವೋ ಹಿರಿಯರ ಕಾರಣವೋ ಅಂತ ಹೇಳಿ ನಾವು ಇವತ್ತು ನಮ್ಮ ವಾದ ಸರಣಿಯಲ್ಲಿ ಕುಳಿತಿರುವಂಥ ಜಾಗ ಇದಕ್ಕೆ ಕಿರಿಯರೇ ಕಾರಣ ಎನ್ನುವಂಥ ಮಾತನ್ನು ನಾವು ಹೇಳಬೇಕಾಗಿದೆ, ಹೇಳ್ತಾ ಇದ್ದೀವಿ. ಕಳೆದ ಕೆಲವು ದಿನಗಳ ಹಿಂದೆ ಒಂದು ಸಂಗತಿಯನ್ನು ಪತ್ರಿಕೆಯಲ್ಲಿ ಓದಿದೆ. ಮಗ ಅಮೇರಿಕಾದಲ್ಲಿದ್ದಾನೆ, ಬಂದು ಬಾಗಿಲನ್ನು ತೆಗಿತಾನೆ. ತಾಯಿ ಇದ್ದಾಳೆ ಅಪಾರ್ಟ್ಮೆಂಟಿನಲ್ಲಿ. ಬಾಗಿಲನ್ನು ತೆಗಿಲಿಕ್ಕೆ ಹೋದರೆ ಬಡಿತಾನೆ, ತಾಯಿ ಬಾಗಿಲನ್ನೇ ತೆಗೆಯುವುದಿಲ್ಲ. ಆಮೇಲೆ ಕಾರ್ಪೆಂಟರನ್ನ ಕರೆಸಿಬಿಟ್ಟು ಬಾಗಿಲನ್ನು ಒಡೆದು ಒಳಗೆ ಪ್ರವೇಶಿಸಿದಾಗ ತಾಯಿ ಸತ್ತಿರ್ತಾಳೆ. ಸೋಫಾದಲ್ಲಿ ಕುಳಿತಿರ್ತಾಳೆ, ತಾಯಿ ಸತ್ತಿರ್ತಾಳೆ. ಸಂಪೂರ್ಣ ಕೊಳೆತು ಹೋಗಿದೆ, ಏನೂ ಇಲ್ಲ, ಎಲುಬಿನ ಹಂದರ ಮಾತ್ರ ಇದೆ. ತೊಟ್ಟಿಕೊಂಡಂಥ ನೈಟಿ ಇದೆ, ಅದರ ಒಳಗೆ ಎಲುಬಿನ ಹಂದರ ಇದೆ. ವೈದ್ಯರು ಬಂದು ಪರೀಕ್ಷಿಸ್ತಾರೆ, ನೋಡ್ತಾರೆ, ಯಾವಾಗ ಸತ್ತಿದ್ದು? 6 ತಿಂಗಳ ಹಿಂದೆ ಸತ್ತಿದ್ದು ಅನ್ನುವಂಥ ಒಂದು ಒಪಿನಿಯನನ್ನು ವೈದ್ಯರು ಕೊಡ್ತಾರೆ. ಆ ಮುದುಕಿಯ ಕೈಯಲ್ಲಿ ಒಂದು ಮೊಬೈಲ್ ಸಹಿತ ಇರ್ತದೆ. ಅಲ್ಲಿಗೆ ಬಹುಶಃ ಈ ಒಂದು ಕಥೆಯ ತಾತ್ಪರ್ಯ ನಿಮಗೆ ಅರ್ಥ ಆಗಿರಬೇಕು. ಅಂದರೆ ತಾಯಿ ಸತ್ತಿದ್ದಾಳೋ ಇಲ್ಲವೋ, ತಾಯಿ ಬದುಕಿದ್ದಾಳೋ ಇಲ್ಲವೋ, ತಾಯಿ ಏನು ಮಾಡ್ತಾ ಇದ್ದಾಳೆ ಅಂತ ಕನಿಷ್ಠ ಮೊಬೈಲ್ನಲ್ಲೂ ಸಂಪರ್ಕಿಸದ ಆ USA ಮಗ ಅಚಾನಕ್ಕಾಗಿ ಒಂದು ದಿನ ತಾಯಿಯನ್ನು ನೋಡಿಕೊಂಡು ಹೋಗಬೇಕು ಅಂತ ಬಂದಿದ್ದಾನೆ ಅಂತ ಹೇಳಿದರೆ, ಇವತ್ತಿನ ಕಿರಿಯರು ಯಾವ ಮಟ್ಟಕ್ಕೆ ತಲುಪ್ತಾ ಇದ್ದಾರೆ ಅನ್ನುವುದನ್ನು ನಾವು ನೋಡಬೇಕು. ಪಾಪ ಎಷ್ಟೊಂದು ಕಷ್ಟಪಟ್ಟಳು, ಎಷ್ಟೊಂದು ಜೀವವನ್ನು ತೇದಳು ತನ್ನ ಮಗನಿಗಾಗಿ. ತನ್ನ ಸಂಪೂರ್ಣ ಒಂದು ಸುಖವನ್ನು ತ್ಯಜಿಸಿ ಕಷ್ಟಪಟ್ಟು ದುಡಿದು ಮಗನನ್ನು ಓದಿಸಿ USA ಕಳಿಸಿದಂತಹ ತಾಯಿಗೆ ಬಂದದ್ದೇನು ಅಂತ ಕೇಳಿದ್ರೆ, ಸತ್ತು 6 ತಿಂಗಳ ನಂತರ ಅವಳ ಎಲಬನ್ನು ನೋಡಲಿಕ್ಕೆ ಬಂದಿರುವಂಥವ. ಆದ್ದರಿಂದ ಇವತ್ತಿನ ಈ ವರ್ತಮಾನಗಳನ್ನೆಲ್ಲವನ್ನು ನೋಡಿದಾಗ ಈ ಬಾಂಧವ್ಯ ಕಳಿಸಲಿಕ್ಕೆ ಕಿರಿಯರೇ ಕಾರಣ ಅಂತ ನನಗಂತೂ ಅನಿಸ್ತದೆ. ನಾಗರಾಜ ನಾಯ್ಕರವರು ಚರ್ಚೆಗೆ ರಾಮನನ್ನು ಕರೆತಂದಿದ್ದಾರೆ. ನನಗೂ ಒಂದು ನೆನಪಾಗ್ತಾ ಇದೆ. ಸಂಬಂಧ ಹೇಗಿರಬೇಕೆಂದರೆ ರಾಮ ಭರತರಲ್ಲಿದ್ದಂತೆ ಇರಬೇಕಂತೆ. ರಾಮ ಎಲ್ಲವನ್ನೂ ಭರತನಿಗೆ ಕೊಡುತ್ತೇನೆ ಅಂತ ಹೇಳ್ದ. ಭರತ ನನಗೆ ಯಾವುದೂ ಬೇಡ ಅಂದ. ಇಲ್ಲಿ ಸಮರವಿಲ್ಲ, ಇದ್ದದ್ದು ಕೇವಲ ಸಮರಸ ಮಾತ್ರ. ಇಲ್ಲಿ ನನಗಿರಲಿ ಎಂಬ ಭಾವವಿಲ್ಲ, ಇದ್ದದ್ದು ಕೇವಲ ನಿನಗಿರಲಿ ಎಂಬ ಭಾವ. ಆ ಭಾವಕ್ಕೆ ಅಭಾವವಾಗಬಾರ್ದು. ಅಂತಹ ಭಾವ ನಮ್ಮೆಲ್ಲರಲ್ಲಿ ಮೂಡಬೇಕು. ಅಂದಾಗ ಮಾತ್ರ ಸಂಬಂಧದ ಬಂಧ ಗಟ್ಟಿಯಾಗಿರಲಿಕ್ಕೆ ಸಾಧ್ಯ. ಈ ಮಾತನ್ನು ಹೇಳ್ತಾ, ಹಾಗಾದರೆ ಯಾರ ಭಾವದಲ್ಲಿ ಅಭಾವವಾಯಿತು? ಹಿರಿಯರಲ್ಲೋ ಕಿರಿಯರಲ್ಲೋ? ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಏನು ಹೇಳ್ತಾರೆ ಕೇಳೋಣ. ಆಸ್ತಿಕ ಜಗತ್ತಿನ ಸಕಲ ದೇವಾನುದೇವತೆಗಳಿಗೆ ಪೊಡಮುಟ್ಟು ವೇದಿಕೆಯಲ್ಲಿ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಮಹನೀಯರಿಗೆ ಹಣೆ ಹಚ್ಚಿ ಮಾತಿನ ಕಣದಲ್ಲಿ ನಾನು ನಿಮ್ಮ ಮುಂದೆ. ಮನದ ನಂದನದಲ್ಲಿ ಬೆಳೆದ ಹೂಗಳದೊಂದು ಮುತ್ತಿದೆನು ಹಾರವೆಂದು, ಜನರೀತಿಯಂತೀಗ ಜಗದಲ್ಲಿ ಕಳುಹಿದೆನು ಮಾತುಗಳ ಮಾಲೆ ಎಂದು ಬೇಂದ್ರೆಯವರು ಹೇಳ್ತಾರೆ. ಮಾತು ಮಾತು ಮತಿಸಿ ಬಂದ ನಾದದ ನವನೀತ ಅಂತ ಹೇಳಿ ಅದೇ ಬೇಂದ್ರೆಯವರು ಸಖಿಗೀತಲ್ಲಿ ಹೇಳುವುದು. ವಕೀಲರು ಮಾತಾಡಿದ್ದಾರೆ. ಅವರು ಕರಿಕೋಟು ಹಾಕ್ಕೊಂಡ್ರೂ ವಕೀಲರೇ, ಹಾಕೊಳ್ಳದೇ ಇದ್ದರೂ ನಾಗರಾಜ್ ವಕೀಲರು ಅವರು. ಈಗ ನಾವೆಲ್ಲ ಕೋಟು ಹಾಕ್ಕೊಂಡು ಮಾತಾಡೋದಿಲ್ಲ, ಆದರೆ ಮಾತಾಡುವಾಗ ನಮ್ಮ ಮಾತಿಗೆ ಸಂಬಂಧಪಟ್ಟಂತೆ ನಾವೇನು ಮಾತಾಡಬೇಕು ಅನ್ನೋದನ್ನು ಕುರಿತಂತೆ ಯೋಜಿಸಿ ಮಾತಾಡಬೇಕಾದಂಥ ಅಗತ್ಯತೆ ಇದೆ. ಪ್ರತಿಪಾದನೆ ಮಾಡಿದರು. ನಮ್ಮದು ಸ್ಪಷ್ಟವಾದ ನಿಲುವು ಬಾಂಧವ್ಯದ ಬಂಧ ಕಳಚಲು ಕಾರಣ ಹಿರಿಯರು ಕಿರಿಯರು ಅನ್ನುವುದಕ್ಕೆ ಬಾಂಧವ್ಯದ ಬಂಧ ಕಳಚಲು ಕಾರಣ ಹಿರಿಯರು, ಇದು ಸಿದ್ಧಾಂತ. ಈ ಸಿದ್ಧಾಂತವನ್ನು ಸಮರ್ಥಿಸುವ ನಿಟ್ಟಿನಲ್ಲಿ
ಆ ಮುಖದಲ್ಲಿ ಮಾತನಾಡುವುದಕ್ಕೆ ತೊಡಗುವುದು. ಅವರು ಈಗ ಇಟ್ಟಂಥ ವಿಷಯ ಏನು ಕೇಳಿದರೆ ನಮ್ಮ ಕಿರಿಯರ ಮೇಲೆ ಹೊರೆ ಹೊರಿಸ್ಬಿಟ್ಟಿದ್ದಾರೆ. ಆದರೆ ನಾವು ಹೊರೆ ಹೊತ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಬದಲಿಗೆ ನಿಮ್ಮ ದಾಯಿತ್ವವನ್ನು ನಮ್ಮ ಮೇಲೆ ವರ್ಗಾಯಿಸಿದ ಮಾತ್ರಕ್ಕೆ ಅದಕ್ಕೆ ನಾವು ಬಾಧ್ಯಸ್ಥರಲ್ಲ ಅನ್ನುವುದರ ಪ್ರತಿಪಾದನೆಗೆ ನಮ್ಮನ್ನು ತೊಡಗಿಸಿಕೊಳ್ಳುವಲ್ಲಿ ಗೀತೆ ನೆನಪಾಗುತ್ತದೆ ನನಗೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯದ್ಯದಾಚರಿಸಿ ಶ್ರೇಷ್ಠ ತತ್ತದ್ದೇವತರೋ ಜನಾಃ. ಹೀಗೊಂದು ಮಾರ್ಗ ಉಂಟು. ಮಾರ್ಗ ಏನು ಹೇಳುತ್ತದೆ ಕೇಳಿದರೆ, ದೊಡ್ಡವರು ನಡೆದ ದಾರಿ ಸಣ್ಣವರಿಗೆ ಹೋಗುವುದಕ್ಕೆ ದಿಕ್ಸೂಚಕ ಆಗಿರಬೇಕು. ಹಾಗಿದ್ರೆ ದೊಡ್ಡವರ ದಾರಿ ಹೇಗಿರಬೇಕು? ದೊಡ್ಡವರ ದಾರಿ ದೊಡ್ಡದೇ ಆಗಿರಬೇಕು. ದೊಡ್ಡವರ ದಾರಿ ದೊಡ್ಡದೇ ಆಗಿದ್ದಾಗ ಮಾತ್ರ ಆ ದಾರಿಯಲ್ಲಿ ಕಿರಿಯರು ಹೋದಾಗ ಅವರು ಗುರಿಯನ್ನು ತಲುಪುವುದಕ್ಕೆ ಸಾಧ್ಯತೆ ಉಂಟು. ಪ್ರತಿಜ್ಞಾ ಯೌಗಂಧರಾಯಣಂ ಅಂತ ಹೇಳಿ ಭಾಸಮಹಾಕವಿ ಒಂದು ನಾಟಕದಲ್ಲಿ ಬರೀತಾನೆ. ಕಾಷ್ಟಾದಗ್ನಿರ್ಜಾಯತೆ ಭೂಮಿಸ್ಥೋಯಂ ಕನ್ಯಮಾನ ದದಾತಿ ಸೋತ್ಸಾಹಾನಾಂ ನಾಸ್ತಿ ಸಾಧ್ಯಂ ನರಾಣಾಂ ಮಾರ್ಗಾರಬ್ಧ ಸರ್ವಯತ್ನ ಫಲಂತಿ. ಘರ್ಷಿಸಲ್ಪಟ್ಟಾಗ ಕಟ್ಟಿಗೆಯಿಂದಲೂ ಬೆಂಕಿ ಉತ್ಪನ್ನವಾಗುತ್ತದೆ, ಆಳವಾಗಿ ಅಗೆದರೆ ಭೂಮಿಯೂ ನೀರನ್ನು ಕೊಡುತ್ತದೆ. ಉತ್ಸಾಹದಿಂದ ಕೂಡಿದ ವ್ಯಕ್ತಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಆದರೆ ಸರಿಯಾದ ದಾರಿಯಲ್ಲಿ ಪ್ರಾರಂಭಿಸಿದ ಎಲ್ಲ ಕಾರ್ಯಗಳು ಫಲಪ್ರದವಾಗುತ್ತದೆ. ರಾಮಾಯಣದ ಉದಾಹರಣೆಯನ್ನು ಕೊಟ್ಟರು ನಮ್ಮ ರವೀಂದ್ರರು. ಅದಕ್ಕೆ ಮುನ್ನುಡಿಯನ್ನು ಬರೆಯುವುದಕ್ಕೆ ತೊಡಗಿದ್ರು. ಏನು ಕೇಳಿದರೆ ಭರತ ಮತ್ತು ರಾಮನ ಬಾಂಧವ್ಯ. ಆದರೆ ಆ ಕಥೆಯ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ. ಏನು ಮಾಡಿಬಿಟ್ರು ದೊಡ್ಡವರೆಲ್ಲ. ಒಬ್ಬಳು ಕೈಕೆ ಬಯಸ್ತಾಳೆ. ರಾಮ ಒಂದು ಕಾಲದಲ್ಲಿ ಅವಳ ಮನಸ್ಸು ಹೇಗಿತ್ತು ಕೇಳಿದರೆ, ಅಳುವ ಭರತನನ್ನು ಬದಿಗಿಟ್ಟು ನಗುವ ರಾಮನನ್ನು ಎತ್ತುಕೊಳ್ಳುವಂಥ ಕೈಕೆ. ಆದರೆ ಆ ಕೈಕೆಯ ಒಳಗಡೆ ಮಾತಾಡಲಿಕ್ಕೆ ಪ್ರಾರಂಭ ಆಯಿತು. ಯಾವಾಗ? ನನ್ನ ಮಗ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ರಾಮ ಬೆಟ್ಟಕ್ಕೆ ಹೋಗಬೇಕು, ಭರತ ಪಟ್ಟಕ್ಕೆ ಬರಬೇಕು ಅಂತ ಬಯಸಿದ್ಲು. ರಾಮ ಬೆಟ್ಟಕ್ಕೆ ಹೋಗಬೇಕು, ಭರತ ಪಟ್ಟಕ್ಕೆ ಬರಬೇಕು ಎನ್ನುವುದು ಮೂಲ ಕಥೆಯ ಆರಂಭದಲ್ಲಿ ಬರುವ ಸಂಗತಿ. ಹಾಗಿದ್ರೆ ಮೂಲ ತಪ್ಪಿದ್ದು ನಾವು ಅವರ ಭರತನ ಪಕ್ಷದವರು, ನಾವು ರಾಮನ ಪಕ್ಷದವರು. ನಾವು ತಪ್ಪಿದ್ದು ಯಾರು? ತಪ್ಪಿದ್ದು ಕೈಕೆಯ ಪಕ್ಷದಲ್ಲಿ ನಿಂತು ದೊಡ್ಡವರಾಗಿ ಅವರೇ ತಪ್ಪಿದ್ದು. ಹೊಡಿರಿ ಚಪ್ಪಾಳೆ, ಹೇಳಿಕೊಂಡು ಹೊಡೆಸ್ಕೊಳ್ಳುವ ಕಾಲಘಟ್ಟವೇ ಇದು. ನಾವು ಯಾವಾಗಲೂ ಸಣ್ಣವರೇ ನಾವು ದೊಡ್ಡವರಾಗಬೇಕು ಅಂತ ಬಯಸ್ತೇವೆ ಹೊರತು, ಈ ದೊಡ್ಡವರೆಲ್ಲ ಏನು ಮಾಡ್ತಾರೆ ಕೇಳಿದರೆ, ನಮಗೆ ಒಳ್ಳೆಯದನ್ನು ಕಲಿಸಿದರೆ ನಾವು ಒಳ್ಳೆ ದಾರಿಯಲ್ಲೇ ಹೋಗ್ತೇವೆ. ನಮಗೆ ಒಳ್ಳೆಯದನ್ನೇ ಕಲಿಸದೇ ಇದ್ದರೆ ನಮ್ಮ ಹತ್ರ ನಿರೀಕ್ಷೆ ಏನು ಮಾಡಲಿಕ್ಕೆ ಸಾಧ್ಯತೆ ಉಂಟು? ಈ ದೊಡ್ಡವರು ಅವರ ಅಪ್ಪನಿಗೆ ಗೌರವ ಕೊಡುವುದಿಲ್ಲ. ಆದರೆ ನಮ್ಮ ಹತ್ರ ಮಕ್ಕಳ ನೀವು ನಮಗೆ ಗೌರವ ಕೊಡಿ ಅಂತಂದರೆ ಇವರಿಗೆ ಎಂಥದಕ್ಕೆ ನಾವು ಗೌರವ ಕೊಡಬೇಕು? ಇವರನ್ನು ನೋಡಿಕೊಂಡು ನಾವು ಹೀಗಾಗುವುದಕ್ಕೆ ಕೊಟ್ಟ ಕೊಡುಗೆ ಮತ್ತು ಬೇರೆಯವ್ರದ್ದಲ್ಲ, ಇವ್ರದ್ದೇ ಕೊಡುಗೆ. ನಾನು ಆಗಾಗ ಉದಾಹರಿಸ್ತಾ ಇರ್ತೇನೆ. ಏನು ಕೇಳಿದರೆ, ಯಾರೋ ಒಬ್ಬ ಕಳ್ಳ ಅಮೇರಿಕಕ್ಕೆ ಹೋಗಿದ್ದಂತೆ. ಅಲ್ಲೊಬ್ಬಳು ಕಳ್ಳಿ ಅವನ ಪರ್ಸನ್ನು ಪಿಕ್ ಪಾಕೆಟ್ ಮಾಡಿಬಿಟ್ಲು. ಬಹಳ ಖುಷಿಯಾಯಿತು ಇವನಿಗೆ. ಯಾಕೆ ಕೇಳಿದ್ರೆ, ನಾನೇ ನಂಬರ್ 1 ಕಳ್ಳ, ಈ ಕಳ್ಳಿ ನನ್ನ ಪರ್ಸನ್ ಪಿಕ್ ಪಾಕೆಟ್ ಮಾಡಿದಂದ್ರೆ ಎಷ್ಟು ಒಳ್ಳೆ ಕಳ್ಳಿ ಇವಳು ಅಂತೇಳಿ ಅವಳನ್ನು ಪ್ರೀತಿ ಮಾಡಿ ಮದುವೆ ಆದನಂತೆ. ವರ್ಷ ಆಗೋದ್ರೊಳಗಡೆ ಒಂದು ಮಗು ಹುಟ್ಟಿದ ಮಗು ಬಹಳ ಚಂದ. ಎಷ್ಟು ಚಂದ ಕೇಳಿದರೆ ನಾವು ಹೇಳ್ತೇವೆ, ಕೆಲವು ಕೈ ತೊಳೆದು ಮುಟ್ಟಬೇಕು ಮತ್ತು ಕೆಲವು ಮುಟ್ಟಿ ಕೈ ತೊಳಿಬೇಕು ಅಂತ. ಇದು ಕೈ ತೊಳೆದು ಮುಟ್ಟಬೇಕು, ಅಷ್ಟು ಚಂದ ಉಂಟು, ಎಲ್ಲ ಸರಿ ಉಂಟು. ಮುರಳೀಧರ ಪ್ರಭುವರೇ ಕೈ ಮಾತ್ರ ಸರಿ ಇರಲಿಲ್ಲ. ಮಗು ಗಟ್ಟಿ ಹೀಗೆ ಮಾಡ್ಕೊಂಡು ಹಿಡ್ಕೊಂಡಿತ್ತು. ಏನು ಮಾಡಿದ್ರೂ ಬಿಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನು ಮಾಡಿದ್ರೂ ಬಿಡಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಏನಾಯಿತು ಕೇಳಿದರೆ, ಡಾಕ್ಟ್ರ್ ಹತ್ರ ಆಗಲಿಲ್ಲ. ಕೊನೆಗೆ ಮನೋವೈದ್ಯರ ಹತ್ರ ಕರ್ಕೊಂಡೋದ್ರಂತೆ. ಮನೋವೈದ್ಯರು ಕೇಳಿದ್ರಂತೆ, ಅಪ್ಪನ ಉದ್ಯೋಗ ಎಂಥದ್ದು? ಕಳ್ಳತನ. ಅಮ್ಮನ ಉದ್ಯೋಗ ಎಂಥದ್ದು? ಕಳ್ಳತನ. ಬಿಡಿ, ದೊಡ್ಡ ವಿಷಯನಲ್ಲ, ಕೈ ಬಿಡಿಸ್ತಾನೆ ಅಂದ್ರಂತೆ. ತಮ್ಮ ಕುತ್ತಿಗೆಯಲ್ಲಿದ್ದ ಚೈನ್ ತೆಗೆದು ಆ ಮಗುವಿನ ಎದುರುಗಡೆ ಹೋಗಿ ಹಿಡಿದ್ರಂತೆ. ಮಗುವಿನ ಎದುರುಗಡೆ ಹೋಗಿ ಹಿಡಿದಾಗ ಮಗು ಏನು ಮಾಡ್ತಂತೆ, ಗಬಕ್ಕನೆ ಚೈನಿಗೆ ಕೈ ಹಾಕ್ತಂತೆ. ಚೈನಿಗೆ ಕೈ ಹೋಗುವ ಮಗುವಿನ ಕೈಯಲ್ಲಿ ಒಂದು ಉಂಗುರ ಇತ್ತು. ಉಂಗುರ ಕೆಳಕ್ಕೆ ಪಟಕ್ಕನೆ ಬಿತ್ತು. ಆ ಉಂಗುರ ಎಲ್ಲಿಂದ ಬಂತು ಕೇಳಿದ್ರೆ, ಮಗು ಹುಟ್ಟುವಾಗಲೇ ನರ್ಸ್ ಉಂಗುರ ಕಸ್ಕೊಂಡು ಹುಟ್ಕೊಂಡಿತ್ತು. ಅಂದರೆ ಈ ಸಂಸ್ಕಾರ ಪ್ರಾಪ್ತವಾಗಿದ್ದು ಎಲ್ಲಿಂದ ಕೇಳಿದರೆ, ಅಪ್ಪ ಅಮ್ಮನ ಹೊಟ್ಟೆಯಿಂದಲೇ ಪ್ರಾರಂಭ ಆಗಿದ್ದಿದ್ದು. ನಮಗೆ ಕತೆ ಗೊತ್ತುಂಟು, ಚಕ್ರವ್ಯೂಹದ ಒಳಗಡೆ ಅಭಿಮನ್ಯು ಹೋಗ್ಲಿಕ್ಕಾಗುತ್ತದೆ. ಚಕ್ರವ್ಯೂಹದಿಂದ ಹೊರಗಡೆ ಯಾಕೆ ಅಭಿಮನ್ಯುಗೆ ಬರಲಿಕ್ಕಾಗಲಿಲ್ಲ? ಯಾಕೆ ಬರಲಿಕ್ಕಾಗಲಿಲ್ಲ ಕೇಳಿದರೆ, ಈ ದೊಡ್ಡವ ಕೃಷ್ಣ ತನ್ನ ತಂಗಿಗೆ ಕತೆ ಹೇಳಿದ್ದು ಚಕ್ರವ್ಯೂಹದ ಒಳಗಡೆ ಹೋಗುವವರೆಗೆ ಮಾತ್ರ. ಹೊರಗಡೆ ಬರುವ ಕತೆ ಹೇಳ್ಕೊಳ್ಳೇ ಇಲ್ಲ. ಹೇಳ್ಕೊಟ್ಟು ಬಿಟ್ಟರೆ ತನಗೊಬ್ಬ ಪ್ರತಿಸ್ಪರ್ಧಿ ಆಗುತ್ತಾನೆ. ನಾಗರಾಜ್ ನಾಯ್ಕರು ಆ ಕ್ಷೇತ್ರದಲ್ಲಿದ್ದಾರೆ, ಸ್ಪರ್ಧಿ ಮತ್ತು ಪ್ರತಿಸ್ಪರ್ಧಿ. ಈಗ ನಾಗರಾಜ್ ನಾಯ್ಕರು ಬೆಳವಣಿಗೆ ಆಗ್ತಾರೆ ಅಂತಂದರೆ, ನಾಗರಾಜ್ ನಾಯ್ಕರ ಬೆಳವಣಿಗೆಯನ್ನು ಹೇಗೆ ಕತ್ತರಿಸಬೇಕು ಅನ್ನೋದಕ್ಕೊಂದು ನಿರ್ಮಾಣ ಆಗ್ತದೆ. ಹಾಗೆ ನಾಗರಾಜ್ ನಾಯ್ಕರು ಅಷ್ಟೇ, ಮತ್ತೊಬ್ಬರು ಬೆಳವಣಿಗೆ ಆಗ್ತಾರೆ ಅಂತಂದ್ರೆ ಅವ್ರ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು, ತಪ್ಪು ಅಂತಲ್ಲ ಅದು. ಹಾಗೆ ಪ್ರತಿಸ್ಪರ್ಧಿ ನಿರ್ಮಾಣ ಆಗುತ್ತಾನೆ ಅಂತ ಹೇಳುವಂಥ ಮನೋಧರ್ಮ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಅದಕ್ಕೆ ದೊಡ್ಡವರು ಉದಾರತೆಯಿಂದ ನಮ್ಮನ್ನು ಬೆಳೆಸಿದ್ದಿದ್ರೆ, ಅಂದರೆ ನಮ್ಮನ್ನು ಅಂತಂದರೆ ಸಣ್ಣವರಾದ ನಮ್ಮನ್ನು ಬೆಳೆಸಿದ್ದಿದ್ರೆ, ಸಣ್ಣವರು ಹಾಗೆ ಬೆಳೀತಾ ಹೋಗ್ತಾರೆ. ಚರಿತ್ರೆಯಲ್ಲಿ ಬೇಕಷ್ಟು ಉದಾಹರಣೆಗಳುಂಟು. ಹಾಗೆಯೇ
ಕಾವ್ಯದಲ್ಲಿ ಬೇಕಷ್ಟು ಉದಾಹರಣೆಗಳುಂಟು, ವರ್ತಮಾನದಲ್ಲಿ ಬೇಕಷ್ಟು ಉದಾಹರಣೆ ಉಂಟು. ನಮ್ಮ ಮನೋವಿಜ್ಞಾನ ಅದನ್ನು ಹೇಳುತ್ತದೆ. ಏನು ಕೇಳಿದರೆ ಈ ಮೈಂಡ್ ಮ್ಯಾಪಿಂಗ್ ಅಂತ ಹೇಳಿ ಒಂದುಂಟು. ಮೈಂಡ್ ಮ್ಯಾಪಿಂಗ್ ಅಂತಂದರೆ ಏನು? ಮೈಂಡ್ ಸ್ಕ್ರಿಪ್ಟ್ ಅಂತ ಒಂದುಂಟು. ಮೈಂಡ್ ಸ್ಕ್ರಿಪ್ಟ್ ಏನು ಹೇಳುತ್ತದೆ ಕೇಳಿದರೆ, ನೀನು ಈ ದಾರಿಯಲ್ಲಿ ಹೋಗಬೇಕು ಅಂತ ಹೇಳುವಂಥ ದೊಡ್ಡವರು, ಆಯಿತು, ಈ ದಾರಿಯಲ್ಲಿ ಹೋಗಬಾರದು ಅಂತ ಹೇಳುವಂಥ ದೊಡ್ಡವರು ಹೋಗಬೇಕಾದಂಥ ದಾರಿ ಯಾವುದು ಅಂತೇಳಿ ಹೇಳೋದಿಲ್ಲ. ಹೋಗಬೇಕಾದಂಥ ದಾರಿ ಯಾವುದು ಅಂತೇಳಿ ಹೇಳದೇ ಇದ್ದಂಥ ಸಂದರ್ಭದಲ್ಲಿ ಹೋಗುವುದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಅವರು ಹೊಣೆಯನ್ನು ಹೊತ್ತುಕೊಳ್ಬೇಕು. ಮುಂದಿನ ಸರಣಿಯಲ್ಲಿ ಚರಿತ್ರೆ ಮತ್ತು ಪುರಾಣದಿಂದ ಮುಖಾಮುಖಿ ಆಗುತ್ತೇನೆ ಮನೋಂದಾಡಿಯವರೇ. ಚರ್ಚೆ ಬಿಸಿ ಏರ್ತಾ ಇದೆ. ಯಾವಾಗಲೂ ಹಾಗೆ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಪ್ರಾರಂಭ ಮಾಡಿದ ಕೂಡಲೇ ಅದು ಬಿಸಿ ಏರಲಿಕ್ಕೆ ಪ್ರಾರಂಭವಾಗ್ತದೆ. ಅಂಕೋಲಾದ ನೆಲದಲ್ಲಿ ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಅವರನ್ನು ನೆನಪಿಸಿಕೊಳ್ಳದಿದ್ದರೆ ಹೇಗೆ? ಅವರ ಅರ್ಥಪೂರ್ಣ ಚುಟುಕೊಂದು ಹೀಗಿದೆ: ವೃದ್ಧಾಪ್ಯ ಕಾಲದಲ್ಲಿ ಹಲ್ಲುಗಳು ಬಿದ್ದರೂ ನಾಲಿಗೆಯು ನಲಿದಾಡುತ್ತಿಹುದು ನೋಡು. ವೃದ್ಧಾಪ್ಯ ಕಾಲದಲ್ಲಿ ಹಲ್ಲುಗಳು ಬಿದ್ದರೂ ನಾಲಿಗೆಯು ನಲಿದಾಡುತ್ತಿಹುದು ನೋಡು. ಗಟ್ಟಿಗಿಂತಲೂ ಮಿದುವೆ ಹೆಚ್ಚು ದಿನ ಬಾಳುವುದು, ಗಟ್ಟಿ ಎನ್ನುವ ಹೆಮ್ಮೆ ಕುಲಕ್ಕೆ ಕೇಡು ಅಂತ ಅವ್ರು ಹೇಳ್ತಾರೆ. ನಾನು ಗಟ್ಟಿ, ನನ್ನಿಂದಲೇ ಎಲ್ಲ ಎನ್ನುವ ಬದಲು ಹಿರಿಯರು ಕಿರಿಯರು ಇಬ್ಬರೂ ಕೂಡ ಮಿದುವಾದರೆ ಸಂಬಂಧದ ಬಂಧ ಗಟ್ಟಿಯಾಗಿರಲಿಕ್ಕೆ ಸಾಧ್ಯ. ನೋಡೋಣ ಈಗ ಮನು ಹಂದಾಡಿಯವರು ಕುಂದಾಪುರ ಕನ್ನಡದಲ್ಲಿ ಎಂತ ಹೇಳ್ತಿರೋಳು ಕಾಂಬ. ಅಂಕೋಲದ ಇಲ್ಲಿಯ ಗ್ರಾಮದೇವತೆ ಹಾಗೂ ನೆರೆದಿರುವಂಥ ಸುಂದರ ಮನಸ್ಸುಗಳ ಪಾದಪದ್ಮಗಳಿಗೆ ನನ್ನ ಮೊದಲನೇ ನಮಸ್ಕಾರ. ವಾದ ಪ್ರತಿವಾದ ಇದಕ್ಕೆ ಹರಟೆ ಮಂಥನ ಬೇರೆ ಬೇರೆ ಹೆಸರನ್ನು ನಾವು ಕೊಟ್ಟುಕೊಂಡದ್ದು. ಆದರೆ ಇಲ್ಲಿ ಹಿರಿಯರು ಯಾರು ಕಿರಿಯರು ಯಾರು ಅನ್ನೋದು ಬಾರ್ಡ್ರ್ ಒಂದು ಬೇಕಾಗ್ತದೆ, ಏನೋ ಗೊತ್ತಿಲ್ಲ. ಯಾಕಂದರೆ ಸಾಗರದ ಎದುರು ನಿಂತರೆ ಮೊದಲ ಅಲೆ ಯಾವುದು, ಕೊನೆಯ ಅಲೆ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ಹಿರಿಯರು ಯಾರು ಕಿರಿಯರು ಯಾರು ಅನ್ನೋದು ಬೇಕಾಗ್ತದೆ. ಅದಕ್ಕಾಗಿ ನಾವಿಲ್ಲಿ ಜೀವಂತ ಇರುವವರ ಉದಾಹರಣೆ ಕೊಡುವಂತ ನೋಡಿದರೆ ನಾವೆಲ್ಲರೂ ವಾಪಸ್ ಹೋಗಿ ಯಾರು ಬರುವುದಿಲ್ಲ ಫ್ರೇಮ್ ಒಳಗೆ ಕೂತಿದ್ದಾರೆ ನೋಡಿ ಅವರದ್ದೇ ಉದಾಹರಣೆ ಹೇಳೋದು. ಕೈಕೆ ಉದಾಹರಣೆ ಹೇಳೋದು. ನಮ್ಗೆ ಗಟ್ಟಿ ಧೈರ್ಯ, ಕೈಕೆ ಬಂದು ಬಡಿಯುವುದಿಲ್ಲ ಅಂತ ನಮ್ಗೆ ಗೊತ್ತು. ಧೃತರಾಷ್ಟ್ರನ ಉದಾಹರಣೆ ಕೊಡು. ಯಾಕೆ ಧೃತರಾಷ್ಟ್ರ ಕುರುಡಗಿಲ್ಲ, ಬೆಳಚತ್ತ ಬರೋದ್ರೊಳಗೆ ಬೆಳಗಾಗ್ತದೆ, ನಾವು ಬರುವುದಿಲ್ಲ ಅಂತ ನಮಗೂ ಗೊತ್ತು. ಆದ್ದರಿಂದ ಇಲ್ಲದದ್ದೇ ಉದಾಹರಣೆ ಕೊಡಿ ಅಂದರೆ ಅವ್ರು ಹಿರಿಯರು ಮತ್ತೆ ಪುನಃ ಹಾದಿಯೇ ತಪ್ಪುದು ಬಿಟ್ಟರೆ ಆ ಹಾದಿಯಲ್ಲಿ ಅವರು ಬರಲಿಕ್ಕೆ ಅವರು ಒಪ್ಪುವುದಿಲ್ಲ. ನೀವೇ ಹೇಳಿದ್ರಿ ಭರತನನ್ನು ರಾಮನನ್ನು ಬೆಟ್ಟಕ್ಕೆ ಕಳಿಸಿದರು, ಮತ್ತೆಂಥದ್ದು ಇವನನ್ನು. ಆದರೆ ಅದರಲ್ಲಿ 3 ಜನ ಹೆಂಡತಿಯರಲ್ಲಿ ಕಿರಿಯರು ಯಾರು? ಕೈಕೆ. ಬೆಟ್ಟಕ್ಕೆ ಅವ ಹೋದದ್ದಿದ್ರು ಕಾರಣ ಅವರಲ್ಲ, ಧೃತರಾಷ್ಟ್ರನ ಚಟ್ಟಕ್ಕೆ ಕಳಿಸಿದ್ದು ನಿಮ್ಮ ಕಿರಿಯ ಕೈಕೆ ಅನ್ನೋದು ನಿಮಗೆ ಗೊತ್ತಿರಬೇಕೈತೆ. ಇರಲಿ, ನಾನು ಫೋಟೋದೊಳಗೆ ಫ್ರೇಮ್ ಒಳಗೆ ಇದ್ದವ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಈಗಿನ ಕಾಲಮಾನಗಳನ್ನು ಧೃತರಾಷ್ಟ್ರ ಅಲ್ಲ, ದಶರಥ ಕ್ಷಮೆ ಇರಲಿ. ಅಂದರೆ ನೀವು ಹಿರಿಯರು ಅಂತ ವಾದ ಮಾಡೋರು ಟ್ರ್ಯಾಕ್ನಲ್ಲಿ ಇದ್ದೀರ ನೋಡ್ಲಿಕ್ಕೆ ಹೇಳಿದ್ ಬಿಟ್ಟರೆ ನಾನು ಮತಿಗೆಟ್ಟು ಮಾತಾಡಿದ್ದಲ್ಲ. ಯಾಕಂದರೆ ನಮಗೇನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಚಪ್ಪಾಳಿಯೇ ನಮಗೆ ಗತಿಮತಿ ಅಲ್ಲದೆ ಇನ್ನಾರು ಗತಿಮತಿಗಳು ನಮಗಿಲ್ಲ. ಇರಲಿ ಅಂತ ಹೇಳ್ತಾ ನಾವು ಈ ಬಾಂಧವ್ಯ ಕೆಡಲಿಕ್ಕೆ, ಬಾಂಧವ್ಯ ಅಂದರೆ ಏನು ಕೇಳಿದರೆ ನಮ್ಮ ರಕ್ತ ಸಂಬಂಧಿಗಳಲ್ಲದವರು ನಮಗೇನಾಗ್ತಾರೆ ನೆಂಟರು ಅಂಥೇಳಿ. ಬಾಂಧವ್ಯ ಅಥವಾ ಬಂಧನ ಅಂದರೆ ಏನು ಕೇಳಿದರೆ ನಮಗೆ ಯಾರು ಆತ್ಮೀಯರಾಗಿರ್ತಾರೆ, ನಮ್ಮ ಸುಖ ದುಃಖಗಳನ್ನು ನೋವುಗಳನ್ನು ನಲಿವುಗಳನ್ನು ಯಾರು ಹಂಚಿಕೊಳ್ತಾರೆ ಅವರು ನಮ್ಮ ಬಂಧುಗಳು ಅಂಥೇಳಿ. ಅಷ್ಟೇ ಬಿಟ್ಟರೆ ಆ ಗಾದೆ ಅಥವಾ ಶಬ್ದಾರ್ಥವನ್ನು ಎಲ್ಲವನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಬಾಂಧವ್ಯ ಅಂತ ಹೇಳಿದರೆ ನಾವೆಲ್ಲರೂ ಆತ್ಮೀಯತೆಯಿಂದ ಇರುವಂಥದ್ದೇ ಒಂದು ಬಾಂಧವ್ಯ. ಆದರೆ ಅದು ಕಳಚಲಿಕ್ಕೆ ಕಾರಣ ನಾನು ಇನ್ನೂ ಘಂಟಾಘೋಷವಾಗಿ ಹೇಳಬಲ್ಲೆ, ನೀವು ಯಾವ ದೇವಸ್ಥಾನದಿಂದ ಹೊರಗಡೆಯಿಂದ ಕಾಯಿ ತಗೊಂಡು ಒಂದು ಸುಳಿದಿಟ್ಟರು ಅದನ್ನು ಮುಟ್ಟಿ ಮೇಲೆ ಕರ್ಪೂರ ಇಟ್ಟು ಹೇಳಬಲ್ಲೆ. ಇವತ್ತಿನ ಕಾಲದಲ್ಲಿ ಕುಟುಂಬದ ಬಾಂಧವ್ಯ ಕಳಚಲಿಕ್ಕೆ ಕಾರಣ ಕಿರಿಯರು ಕಿರಿಯರು ಕಿರಿಯರು. ಇದು ಘಂಟಾಘೋಷವಾಗಿ ನಾನು ಹೇಳಬಲ್ಲೆ. ಯಾವ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಹೋದ್ರು ನಿಂತು ನಾನಲ್ಲಿ ಹೊಸ್ತಲಲ್ಲಿ ನಿಂತು ಹೇಳಬಲ್ಲೆ. ಯಾಕೆ ಕೇಳಿದರೆ ನಿಮ್ಮ ಕಾಲದಲ್ಲಿ, ನಮ್ಮ ತಂದೆ ಕಾಲದಲ್ಲಿ, ನಮ್ಮ ಅಪ್ಪನ ಕಾಲದಲ್ಲಿ, ನಮ್ಮ ಅಜ್ಜನ ಕಾಲದಲ್ಲಿ ಮದುವೆ ಕಾಗದದಲ್ಲಿ ನಾವು ಬರೀತಿತ್ತು. ಏನು ಕೇಳಿದರೆ ಇಂತಿಂಥ ಈ ವಧುವನ್ನು ಇಂತಿಂಥ ಇವರು ಏನು ಮಾಡ್ತಾರೆ, ವರಿಸ್ತಾರೆ. ಅದಕ್ಕಾಗಿ ಇಂಥ ಒಂದು ಚಿತ್ರದಲ್ಲಿ ನಾವು ವಿವಾಹವನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇದನ್ನು ಗುರು ಹಿರಿಯರಿದ್ದು ನಿಶ್ಚಯಿಸಿದ್ದೇವೆ ಅನ್ನುವ ಶಬ್ದ ಮದಿಕಾಗ್ದದಲ್ಲಿರ್ತಿತ್ತು. ಆ ಆದಂಥ ಮದುವೆಗಳು ಯಾವತ್ತೂ ಬಿದ್ದು ಹೋದದ್ದಿಲ್ಲ. ಈಗ ಮದುವೆ ಇವತ್ತಾಗಿ ರಾತ್ರಿ ಹೆಣ್ಣು ಒಡಿ ಹೋದದ್ದಿದೆ, ಹಗಲಿಗೆ ಗಂಡು ಬಳ್ಳಿ ಹೈಕೊಂಡು ಉರುಳು ತಗೊಂಡದ್ದು ಇದೆ. ಯಾಕೆ? ಮದಿಕಾಗ್ದದಲ್ಲಿ ಗುರು ಹಿರಿಯರಿದ್ದು ನಿಶ್ಚಯಿಸಿದ್ದಿಲ್ಲ ಅನ್ನೋ ಶಬ್ದ ಈಗ ಇಲ್ಲ. ಯಾಕಂದರೆ ನಾವು ಕಿರಿಯರೇ ನಿಶ್ಚಯಿಸಿಕೊಳ್ಳೋದು.
ನಿನ್ನ ನಾನು ಮದುವೆ ಆಗ್ತೇನೆ, ನನ್ನ ನೀನು ಮದುವೆ ಆಗ. ಯಾಕೆ ನೋಡಿದ್ಕೊಳ್ಳಿ, ಸರ್ವಜ್ಞನ ಒಂದು ವಚನ ಇದೆಯಲ್ಲ, ಹೆಣ್ಣುಗಳನ್ನು ಕಣ್ಣನ್ನು ಮತ್ತು ಹೊನ್ನನ್ನು ಕಣ್ಣಲ್ಲಿ ಕಂಡು ಬಯಸಿದೆ ಅಣ್ಣಗಳು ಯಾರು. ಕಂಡು ಕೂಡಲೇ ನಮಗೊಂದು ಏನು ಕೇಳಿದರೆ, ಈಗಿನ ಕಿರಿಯ ಜನಾಂಗಕ್ಕೆ ಹೇಳೋದಿದ್ದರೆ ಒಂದು ಪ್ರೀತಿಗೆ ಬೇರೆ ಅರ್ಥವಿದೆ. ನಾವು ಕಂಡುಕೊಂಡದ್ದೆಲ್ಲ ಪಿಕ್ಚರಿನೇ ಪ್ರೀತಿ. ಆದ್ದರಿಂದ ಈ ಬಾಂಧವ್ಯಗಳು ಕೆಟ್ಟು ಹೋಗಲಿಕ್ಕೆ ಏನು ಕಾರಣ ಕೇಳಿದರೆ, ಹಿರಿಯರನ್ನು ಕೇಳದೆ ಕಿರಿಯರು ಬಹಳಷ್ಟು ಮುಂದೆ ಹೋಗುವುದೇ ಅದಕ್ಕೆ ಕಾರಣ. ಅದಕ್ಕಾಗಿ ಕುಟುಂಬ ಅಂತ ಹೇಳಿ ಅಲ್ಲ, ಇಲ್ಲಿ ಕುಟುಂಬ ಅಂತ ನಾವು ತಗೊಳ್ಳೋದು, ಬಾಂಧವ್ಯದ ಕೊಂಡಿ ಕಳಚಲಿಕ್ಕೆ, ಬಾಂಧವ್ಯದ ಬಂಧ ಕಳಚಲಿಕ್ಕೆ ಕಿರಿಯರೇ ಕಾರಣ. ಹೆಚ್ಚಿನ ವಿಚಾರದಲ್ಲಿ ಇವತ್ತಿನ ಈ ಕಾಲದಲ್ಲಿ ನಾವು ಮಾತಾಡೋದಿದ್ದರೆ, ಈಗಿನ ಉದಾಹರಣೆ ತಗೊಂಡು ಮಾತಾಡೋದೇ ಹೋದಾದರೆ ಬಹಳಷ್ಟು ಕಿರಿಯರು, ನಾನು ಆಗಲೇ ಹೇಳ್ದಂಗೆ ಯಾವುದದು ನಮ್ಮ ಗುರು ಹಿರಿಯರಿದ್ದು ನಿಶ್ಚಯಿಸಿದ್ದೇವೆ ಅಂತ ಹೇಳೋದು. ನಮ್ಮ ಕಾಲದಲ್ಲಿ ನಾವು ಏನಾದರೂ ಇದ್ದಿದ್ದರೆ, ಸಣ್ಣವರಾಗಿದ್ದಾಗ ನಮ್ಮ ಅಪ್ಪಯ್ಯ ಹೇಳ್ರೆ, ಹೇಯ್ ಮನೆಗೆಲ್ಲ ನೆಂಟರು ಬಂದೆ, ನೀವು ಸುಮ್ಮನಿರಿ ಒಳಗಿರಿ ಅಂದರೆ ನಮ್ಮ ಹಿರಿಯವರಿಗೆ ನಾವು ಹೆದರಿ ಒಳಗಿರ್ತಿತ್ತು. ಈಗ ಕಾಲ ಹೇಗೆ ಬಂದಿತ್ತು ಕೇಂದ್ರೆ, ನಮ್ಮ ಮಕ್ಕಳು ಅಥವಾ ಮತ್ತೊಬ್ಬರು ಯಾರು ಸಣ್ಣವ್ರ ಮನೆಯಲ್ಲಿದ್ದರೆ, ನಾವು ಹಿರಿಯವ್ರ ಮನೆಯಲ್ಲಿದ್ದರೆ, ಹೈ ನಿಮಗೆಂತ ಗೊತ್ತಾಗ್ತದೆ, ಅದೆಲ್ಲ 3G ಸೆಟ್ ಗೊತ್ತಾ, 4G ಸೆಟ್ ಗೊತ್ತಿತ್ತು, ಅದೆಲ್ಲ ಮುಟ್ಟಬೇಡಿ. ಅದೆಂಥದ್ದು ಟಿ ವಿ, ಅಪ್ಪಯ್ಯ ನಿಮಗೆ ಗೊತ್ತಾಗ್ತಿಲ್ಲ, ಅದು ಟಿ ವಿ ಎಲ್ಲ ಮುಟ್ಟಬೇಡಿ. ಅಲ್ಲಿ ಯಾರೋ ಬಂದ್ರಲ್ಲ, ಯಾರದು ಮಗ, ಅದು ನಮ್ಮ ಫ್ರೆಂಡ್ಸ್, ನೀವು ಒಳಗಿರಿ. ಆ ಕಾಲದಲ್ಲಿ ಹಿರಿಯರಿಗೆ ಹೆದರಿ ಕಿರಿಯರು ಒಳಗಿರ್ತಿದ್ರು. ಈ ಕಾಲದಲ್ಲಿ ಕಿರಿಯವರಿಗೆ ಹೇಸಿ ಹಿರಿಯರು ಒಳಗೆ ಕೂತ್ಕೊಳ್ಳುವಂಥ ಸಂದರ್ಭ ಬಂದಿದೆ. ಯಾಕೆ ಕೇಳಿದರೆ, ಬಾಂಧವ್ಯವನ್ನು ಒಡೆಯುವಂಥ ದೊಡ್ಡ ಗ್ರೆನೇಟ್ ಯಾವುದು ಕೇಳಿದರೆ ಕಿರಿಯವ ಇದು ಬಿಟ್ಟರೆ, ಕಿರಿಯ ಸಂಪದವೇ ಬಿಟ್ಟರೆ ಹಿರಿಯ ಸಂಪದಲ್ಲ. ಹಿರಿಯರು ಯಾವತ್ತೂ ಕೂಡ ಯಾವುದನ್ನು ಅವ್ರು ಜೋಡಿಸ್ಲಿಕ್ಕೆ ಹೋಗ್ತಾರೆ, ಇನ್ನೊಬ್ಬರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಹೋಗ್ತಾರೆ. ಯಾಕಂದರೆ ಹಿರಿಯರೇ ಎಲ್ಲದಕ್ಕೂ ಕಾರಣ ಆಗಿರೋದ್ರಿಂದ ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದದರಲ್ಲಿ ಅಂಕೋಲದ ಹಿರಿಯರ ಪಾತ್ರ ದೊಡ್ಡದಿದೆ. 2 ಪದ್ಮಭೂಷಣ ಬಂದದ್ದಿದ್ರೆ, ಪದ್ಮಶ್ರೀ ಬಂದದ್ದಿದ್ದರೆ ಅದು ಅಂಕೋಲದ ಹಿರಿಯರಿಂದ ಅನ್ನೋದನ್ನು ನಾವು ಇಲ್ಲಿ ಮನಗಾಣಬೇಕಾಗ್ತದೆ, ಈ ಹಾಲ್ನಲ್ಲಿ ಮನಗಾಣಬೇಕಾಗ್ತದೆ. ಅದಕ್ಕಾಗಿ ಏನೇ ಹೇಳಿ ನೀವು, ಶಬ್ದಾರ್ಥವೇ ಬೇರೆ. ಯಾಕಂದರೆ ಶಬ್ದಾರ್ಥ ಹೇಳೋದಿದ್ದರೆ ಮನೆಗೆ ಯಾರು ಬಂದ ಕೂಡಲೇ ನಾವು ಹೇಳ್ತೇವೆ, ಓ ಏನು ಅಪರೂಪ ಅಂಥೇಳಿ. ಅಪರೂಪ ಅಂದರೆ ಈ ಶಬ್ದಕ್ಕೆ ಸೇರಿಸೋದಾದರೆ ರೂಪ ಹೌದು, ಅಪರೂಪ ಮತ್ತೊಂದ್ರೆ ಅಪ ಅಂದರೆ ಉಪಕಾರ, ಅಪಕಾರ ಕೆಟ್ಟದ್ದಂತಿದೆ. ಬಾಗಿಲು ತೆಗೆದುಕೊಳ್ಳಿ, ಅಪರೂಪ ಅಂದರೆ ಮಾರಿ ರೂಪ ಬಂತಂದಂಗಲ್ಲ. ಆದ್ದರಿಂದ ನೆಕ್ಸ್ಟ್ ನಿಮ್ಮ ವಾದದಲ್ಲಿ ನನ್ನ ಶಬ್ದಾರ್ಥಗಳನ್ನು ಸೇರಿಸ್ಕೊಳ್ಬೇಡಿ, ಸಂದರ್ಭಾರ್ಥಗಳನ್ನು ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಬೆಳಕಾಯ್ತಾ. ಹಾಂ ಅಲ್ಲ ಹೌದು, ಯಾಕಂದರೆ ಮಾತಾಡ್ತಾ ಹೋದರೆ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ದಿನಕರ ದೇಶಿಯವರು ಇಲ್ಲಿಯವರು ಹೇಳ್ದಂಗೆ ಅತಿ ಕಡಿಮೆಯಾಗಿರಬೇಕು ಮಾತು, ಕಾಗದಕ್ಕೆ ಬೀಳದಾರ ಆವ ತೂತು, ತಸು ಮಾತಿನೊಳಗೆ ಕಸುವಿನ ಅಂಬಾರಿ ಆಗ ಕೆಲಸ ಬೀಳುವುದಿಲ್ಲ ಕೈಜಾರಿ ಅಂತ ಹೇಳ್ತಾ, ಇವತ್ತಿನ ಈ ಯುಗದಲ್ಲಿ, ಹಿಂದಿನ ಯುಗದಲ್ಲೂ ಹೌದು, ಎಲ್ಲ ನಾವು ಹೇಳಿದಂಥ ಈಗ ಕಳೆದು ಬಂದಂಥ 3 ಯುಗದಲ್ಲೂ ಹೌದು, ಈಗ ನಾವು ಪ್ರಸಕ್ತ ಕಾಣ್ತಿರುವಂಥ ಈ ಯಾವುದು ಕಲಿಯುಗದಲ್ಲೂ ಹೌದು, ಈ ಕಿರಿದು ಅನ್ನುವ ವಿಚಾರ ಎಲ್ಲದಕ್ಕೂ ನಮಗೆ ಮೊದಲು ತೊಂದರೆ ಕೊಡ್ತದೆ. ಈ ದೊಡ್ಡ ಲೈಟ್ ಬಂದರೆ ನಮಗೇನು ಹೆದರಿಕಿಲ್ಲ, ಇಲ್ಲೊಂದು ಕಿರಿದ ಲೈಟ್ ಬಂದರೆ ಮಾತ್ರ ನಮ್ಮ ಮಾತನ್ನು ಮುಗಿಸ್ಬೇಕಾಗ್ತದೆ, ಅಡಚಣೆ ಆಗ್ತದೆ. ಅದಕ್ಕಾಗಿ ಪ್ರತಿಯೊಂದಕ್ಕೂ ಬಾಂಧವ್ಯದ ಬಂಧ, ಮಾತಿನ ಬಂಧ ಕಳಚಲಿಕ್ಕೆ ಈ ಕಿರಿದೇ ಕಾರಣ ಅಂಥೇಳಿ ನನ್ನ ಪ್ರಥಮ ಸುತ್ತಿನ ವಾದವನ್ನು ನಾನಿಲ್ಲಿ ಇಡ್ತಾ ಇದ್ದೇನೆ. ನಮಸ್ಕಾರ. ತರಚು ಗಾಯವನ್ನು ಹಾಗೆಯೇ ಬಿಟ್ಟರೆ ಕಾಲಕ್ರಮೇಣ ಅಲ್ಲಿಯೇ ಒಣಗುತ್ತದೆ. ಆದರೆ ಅದನ್ನು ಕೆರೆಯುತ್ತಾ ಕುಳಿತರೆ ಅದು ಹುಣ್ಣಾಗ್ತದೆ. ಅದನ್ನೇ ಕವಿವಾಣಿ ಎಂದು ಹೇಳಿದ್ದು ಹೀಗೆ, ತರಚು ಗಾಯವ ಕೆರೆದು ಹುಣ್ಣಾಗಿಪ್ಪುದು ಕೋತಿ ಅಂತ. ಇದರ ಭಾವಾರ್ಥವಿಷ್ಟೇ. ತರಚು ಗಾಯದಂತಿರುವ ಜೀವನದ ಕೊರತೆಗಳನ್ನು ಹಾಗೆಯೇ ಬಿಟ್ಟರೆ ಒಂದಲ್ಲ ಒಂದು ದಿನ ಹೊರತೆ ಬರಬಹುದು. ಆದರೆ ಗಾಯವನ್ನು ಕೆರೆದಂತೆ ಕೊರತೆಯನ್ನು ಕುರಿತು ಚಿಂತಿಸ್ತಾ ಕುಳಿತರೆ ಜೀವನ ಒಂದು ಹುಣ್ಣಾಗಬಹುದು ಅಂತ, ನಾವು ಮಣ್ಣಾಗಬಹುದು ಅಂತ. ನಮ್ಮ ಸಂಬಂಧದ ನಡುವೆ ಕೂಡ ಆಗಾಗ ಗಾಯಗಳಾಗ್ತಾನೇ ಇರ್ತವೆ. ಅದು ಹಿರಿಯರಿಂದ ಇರ್ಬೋದು, ಕಿರಿಯರಿಂದ ಇರ್ಬೋದು. ನಾವು ಅದನ್ನು ಹುಣ್ಣಾಗಲಿಕ್ಕೆ ಬಿಡದೆ ವಾಸಿಯಾಗಲಿಕ್ಕೆ ಬಿಡಬೇಕು. ಅಂದಾಗ ಮಾತ್ರ ಸಂಬಂಧದ ಬಂಧ ಗಟ್ಟಿಯಾಗಿರಲಿಕ್ಕೆ ಸಾಧ್ಯ ಎನ್ನುತ್ತಾ ಈಗ ಶ್ರೀ ಪ್ರಶಾಂತ್ ಹೆಗಡೆ ಮೂಡಲಮನೆಯವರು ತಮ್ಮ ವಾದವನ್ನು ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮಗೆ ವಿದ್ಯೆ ನೀಡೆ ತಾಯೆ, ನಮನ ನಿನಗೆ ಶಾರದೆ, ಸುಮನ ಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ. ಪ್ರತಿಭೆಂಬ ರತ್ನವನ್ನು ನೀಡುವುದುವೆ ಭೂಷಣ, ವಿಶ್ವವಿಜಯಕ್ಕಿದುವೆ ಕೈದು ಬೇಕೆ ಬೇರೆ ಭಾಷಣ. ಇವತ್ತಿನ ಕಾರ್ಯಕ್ರಮದ ಹೆಸರು ಅರಳು. ಬಹುಶಃ ನಾವು ಈ ಕಾರ್ಯಕ್ರಮ ಮುಗುವಷ್ಟು ಹೊತ್ತಿಗೆ ಆ ಕಡೆಗೆ ಅರಳು ಇದರಲ್ಲಿ ಹೋಗಿಬಿಡ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಉಳಿದು 2 ಮಾತ್ರ ಉಳ್ಕೊಳ್ತದೆ ಅಂತ ನನಗೆ ಅನ್ನಿಸ್ತದೆ. ಮತ್ತು ವಿಧಾತ್ರಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅನ್ನೋ ಹಾಗೆ ಗುರುರಾಜ್ ಶೆಟ್ಟಿಯವರು ಮಂಗಳೂರಿನಿಂದ ಬಂದು ಅಂಕೋಲೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಸಂಯೋಜನೆ ಮಾಡಿದ್ದಾರೆ. ತುಂಬ ಸಂತೋಷ. ದೂರವಿದ್ದವರನ್ನು ಹತ್ತಿರಕ್ಕೆ ತರಬೇಕು, ಹರಿವ ಹೊಳೆಗೂ ಉಂಟು 2 ತೋಳು.
ದೂರವಿದ್ದವರನ್ನು ಹತ್ತಿರಕ್ಕೆ ತರಬೇಕು, ಹರಿವ ಹೊಳೆಗೂ ಉಂಟು ಎರಡು ತೋಳು, ನೆಲವನಪ್ಪಿದ ಎರಡು ದಂಡೆಗಳ ಬಾಂಧವ್ಯ ಬೆಸೆಯಬೇಕಲ್ಲವೇ ನಮ್ಮ ಬಾಳು. ನೆಲವನಪ್ಪಿದ ಎರಡು ದಂಡೆಗಳ ಬಾಂಧವ್ಯ ಬೆಸೆಯಬೇಕಲ್ಲವೇ ನಮ್ಮ ಬಾಳು. ಮೊಟ್ಟ ಮೊದಲನೇದಾಗಿ ಬಾಂಧವ್ಯ ನೋಡಿ, ಬಾಂಧವ್ಯ ಸುಮ್ಮನೆ ಉಂಟಾಗೋದಿಲ್ಲ. ಸಮಾನ ಅಭಿರುಚಿಗಳಿದ್ರೆ ಅಲ್ಲಿ ಬಾಂಧವ್ಯ ಅಂಟ್ಕೊಳ್ತದೆ, ಸ್ನೇಹ ಅಂಟ್ಕೊಳ್ತದೆ, ಆ ಅಂಟು ನಂಟಾಗ್ತದೆ ಮತ್ತು ಅದು ಮುಂದುವರಿಯುತ್ತದೆ. ಅದು ಕುಟುಂಬದಲ್ಲಿರಲಿ, ಸಮಾಜದಲ್ಲಿರಲಿ, ರಾಷ್ಟ್ರದಲ್ಲಿರಲಿ, ಧರ್ಮಗಳ ನಡುವೆ ಇರಲಿ, ಎಲ್ಲಿಯೇ ಆದರೂ ಕೂಡ ಈ ಬಾಂಧವ್ಯದ ಅಂಟು ಅಂಟ್ಕೊಳ್ಳಬೇಕು ಅಂತಂದರೆ ಅದಕ್ಕೆ ಸಮಾನ ಅಭಿರುಚಿಗಳು ಮತ್ತು ಸಮಾನ ಆಸಕ್ತಿಗಳು ಬೇಕು ಅಂತ. ನೋಡಿ, ಯಾರ್ಯಾವ್ದಾದ್ರು ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇದ್ರೆ ಅವ್ರ ಮನೇಲಿ ಬಿಡೋ ಮರೆ ರಾಮಾಯಣ ಅದು ಅಂತ ಹೇಳ್ತೇವೆ. ಯಾರ ಮನೆಯವರು ಅಣ್ಣ ತಮ್ಮ ಹೊಡೆದಾಟ ಕಳ್ತಾ ಇದ್ರೆ ಅವ್ರ ಮನೇಲಿ ಮರೆ ಮಹಾಭಾರತ ಮುಗಿಯೋದೇ ಇಲ್ಲ ಮರೆ ಅಂತ ಹೇಳ್ತೇವೆ. ಹಾಗಾಗಿ ರಾಮಾಯಣ ಆದದ್ದು, ಮಹಾಭಾರತ ಆದದ್ದು ಮತ್ತು ಅದರಿಂದ ದುರಂತಗಳ ಸರಮಾಲೆಯೇ ಆದದ್ದು ಅಲ್ಲಿನ ಎಲ್ಲ ಹಿರಿಯರಿಂದ ಮತ್ತು ಅಲ್ಲಿನ ಹಿರಿಯರ ಮೌನದಿಂದ ಅನ್ನೋದನ್ನು ನಾವು ಗಮನಿಸಬೇಕು. ನೀವು ನೋಡಿ, ದಶರಥ ಹಿರಿಯ, ಮಂಥರೆ ಹಿರಿಯಳೆ, ಅವಳು ಕೈ ಬಹಳ ಹಿರಿಯಳು, ರಾವಣ ಬಹಳ ಹಿರಿಯ. ಹಾಗಾಗಿ ಈ ಯಾರನ್ನು ಬೇಕಾದ್ರೂ ತಗೊಳ್ಳಿ, ಲವಕುಶರಿಂದ ಏನೂ ಆಗಲಿಲ್ಲ ಅಲ್ಲಿ. ಹಾಗಾಗಿ ಎಲ್ಲ ಹಿರಿಯರಿಂದಲೇ ರಾಮಾಯಣ ಆಯಿತು ಅಂತ. ಇನ್ನು ಈ ಕಡೆ ಮಹಾಭಾರತಕ್ಕೆ ಬಂದರು ನೋಡಿ, ಭೀಷ್ಮ, ದ್ರೋಣ, ಶಕುನಿ, ಧರ್ಮರಾಯ ದ್ಯೂತವನ್ನು ಆಡಿದ ಮತ್ತು ಹೆಂಡತಿಯನ್ನೇ ದ್ಯೂತಕ್ಕೆ ಇಟ್ಟ. ನೋಡಿ ಎಂತಹ ಒಂದು ದೌರ್ಭಾಗ್ಯ ಅಂತ. ಹಾಗಾಗಿ ಎಲ್ಲ ಶಕುನಿ, ಧರ್ಮರಾಯ, ದ್ರೋಣ ಎಲ್ಲ ಹಿರಿಯರು ನಾನು ಹೇಳ್ತಾ ಇರೋದು. ಹಾಗೆ ನೋಡಿದರೆ ಒಂದು ಕೌಟುಂಬಿಕವಾದ ಜಗಳ, ಮಹಾಭಾರತ ಯುದ್ಧ ಕೇವಲ 106 ಜನ ಆಸ್ತಿ ಯಾರಿಗೆ ಅಂತ ಜಗಳಕ್ಕೆ ಹೊರಟದ್ದು, ಆದರೆ ನಾಶ ಹೊಂದದ್ದು 18 ಅಕ್ಷೋಹಿಣಿ ಸೈನ್ಯ, ನೆನಪಿಟ್ಕೊಳ್ಬೇಕು. ಹಾಗಾಗಿ ಇಂತಹ ದುರಂತಕ್ಕೆ ಮುನ್ನಡಿ ಬರೆದದ್ದು ಮಹಾಭಾರತ ಮತ್ತು ರಾಮಾಯಣದ ಎಲ್ಲ ಹಿರಿಯರು ಅನ್ನೋದನ್ನು ನಾವು ಗಮನಿಸಬೇಕು. ಒಂದು ಸಣ್ಣ ಕತೆ ಹೇಳ್ಬಿಡ್ತೇನೆ. ಒಂದ್ಸಲ ಗಣಪತಿ ಕೂರಿಸಿದ್ರಂತೆ. ಗಣಪತಿ ಕೂರಿಸಿದಾಗ ಅದು ಭಯಂಕರ ಪವರ್ಫುಲ್ ಗಣಪತಿ, ಅದು ಕರೆಂಟ್ ಹೋಯ್ತು. ಕರೆಂಟ್ ಹೋದಾಗ ಏನಾಯಿತು ಅಂತ ಕೇಳಿದರೆ, ಗಣಪತಿ ಮೈ ಮೇಲಿನ ಆಭರಣ ಕದ್ದು ಬಿಟ್ಟಿದ್ದಾರೆ ಕರೆಂಟ್ ಬರುವುದರೊಳಗೆ. ಅಲ್ಲಿನ ಕಿರಿಯರು ಹೇಳಿದ್ರಂತೆ, ನೋಡಿ ಇಲ್ಲೆಲ್ಲ CCTV ಎಲ್ಲ ಇದೆ, ಮತ್ತು ಯಾರು ತೆಗೆದಿದ್ದೀರಿ ತಂದಿಟ್ಬಿಡಿ, ಆಭರಣ ತಂದಿಟ್ಬಿಡಿ ಅಂತ ಕಿರಿಯರು ಹೇಳಿದರು. ತಂದಿಡ್ತಾರೆ ಯಾರಾದರೂ? ತಂದಿಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಕಳ್ಳ ಸಿಕ್ಬಿದ್ಬಿಡ್ತಾನಲ್ಲ. ಆಗ ಹಿರಿಯರು ಹೇಳಿದ್ರಂತೆ, ಅಲ್ಲಿರೋ ಹಿರಿಯರು ಹೇಳಿದ್ರಂತೆ, ನೋಡಿ ಒಂದು ಕೆಲಸ ಮಾಡುವ, ಮತ್ತೊಂದು ಸಲ ಕರೆಂಟ್ ತೆಗೆವ, ಆಗ ಏನಾದ್ರು ಆಭರಣ ತಂದು ಗಣಪತಿಗೆ ಹಾಕಿದ್ರೆ ಹಾಕಲಿ ಅಂತ ಹೇಳಿದ್ರಂತೆ. ಮತ್ತೊಂದು ಸಲ ಕರೆಂಟ್ ತೆಗೆದು 2 ನಿಮಿಷದ ಮೇಲೆ ಹಾಕಿದ್ರು, ಗಣಪತಿ ಮೂರ್ತಿಯೇ ಕಾಣೋದಿಲ್ಲಂತೆ. ನಾಗರಾಜ್ ನಾಯ್ಕರಿಗೆ ಬೇಕಾದ್ರೆ ಕೇಳಿ, ಮನೋಹಂದಾಡಿ ಅವರೇ, ವಾರ್ಲಿಲ್ಲಿ ಹೂಡುವಾಗ, ಎತ್ತಿನ ವಾರಲ್ ತಗೊಂಡು ಹೂಡುವಾಗ ಮುದಿ ಎತ್ತನ್ನು ಮುಂದೆ ಹೂಡಕ್ಕೆ ಬಿಡ್ತರು. ಕಾರಣ ಯಾಕೆ ಅಂತ ಕೇಳಿದರೆ, ಅದು ಸರಿಯಾಗಿ ಹೂಡತ್ತೆ, ಅದಕ್ಕೆ ಅನುಭವ ಇರುತ್ತೆ. ಹಾಗಾಗಿ ಅದು ಸರಿಯಾಗಿ ಹೋಯ್ತಾ ಇತ್ತು ಅಂದರೆ ಹಿಂದಿನ ವಾರಲೆಲ್ಲ ಸರಿಯಾಗಿ ಹೋಗ್ತಾ ಇರತ್ತೆ. ಮುಂದಿನ ಎತ್ತೇ ತಪ್ಪು ಹೋಯ್ತು ಅಂತಂದರೆ ಹಿಂದಿದೆಲ್ಲ ಪೂರ ತಪ್ಪಾಗಿ ಹೋಯ್ತು ಅಂತ. ಹಾಗಾಗಿ ದೊಡ್ಡವರಿಗೆ ಮೇಲೆ ಬಹಳ ಜವಾಬ್ದಾರಿ ಇದೆ. ಇವತ್ತು ಕೌಟುಂಬಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲದರಲ್ಲಿ ತಪ್ಪುತ್ತಾ ಇರೋರು ಯಾರು ಅಂತ ಕೇಳಿದ್ರೆ ದೊಡ್ಡವರು. ಮೊದಲು ಕುಟುಂಬದಲ್ಲಿ ಒಂದು ಸಂಸ್ಕಾರವನ್ನು ಕೊಟ್ಟರೆ, ಈಗ ನೀನು ಅವನಂಗಾಗು ಇವನಂಗಾಗು ಅಂತ ಬೇಕಾದಷ್ಟು ಅಪ್ಪದಿಕ್ಕಳು ಹೇಳ್ತಾರೆ, ಆದರೆ ಯಾವ ಅಪ್ಪನೂ ಕೂಡ ನೀನು ನನ್ನಂಗಾಗು ಅಂತ ಹೇಳೋದಿಲ್ವಲ್ಲ. ನೋಡಿ, ಸಮಸ್ಯೆ ಇರೋದು ಇಲ್ಲಿ ಅಂತ. ಯಾವ ಅಪ್ಪ ಆದರೂ ಹೇಳ್ತಾನೆ, ನೀ ಮತ್ತೇನು ಆಗೋದು ಬೇಡ ತಮ್ಮ, ನನ್ನಂಗೆ ಆಗು ಸಾಕು ನೀನು ಅಂತ ಹೇಳಿ ನೋಡೋಣ ಯಾರಾದರೂ ಇದನ್ನು ಮಕ್ಕಳಿಗೆ. ಇದು ಆಗಬೇಕಾಗಿದೆ ಅಂತ ಹೇಳ್ತಾ 1ನೇ ಸುತ್ತಿನಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆ ಕೆಂಪು ದೀಪ ಕಾಣೋದಿಲ್ಲ, ಇಲ್ಲಿ ಹಿಂದ್ಗಡೆ ಇಟ್ಟಿದ್ದಾರೆ ಕೆಂಪು ದೀಪ. ಆಯಿತು, 7 ನಿಮಿಷ ಆಯಿತು. ಮತ್ತೆ ಮುಂದಿನ ಅವಧಿಯಲ್ಲಿ ಮಾತಾಡ್ತೇನೆ. ಧನ್ಯವಾದ. ಸಿಟ್ಟು ಮತ್ತು ಹಠ ಇಂದಿನ ಜೀವನದಲ್ಲಿರುವಂಥ 2 ಪ್ರಬಲವಾದ ಕಿಡುಕುಗಳು. ಗಂಡಸರು ಸಿಟ್ಟಿನಿಂದ ಆತಂಕಗೊಂಡಿದ್ದರೆ ಹೆಂಗಸರು ಹಠದಿಂದ ದುಃಖಿಗಳಾಗಿದ್ದಾರೆ. ಪುರುಷರು ಸಿಟ್ಟು ಮಾಡುವುದನ್ನು ಸ್ವಲ್ಪ ಕಡಿಮೆ ಮಾಡಿದರೆ, ಹೆಂಗಸರು ಹಠ ಮಾಡುವುದನ್ನು ಬಿಟ್ಟರೆ ನರಕವಾಗಿರುವಂಥ ಎಷ್ಟೋ ಮನೆಗಳು ಸ್ವರ್ಗವಾಗಿ ಪರಿವರ್ತನೆಯಾಗೋದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಪ್ರಾಜ್ಞರೊಬ್ಬರು ಹೇಳ್ತಾರೆ. ಹಠವು ಗೋಡೆ ಇದ್ದ ಹಾಗೆ ಅಂತೆ. ಪತಿ ಪತ್ನಿ, ತಂದೆ ಮಗ, ಅತ್ತೆ ಸೊಸೆ ಇವರುಗಳ ಮಧ್ಯೆ ಈ ಗೋಡೆ ಬಂದರೆ ಇದನ್ನು ಒಡೆದು ಹಾಕೋದು ಬಹಳ ಕಷ್ಟ ಅಂತ ಅವ್ರು ಹೇಳ್ತಾರೆ. ಇದರಿಂದ ಸಂಬಂಧಗಳು ಕೂಡ ಒಡೆದು ಹೋಗ್ತವೆ. ಈ ಹಠ ಎನ್ನುವುದು ಕೋಪದ ಅತ್ಯಂತ ಪ್ರೀತಿಯ ಸಹೋದರಿಯಂತೆ. ಹಠ ಮತ್ತು ಕೋಪ ಅನ್ನುವ ಈ ಅಣ್ಣ ತಂಗಿಯರನ್ನು ನಿಮ್ಮ ಮನೆಯಿಂದ ಓಡಿಸಿದರೆ ಆಗ ನಿಮ್ಮ ಮನೆ ನಂದನವನವಾಗ್ತದೆ ಅಂತಾರೆ ಅವರು. ಈ ಮಾತುಗಳನ್ನು ಹೇಗೆ ಮುಂದುವರಿಸ್ತಾರೆ ಅಂತ ನೋಡೋಣ. ಈಗ
ತಿಗಣೇಶ್ ಮಾಗೋಡ್ರವರು ಮಾತನ್ನು ಮುಂದುವರಿಸಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ಬಹಳ ವಿಚಿತ್ರ ಅನ್ನಿಸ್ತಾ ಇದೆ. ಹಿರಿಯರು ಯಾರು ಕಿರಿಯರು ಯಾರು ಎನ್ನುವ ಕಲ್ಪನೆಯೇ ಇಲ್ಲದೆ ಒಂಥರ ಮಿಸಳಬಾಜಿ ಟೈಪ್ ಮಾತಾಡ್ತಿದ್ದಾರೆ. ಕಿರಿಯರು ಅಂದರೆ ಭಾಳ ಸಣ್ಣವರು, ಯಾವ ಬಂಧವನ್ನೂ ಕಳಿಸ್ಲಿಕ್ಕೂ ಸಾಧ್ಯ ಇಲ್ಲ, ಯಾವುದನ್ನು ಕೂಡಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿ ಕಿರಿಯರು ಹಿರಿಯರು ವಿಭಾಗ ಎಲ್ಲಿಗೆ ಮಾಡಬೇಕು ಅಂತಂದರೆ, ಗೃಹಸ್ಥಾಶ್ರಮ ಮದುವೆಯಾಗಿ ಚಿಕ್ಕ ಮಕ್ಕಳಿರುವವರು ಇಲ್ಲಿ ಕಿರಿಯರು, ನಮ್ಮ ದೊಡ್ಡ ಮದುವೆ ಆಗುವಂಥ ಮಕ್ಕಳಿರುವವರು ಹಿರಿಯರು. ಇಷ್ಟು ಮಾಡಿಕೊಂಡ್ರೆ ಮಾತ್ರ, ಇಲ್ಲಿ ವಿಭಾಗ ಮಾಡಿಕೊಂಡ್ರೆ ಮಾತ್ರ ಮಾತಾಡಲಿಕ್ಕಾಗ್ತದೆ. ರಾಮಾಯಣ ಮಹಾಭಾರತದ ಅಗತ್ಯ ಇಲ್ಲ, ಮಾತಾಡಲಿಕ್ಕೆ ಇಲ್ಲೇ ಬೇಕಾದಷ್ಟು ವಿಷಯ ಇದೆ. ಹೇಳಿದರು ಭರತ ರಾಮ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಒಂದು ಮಗು, ಒಂದು ಪುಟ್ಟ ಮಗು ಒಂದು ಪೇಪರನ್ನು ತೆಗೆದುಕೊಂಡು ಅದನ್ನು ತಿಂತಂತೆ. ತಿಂದಾಗ ತಾಯಿ ಹೊಡೆದಳು ಅದಕ್ಕೆ. ಯಾಕೆ ಹೊಡೆದಳು? ಪೇಪರನ್ನು ಯಾಕೆ ತಿಂದೆ? ಆದರೆ ಆ ತಿನ್ನುವಂಥ ಕಾಗದಲ್ಲಿ ರೊಟ್ಟಿಯ ಚಿತ್ರ ಇತ್ತು. ಆ ಮಗು ಹಸಿವಿಗಾಗಿ ಆ ರೊಟ್ಟಿ ಆ ಕಾಗದ ಚೂರನ್ನು ತಿಂತು. ಅದನ್ನು ನೋಡಿದಂಥ ಆ ತಾಯಿ ಒಂದು ಕಡೆ ಹೋಗಿ ಕದ್ದುಕೊಂಡು ಬಂದು ತನ್ನ ಮಗನಿಗೆ ತಿಂಡಿಯನ್ನು ಕೊಟ್ಟಳು. ಇಲ್ಲಿ ತಾಯಿ ಕಳ್ಳನ? ತಾಯಿ ಕಳ್ಳ ಆದರೆ ಯಾರಿಗಾಗಿ ಕಳ್ಳ? ಅಲ್ಲಿ ರಾಮನಿಗೆ ದಶರಥ ಜನಕ ಏನೇನೋ ಎಲ್ಲ ಹೇಳಿದರು. ಅವರಲ್ಲಿ ಯಾರಿಗಾಗಿ ಮಾಡಿದರು? ಕಿರಿಯರಿಗಾಗಿ. ಇರಲಿ ಬಿಡಿ, ಅದೇನೇ ಆದರೂ. ಇನ್ನೊಂದು, ಇವತ್ತು ಎಲ್ಲಿ ನಾವೆಲ್ಲ ಉದಾಹರಣೆ, ನಾವು ಹಿರಿಯರೆಲ್ಲ ಆಗೆಲ್ಲ ಮನೆಗಳಿಗೆ ಈ ಸಣ್ಣ 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 ಕೋಣೆಗಳಿಲ್ಲ. ಒಂದು ಜಗಲಿ ಒಳ, ಒಂದು ದೊಡ್ಡೊಳ, ಒಂದು ಅಡುಗೆ ಒಳ, ಸೀದಾ ಒಂದು ದಾರಿ. ಎಲ್ಲರ ಮನೆಯೂ ಹಾಗೆ. ಆವಾಗ ಒಂದೇ ಓರಿಯಲ್ಲಿ ದೊಡ್ಡಪ್ಪ, ದೊಡ್ಡಾಯಿ, ಚಿಕ್ಕಿ, ಅಪ್ಪಚ್ಚಿ, ನಾವು ಎಲ್ಲರೂ ಒಂದೇ ಓರಿಯಲ್ಲಿ ಮಲಗಿದವರು. ಇವತ್ತಿನ ಎಲ್ಲ ಆಗು ಹೋಗುಗಳಿಗೆ ಕಿರಿಯರು ಯಾಕೆ ಕಾರಣ ಅಂತ ಕೇಳಿದ್ರೆ, ಇಲ್ಲಿ ಕಿರಿಯ ಹಿರಿಯ ವಿಭಾಗ ಯಾವಾಗ ಇದು ಬಂತು, ಯಾವಾಗ ನಾವು ಸ್ವಾತಂತ್ರ್ಯವನ್ನು ಪಡೆದೆವೋ ಆವಾಗ ಇದೆಲ್ಲ ಸ್ವಾತಂತ್ರ್ಯಗಳು ದೂರ ಹೋಗ್ತಾ ಬಂತು. ಶಿಕ್ಷಣ ಪದ್ಧತಿ ನಮ್ಮನ್ನು ಇದೆಲ್ಲ ವಿಭಾಗವನ್ನು ಮಾಡ್ತಾ ಬಂತು. ಆಧುನಿಕ ಕಾಲ ನಮಗೆ ಕೊಟ್ಟಂಥ ಸ್ವಾತಂತ್ರ್ಯವನ್ನು ನೋಡಿ. ಇಲ್ಲೆಲ್ಲ ಈ ಮಣ್ಣೊಳಗೆ ಎಷ್ಟು ಎಲುಬುಗಳಿವೆಯೋ, ನಮಗಾಗಿ ಹೋರಾಡಿದಂಥ ಎಷ್ಟು ಎಲುಬುಗಳು ಮಣ್ಣಲ್ಲಿವೆಯೋ, ಮಣ್ಣಾಗಿ ಹೋಗಿವೆಯೋ. ಅವರು ಕೊಟ್ಟಂಥ ಸ್ವಾತಂತ್ರ್ಯವನ್ನು ನಂತರ ಬಂದವರು ಅಂದರೆ ಕಿರಿಯರು. ನಾವು ಎಷ್ಟು ಕೂಲಿಗೆಡಿಸಿದ್ವಿ? ಕಾರಣ ಹಿರಿಯರ, ನಮಗಾಗಿ ಹೋರಾಡಿದವರು. ಇವತ್ತು ನಾವು ನಮ್ಮ ಮಕ್ಕಳಿಗೆ ಒಂದು ಆಟಿಕೆ ಸಾಮಾನನ್ನು ತರ್ತೇವೆ, ಹಿರಿಯರು. ಅದನ್ನು ಮಕ್ಕಳು ಹಾಳು ಮಾಡ್ತಾರೆ, ಕಿರಿಯರು. ಹಾಗಾದರೆ ಎಲ್ಲ ಸಂಬಂಧಗಳು, ಈಗ ಮಕ್ಕಳನ್ನು ನಾವು ಮದುವೆ ಮಾಡ್ತೇವೆ. ಮದುವೆ ಆದ ಕೂಡಲೇ ಅವರಿಗೆ ಬೇರೆ ಉಳಿಬೇಕು ಅಂತ ಅನ್ನಿಸ್ತದೆ. ಈಗ ಒಂದು ಅತಿ ಸ್ವತಂತ್ರ ಸ್ವೇಚ್ಛೆಯಾಗಿ ಬೇರೆ ಕೋಣೆಗಳು ನಿರ್ಮಾಣವಾದವು. ಯಾವಾಗ ಮನೆಯಲ್ಲಿ ಬೇರೆ ಬೇರೆ ಕೋಣೆಗಳು ನಿರ್ಮಾಣವಾದವು ನೋಡಿ, ಆವಾಗ ಬಾಂಧವ್ಯ ಕಳಚ್ತಾ, ಆ ಗೋಡೆಗಳೇ ನಮ್ಮ ಬಾಂಧವ್ಯಕ್ಕೆ ಗೋಡೆಯಾಗ್ತಾ ಬಾಂಧವ್ಯ ಕಳಚ್ತಾ ಬೇರೆ ಮನೆಗಳಾಗ್ಬಿಟ್ಟು. ಇಲ್ಲಿ ಅದು ಬೇಡ. ಇನ್ನೊಂದು ಏನು ಹೇಳ್ತೇನೆ, ನಾವು ಅಂದರೆ ಸಂಬಂಧ ಹೇಗಿದೆ ಅಂತ, ನಾವೆಲ್ಲ ಅಪ್ಪಾಯಿಯನ್ನು ಶಾಲೆ ಕರ್ಕೊಂಡು ಹೋದ್ರೂ ಪ್ರೀತಿ. ಇವತ್ತಿನ ನಮ್ಮ ಮಕ್ಕಳು ಹಿರಿಯರನ್ನು ಮಾರ್ಕ್ಸ್ ಕಾರ್ಡಿಗೆ ಸಹಿ ಹಾಕಲಿಕ್ಕೆ, ಶಾಲೆ ಕರ್ಕೊಂಡು ಹೋಗಲಿಕ್ಕೆ ಮರ್ಯಾದೆ ಆಗ್ತದೆ ಮಕ್ಕಳಿಗೆ. ತನ್ನ ಅಪ್ಪ ಅಂತ ಹೇಳ್ಕೊಳ್ಳಿಕ್ಕೆ ಮರ್ಯಾದೆ ಆಗ್ತದೆ. ಅಪ್ಪನಿಗೆ ತನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ಅದು ಹೆಮ್ಮೆ ಆಗ್ತದೆ. ಮಗನಿಗೆ ತನ್ನ ಅಪ್ಪ ಅಂತ ಹೇಳ್ಕೊಳ್ಳಿಕ್ಕೆ ಅವನಿಗೆ ಹೇಸಿಗೆ ಆಗ್ತದೆ. ಹಾಗಾದರೆ ಹೆಂಗೆ ಹಿರಿಯರ ಕಾರಣ ಆಗ್ತಾರೆ? ಇನ್ನೊಂದು ಅದೇನೋ ಹೇಳಿದ್ರಪ್ಪ ಅವಾಗ, ಎಂಥದ್ದು, ಕೈಕೇಯಿ ಕಿರಿಯರು ಅಲ್ಲಿ ತನ್ನ ಮಕ್ಕಳಿಗಾಗಿ ಮಾಡಿದ್ದು, ಕಿರಿಯರಿಗಾಗಿ ಮಾಡಿದ್ದು. ಕಿರಿಯರಿಗಾಗಿ ಹಿರಿಯರು ಯಾಕೆ ಮಾಡ್ತಾರೆ? ಹಿರಿಯರ ಶ್ರೇಯೋಭಿವೃದ್ಧಿಯಾಗಿ ಮಾಡ್ತಾರೆ. ಅದು ತಪ್ಪಲ್ಲ. ತನ್ನ ಮಗ ಅಲ್ಲಿ ಮುಂದಿದ್ದ ಪೀಳಿಗೆಗಾಗಿ ಮಾಡ್ತಾರೆ, ತಪ್ಪು ಅಂತಲ್ಲ. ಆದರೆ ಕೆಟ್ಟದ್ದನ್ನು ಯಾವುದನ್ನೂ ಸಹಿತ ಬಾಂಧವ್ಯ ಕಳಚುವಂತೆ ಮಾಡೋದಿಲ್ಲ ಅವರು. ಬಾಂಧವ್ಯವನ್ನು ಕಳಚ್ತಾ ಇದೆ ಇವತ್ತು. ಯಾವುದು ಆಧುನಿಕ ಉಪಕರಣಗಳಲ್ಲ. ಯಾವರನ್ನು ಬಳಸಬೇಕೋ ಅವರನ್ನು ಬಳಸದೆ, ಯಾವುದನ್ನು ಯಾವ ರೀತಿಯಲ್ಲಿ ಬಳಸಬೇಕೋ ಬಳಸದೆ ಹೋದ ಇವತ್ತು ಯಾಂತ್ರಿಕ ಯುಗದಲ್ಲಿ ಮನುಷ್ಯನ ಮನಸ್ಸನ್ನು, ಹೃದಯವನ್ನು, ಭಾಷೆಯನ್ನು ಇದೆಲ್ಲವನ್ನು ಕೆಡಿಸಿದ್ದು ಯಂತ್ರಗಳು. ಪ್ರೀತಿಯಿಂದ ಮಾಡಿದಂಥ ಹಿರಿಯರು ಎಲ್ಲವನ್ನು ನಮಗಾಗಿ ಮಾಡಿಟ್ಟಿದ್ದಾರೆ. ಅದನ್ನು ಕಿರಿಯರು ಕೆಡಿಸಿದ್ದೀರಿ, ಇನ್ನು ಕೆಡಿಸದೇ ಇರಲಿ ಅಂತ ಹೇಳ್ತಾ ಮುಂದೆವರೆಗೆ ಕೊಡ್ತೇನೆ. ಸೃಷ್ಟಿಯನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ದೃಷ್ಟಿಯನ್ನು ಬದಲಿಸ್ಕೊಳ್ಬೇಕು. ನಾನು ಹೇಳಿದಂತೆ ನನ್ನ ಮೂಗಿನ ನೇರಕ್ಕೆ ಎಲ್ಲವೂ ನಡೆಯಬೇಕು ಎಂಬಲ್ಲಿಯೇ ಈ ಎಲ್ಲ ಸಮಸ್ಯೆಗಳಿರುವಂಥದ್ದು.
ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಿಲ್ಲದಿದ್ದಾಗ ಅಲ್ಲಿ ಜಗಳ, ಮನಸ್ತಾಪ, ಕೇಡು, ಯುದ್ಧ ಎಲ್ಲ ಪ್ರಾರಂಭವಾಗ್ತದೆ ಎಂಬಂಥ ಅರಿವು ನಮಗಿದ್ರೆ ಅಲ್ಲಿ ಸಂಬಂಧ ಚೆನ್ನಾಗಿರ್ತದೆ. ಇಲ್ಲದಿದ್ದರೆ ಸಂಬಂಧದ ಬಂಧ ಸಡಿಲವಾಗ್ತದೆ. ಹಾಗಾದರೆ ಸಂಬಂಧದ ಬಂಧ ಕಳಚಲಿಕ್ಕೆ ಯಾರು ಕಾರಣರು? ಹಿರಿಯರೋ ಕಿರಿಯರೋ? ಈಗ ಮೊದಲನೇ ಸುತ್ತಿನ ಕೊನೆಯಲ್ಲಿ ಶ್ರೀ ರಾಜೇಶ್ ಸೂರ್ವೆಯವರು ಏನು ಅಭಿಪ್ರಾಯವನ್ನು ಹೇಳ್ತಾರೆ ನೋಡೋಣ. ನಮಸ್ಕಾರ. ನಮ್ಮಲ್ಲಿ ಒಂದು ಮಾತಿದೆ, ತಂದರೆ ಬಂದರೆ ತನ್ನ ಗಂಡ, ತರದೆ ಬಂದರೆ ತನ್ನ ತಂಗಿ ಗಂಡ ಹೇಳಿ. ನಮಗನುಕೂಲಕರವಾಗಿ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತದೆ ಅಂತಾದರೆ ಅದೆಲ್ಲ ನಮ್ಮಿಂದ. ನಮಗನುಕೂಲಕರವಾಗಲಿಲ್ಲ ಅಂತಾದರೆ ಅದು ಬೇರೆಯವರಿಂದ. ಒಬ್ಬಾತ ವ್ಯಕ್ತಿ ಒಂದು ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ, ಅದರಲ್ಲಿ ಯಶಸ್ಸನ್ನು ಕಾಣುತ್ತಾನೆ ಅಂತಾದರೆ ಯಶಸ್ಸಿಗೆ ಉತ್ತರದಾಯಿತ್ವ ತಾನೇ ಅಂತ ಹೇಳ್ತಾನೆ. ಸರಿ, ನೀನು ಹಕ್ಕುದಾರ. ಆದರೆ ಅಲ್ಲಿ ಎಲ್ಲಾದರೂ ಫೇಲ್ ಆಯಿತು ಅಂತಾದರೆ ಆಗ ಆತ ಕೊಡೋ ಉತ್ತರ ಏನು ಕೇಳಿದರೆ, ನಾನಿನ್ನೆ ಬೆಂಗಳೂರಿಗೆ ಹೋಗಿದ್ದೆ ಮರೆಯ, ಬರಲಿಕ್ಕೆ 3 ದಿನ ಆಗೋಯ್ತು. ಈ ವ್ಯವಸ್ಥೆನೇ ಸರಿ ಇಲ್ಲ, ಕಾರಣಗಳನ್ನು ಹುಡುಕ್ತಾ ಹೋಗ್ತಾನೆ. ಒಂದು ಹೇಳಿದರು, ನನಗೆ ಖುಷಿ ಆಯಿತು. ಅದು ಕಿರಿಯರು ದಾರಿ ತಪ್ಪುತ್ತಾ ಇದ್ದಾರೆ. ನಾವು ಹೇಳೋದೌದು, ಕಿರಿಯರು ದಾರಿ ತಪ್ಪುತ್ತಾ ಇದ್ದಾರೆ, ಹಿರಿಯರು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಪ್ರಪಂಚವನ್ನು, ಕುಟುಂಬವನ್ನು, ಸಮಾಜವನ್ನು ಕಿರಿಯರು ಆರಂಭದಲ್ಲಿ ನೋಡೋದು ಹಿರಿಯರ ಕಣ್ಣುಗಳ ಮೂಲಕ, ಕೇಳುವುದು ಹಿರಿಯರ ಕಿವಿಗಳ ಮೂಲಕ, ಅನುಭವಿಸುವುದು ಹಿರಿಯರ ಹೃದಯದ ಮೂಲಕ ಮತ್ತು ಬುದ್ಧಿಯ ಮೂಲಕ. ಈ ಸಂದರ್ಭದಲ್ಲಿ ನಾವು ಅವರಿಗೆ ಸರಿಯಾದ ಸಂಸ್ಕಾರ ನೀಡದೇ ಇದ್ದರೆ ಮಗು ದಾರಿ ತಪ್ಪುತ್ತದೆ. ತಮಗೆಲ್ಲ ಗೊತ್ತಿರಬಹುದು, CR ಚಂದ್ರಶೇಖರ್ ಹೇಳಿ ಖ್ಯಾತ ಮನೋರೋಗ ತಜ್ಞರು, ನಿಮಾನ್ಸ್ನಲ್ಲಿ ಬಹುದೊಡ್ಡ ಸೇವೆಯನ್ನು ಸಲ್ಲಿಸಿದಂಥವರು. ಅವರು ಒಂದು ಕಡೆಯಲ್ಲಿ ಹೇಳ್ತಾರೆ, ಮಗು 10 ವರ್ಷಕ್ಕೆ ಬರುವಾಗಲೇ ಅದರ 95% ಮೆದುಳು ಡೆವಲಪ್ ಆಗಿರ್ತದೆ. 16 ವರ್ಷಕ್ಕೆ ಏನು ಮಗು ಬಂದು ಮುಟ್ಟುತ್ತದೆ, ಆಗ 100ಕ್ಕೆ 100 ಆ ಮಗುವಿನ ಮೆದುಳು ಅಭಿವೃದ್ಧಿ ಆಗುತ್ತದೆ. ಈ ಹಂತದಲ್ಲಿ ಆ ಮಗುವಿಗೆ ಏನು ಕೊಡ್ತೇವೆ ನಾವು, ಮುಂದೆ ಅದೇ ಆಗುತ್ತದೆ ಹೇಳಿ. ಮುಂದೆ ಮಗು ಅದೇ ಆಗ್ತದೆ. ಈಗ ಹೇಳ್ತಾರೆ, ಹಿರಿಯರು ತಮ್ಮನ್ನು ಸುಧಾರಿಸಿಕೊಳ್ಳಬೇಕಾಗಿದೆ. ಮಕ್ಕಳಿಗೆ ನೀವು ಸುಶಿಕ್ಷಿತರನ್ನಾಗಿ ನಾವು ಮಾಡ್ತಾ ಇದ್ದೇವೆ, ಸುಸಂಸ್ಕೃತರನ್ನಾಗಿ ಮಾಡ್ತಾ ಇಲ್ಲ. ಬೇಕಾಗಿರೋದು ಅದು. ನನಗೆ ತೀರ ಹತ್ತಿರದವರು ತನ್ನ ಕಷ್ಟ ಸುಖಗಳನ್ನು ನನ್ನೊಂದಿಗೆ ಅತಿಯಾಗಿ ಹಂಚಿಕೊಳ್ತಾ ಇರುವಂಥ ಪಕ್ಕದ ಊರಿನಲ್ಲಿ, ಹತ್ತಿರದ ಊರಿನ ಒಂದು ಮನೆಗೆ ಹೋದೆ ಕೂಡಲೇ ತಕ್ಷಣ ನನ್ನನ್ನು ಬರಮಾಡಿಕೊಂಡ್ರು ಅವರು. ಮಗ ಸೊಸೆ ಇಲ್ಲಾಗಿತ್ತು. ಆ ಮನೆ ಹೆಣ್ಣು ಮಗಳು ಬರಮಾಡಿಕೊಂಡ್ಲು. ಮಗನ ಬೆಡ್ರೂಮಿಗೆ ಕರ್ಕೊಂಡು ಹೋದ್ಲು. ಬೆಡ್ರೂಮಿನ ಒಂದು ಮೂಲೆಯಲ್ಲಿ ರದ್ದಿ ಪೇಪರ್ನಿಂದ ಹೊತ್ತಾಕಿದ್ದಂಥ ಒಂದು ಮೊಂತೆ ರೂಪದ ಒಂದು ವಸ್ತು ಇತ್ತು. ತಮ್ಮ ಅದು ತೆಗೆದುಕೊಡ್ತೇನೆ ಅಂತ ತೆಗೆದು ತೋರಿಸಿದ್ಲು. 2-3 ದಿವಸದಿಂದ ತಿಂದು ಉಳಿದಿರುವಂಥ ಕಬಾಬಿನ ಮೂಳೆಗಳವು. ತಮ್ಮ ನೋಡಿದ್ಯಾ, ನನ್ನ ಮಗ ಸೊಸೆ ಹಿಂಗೆ ಮಾಡ್ತರು, ನಾ ಬೇಡ ಅಂತ ಹೇಳ್ತಿದ್ನ. ಯಾವಾಗಾದರೂ ನಾನು ಹೀಗೆ ಮಾಡಿದ್ನ ನನ್ನ ಮಕ್ಕಳಿಗೆ? ನಾನು ಹೇಳಿದೆ, ಬಾಲ್ಯದಲ್ಲಿ ನಿನ್ನ ಮಗನಿಗೆ ನೀನು ನಿನ್ನ ಅಣ್ಣನ ಮಕ್ಕಳಿಗೆ ಕೊಡದೆ, ನಿನ್ನ ತಮ್ಮನ ಮಕ್ಕಳಿಗೆ ಕೊಡದೆ, ನಿನ್ನ ಭಾವನ ಮಕ್ಕಳಿಗೆ ಕೊಡದೆ, ನೀವು ಒಬ್ಬನೇ ಹೋಗಿ ಒಳಗಡೆ ಹೋಗಿ ತಿಂದ್ಕೋಬಾ ಅಂತ ಹೇಳಿದೆ ನೋಡು. ಅದರ ಇಫೆಕ್ಟ್ ಇದು. ಈ ಹಂತದಲ್ಲಿ ನೀನು ಸಂಸ್ಕಾರ ಕೊಡಬೇಕಿತ್ತು. ಅದೆಲ್ಲ ಬಿಡು ತಮ್ಮ. ನನ್ನ ಇವನಿಗೆ, ಯಾರಿಗೆ, ನಮ್ಮ ಮನೆಯವರಿಗೆ ಹೇಳ್ತಾನೆ, ನನ್ನ ಗಂಡನಿಗೆ, ಅಪ್ಪನಿಗೆ ಹೊಡಿಲಿಕ್ಕೆ ಬರ್ತಾನೆ, ಆಸ್ತಿಯಲ್ಲಿ ಭಾಗ ಕೊಡು, ಇಲ್ಲದೆ ಇದ್ರೆ ನಿನಗೊಂದು ಗತಿ ಕಾಣಿಸ್ತೇನೆ ಹೇಳಿ. ನಾನಾಗಿ ಹೇಳಿದೆ, ನಿನ್ನ ಮಗನ ಜೊತೆಗೆ ಸೇರಿ ನಿನ್ನ ತವರು ಮನೆಯಲ್ಲಿ ಆಸ್ತಿ ಪಾಲಿಗೆ ಹೋದಿಯಲ್ಲ, ಅದರ ಇಫೆಕ್ಟ್ ಇದು. ಇದನ್ನು ದೇವರಾಣೆ ಹೇಳಲಿಲ್ಲ, ಯಾಕಂದ್ರೆ ತಪ್ಪೋದ್ರೆ ಹೇಳಲಿಲ್ಲ. ಹತ್ತಿರ ನೀವು ಒಂದು ಸುದ್ದಿಯನ್ನು ಕೇಳಿರ್ಬೋದು. ಮುಂಬೈದಲ್ಲಿ ಒಬ್ಬ ಬ್ಯಾಂಕ್ ನೌಕರನೊಬ್ಬ ದಾರಿ ಮಧ್ಯದಲ್ಲಿ ಹೆಣವಾಗಿ ಹೋದ. ಅವನಿಗೆ ಮಗಳಿಗೆ ಫೋನ್ ಮಾಡಿದರೆ, ಬೇಕಿದ್ರೂ ಸುಡಿ, ಇಲ್ಲ ಬೇರೆ ಕಡೆಗೆ ಬಿಸಾಡಿ ಅಂತ ಹೇಳಿಬಿಟ್ರು. ಆಗ ನನಗನ್ಸಿದ್ದು, ಅಪ್ಪ ಮಕ್ಕಳಿಗಾಗಿ ಆಸ್ತಿ ಮಾಡಿದ ಬಿಟ್ಟರೆ ಮಕ್ಕಳನ್ನು ಆಸ್ತಿ ಮಾಡಲೇ ಇಲ್ಲ. ಇದು ನಮ್ಮಲ್ಲಿರುವಂಥ ದುರಂತ. ಕಿರಿಯರು ತಪ್ಪಿದ್ದಾರಂತಲೇ ಹೇಳೋದು. ಜವಾಬ್ದಾರರು ಯಾರು? ಹಿರಿಯರು. ಒಬ್ಬ ವ್ಯಕ್ತಿ ಹೇಳ್ತಾನೆ, ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟೇ ಇಲ್ಲ ರೀ, ಹುಟ್ಟೋದೂ ಇಲ್ಲ ಅವರು.
ಆದರೆ ಅವರನ್ನು ಕೆಟ್ಟವರನ್ನಾಗಿ ಮಾಡಿದವರು ಯಾರು? ನಾವು. ಹಾಗಾಗಿ ಅದನ್ನೇ ಬೇರೆ ರೀತಿಯಲ್ಲಿ ಕುವೆಂಪು ಅವರು ಹೇಳ್ತಾರೆ, ಹುಟ್ಟುತ್ತಾ ವಿಶ್ವಮಾನವ, ಬೆಳೆಯುತ್ತಾ ಅಲ್ಪಮಾನವ. ಈ ಅಲ್ಪತನದ ಬಂದಿಯನ್ನು ಏನು ಮಗುವಿಗೆ ಬಂಧಿಸ್ತೇವೆ, ಇಲ್ಲೆಲ್ಲ ಹಿರಿಯರು ಕಾರಣರಾಗಿರ್ತೇವೆ. ನಾನು ಆಗಲೇ ಹೇಳಿದೆ ಪ್ರೊಡಕ್ಷನ್ ಯೂನಿಟ್ನಲ್ಲಿ. ಇನ್ನೂ ಅವರು ವಾದ ಮಾಡಿದರು, ಯಾರು ನಮ್ಮ ಮನು ಹಂದಾಡಿ ಅವರು, ಕೈಕೆ ಪಾಪ ಅಂತಃಕರಣ ಅಂತ ಹೇಳ್ತಾರೆ. ನಾನು ಹೇಳಿದ್ದು, ಒಬ್ಬ ಕೈಕೆ ಇಡೀ ರಾಮಾಯಣದಲ್ಲಿ ಮಾನವ ಸಂಬಂಧವನ್ನೇ ಹರಿದು ಹಾಕೋದಕ್ಕೆ ಕಾರಣ ಆಗಿ ಹೋದ್ಲು. ಅವಳು ಪಾಪ ಮಗಳ ಅನುಬಂಧದಿಂದ ಅಂತ ಹೇಳಿದರೆ ಮಕ್ಕಳ ಹಾಳಾಗೋದಲ್ಲಿ ಮತ್ತಿನ್ನೇನೆ ಅಂತ ಹೇಳಿ. ಇನ್ನು ಒಂದೇ, ನನ್ನ ಮಾತು ಮುಗೀತಾ? ಇನ್ನು ಒಂದೇ ಅಂದರೆ ಮನು ಹಂದಾಡಿ ಅವರೇ, ನೀವು ಹೇಳಿದ ಮಾತು ಕುಟ್ಟಿ ಕುಂದಾಪುರಕ್ಕೆ ಹೋದಂಗೆ. ನಿಮಗೆ ಗೊತ್ತಿರ್ಬೋದು, ಈ ಮಾತು ಹೇಳಿ ಮುಗಿಸ್ತೇನೆ. ಪಾಪ ಕುಟ್ಟಿ ಕುಂದಾಪುರಕ್ಕೆ ಹೋದದ್ದು ಯಜಮಾನ ಯಜಮಾನಿ, ಒಂದೇ ನಿಮಿಷ. ಯಜಮಾನ ಮತ್ತು ಯಜಮಾನಿ, ಕುಟ್ಟಿ ಅವ್ರ ಮನೆಯಲ್ಲಿ ಕೆಲಸಕ್ಕಿರುವವ ರಾತ್ರಿ ಕುಟ್ಟಿ ಬುದ್ಧಿವಂತ ಅಲ್ಲ. ಕುಟ್ಟಿ ಏನಾಗಿದ್ದ ಕೇಳಿದ್ರೆ ಸ್ವಲ್ಪ ವ್ಯವಹಾರ ಜ್ಞಾನ ಇಲ್ಲದೆ ಇದ್ದವ. ಯಜಮಾನ ಹೆಂಡತಿ ಹತ್ರ ರಾತ್ರಿ ಹೇಳ್ತಾನೆ, ನಾಳೆ ನನಗೆ ಆರಾಮಿಲ್ಲ, ಮಗನನ್ನು ಕುಂದಾಪುರಕ್ಕೆ ಕಳಿಸ್ಬೇಕು. ಯಾರನ್ನ? ಕುಟ್ಟಿನ ಕುಂದಾಪುರಕ್ಕೆ ಕಳಿಸ್ಬೇಕು. ಈ ಕುಟ್ಟಿ ಕೇಳಿಸ್ಕೊಂಡ. ಬೆಳಗಾದರೂ ಕುಟ್ಟಿನೂ ಇಲ್ಲ, ಚಕಡಿ ಗಾಡಿನೂ ಇಲ್ಲ. ಎಲ್ಲಿ ಹೋದ ಈ ಕುಟ್ಟಿ? ನೋಡಿದರೆ ಸ್ವಲ್ಪ ಹೊತ್ತಿನ ನಂತರ ಬರ್ತಾ ಇದ್ದಾನೆ ಚಕಡಿ ಗಾಡಿ ಮೇಲೆ. ಕುಟ್ಟಿ ಎಲ್ಲಿ ಹೋಗಿದ್ಯೋ? ಕುಂದಾಪುರಕ್ಕೆ ಹೋಗಿದ್ದೆ ನಾನು. ಅಯ್ಯೋ ದೇವ್ರೆ, ಕುಂದಾಪುರಕ್ಕೆ ಎಂತಕ್ಕೆ ಹೋಗಿದ್ದೆ? ನಿನ್ನ ಕೆಲಸಕ್ಕೆ ಕಳಿಸ್ತಿದ್ನಲ್ಲೋ ಮಾರಾಯ. ಇದೇ ಪ್ರಯೋಜನ ಏನು ಉಳಿತು ನೀವು ಆಡಿದ ಮಾತಿನಲ್ಲಿ? ಕುಟ್ಟಿ ಕುಂದಾಪುರಕ್ಕೆ ಹೋದ ಕಥೆನೇ ಇದು. ಹಿರಿಯರೇ ಕಾರಣ, ನಾವು ಕೊಡಬೇಕಾದ ಸಂಸ್ಕಾರದಲ್ಲಿ ತಪ್ಪಿದ್ದೆ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಟ್ಕೊಳ್ಳಿ. ಯಾಕೆಂದರೆ ಯಾವಾಗ ಯಾರ ಮನಸ್ಸಿನಲ್ಲಿ ಕ್ರೋಧದ ಬೆಂಕಿ ಭುಗಿಲೇಳುತ್ತದೋ ಗೊತ್ತಿಲ್ಲ. ಕ್ರೋಧವು ಬೆಂಕಿಯಾಗಿದೆ. ನಿಮ್ಮ ಮನೆಗಳಲ್ಲಿ ಸಹನಶೀಲತೆ ಮತ್ತು ಶಾಂತಿ ಎಂಬ ಜಲವನ್ನು ತಯಾರಾಗಿಸ್ಕೊಡಿ. ಪತಿ ಯಾವಾಗಲಾದರೂ ಆಗಲಿ ಕ್ರೋಧದಲ್ಲಿ ಬೆಂಕಿಯಾದರೆ ಪತ್ನಿ ನೀರಾಗಿ ಬಿಡಲಿ. ಪತ್ನಿ ಯಾವಾಗಲಾದರೂ ಬೆಂಕಿಯಾದರೆ ಪತಿ ಜಲಧಾರೆಯಾಗಲಿ. ಅಂದಾಗ ಮಾತ್ರ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ. ಇಂದಿನಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಹನೆ ಎಂಬ ನೀರನ್ನು ಇಟ್ಟುಕೊಳ್ಳುತ್ತೀರಿ ಎಂಬ ಭರವಸೆಯೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಎರಡನೇ ಸುತ್ತಿನಲ್ಲಿ 5 ನಿಮಿಷಗಳ ಅವಕಾಶ ಪ್ರತಿಯೊಬ್ಬರಿಗಿದೆ, ದಯವಿಟ್ಟು ಗಮನಿಸಬೇಕು. ಈಗ ಚರ್ಚೆಯನ್ನು ಪ್ರಾರಂಭಿಸಲಿಕ್ಕಿದ್ದಾರೆ ಶ್ರೀಯುತ ನಾಗರಾಜ್ ನಾಯ್ಕರವರು. ಮನು ಹಂದಾಡಿ ಅವರೇ, ನಾವು ಯಾಕೋ ಪ್ರಾರಂಭದಲ್ಲಿ ಏಕತಾಳದಲ್ಲಿ ಹೋದ್ವಿ. ನಾವು ಚರ್ಚೆ ಸರಾಗವಾಗಿ ಹೋಗಲಿ ಅಂತ. ಈಗ ನಮಗೆ ಕುಟ್ಲಿಕ್ಕೆ ಬಂದಿದ್ದಾರೆ ಅಂದರೆ ಅವರು ಸರಿ ಕುಟ್ಟಬೇಕಾಗ್ತದೆ, ನೀವು ಬಿಡಬಾರ್ದು. ಹಾಗಾಗಿ ಏಕತಾಳದಿಂದ ಜಂಪಿ ತಾಳಕ್ಕೆ ಜಿಗದೆ ನಾನೀಗ. ಎಂತಂದಿರ ರಮೇಶ್ ಮಾಸ್ಟ್ರೆ? ಕುಟ್ಟಿ ಕುಂದಾಪುರಕ್ಕೆ ಹೋಗೋದಾ? ಕುಟ್ಟಿ ಕುಂದಾಪುರಕ್ಕೆ ಹೋಗೋದಲ್ಲ, ನಿಮ್ಮನ್ನು ಸರಿ ಕುಟ್ಟಬೇಕು. ಅದರಲ್ಲೂ ನಿಮ್ಮನ್ನು ಮೊದಲು ಕುಟ್ಟಬೇಕು ಅಲ್ಲ ಮಾರೈರೆ. ಈಗ ಒಂದು ಸಿಲ್ವರ್ ಲೈನ್ ಎಳೆದು ಬಿಡೋಣ. ಮುರಳೀಧರ್ ಪ್ರಭುರವರು ಇದ್ದಾರೆ. ಯಾರು ಎಳೆಯರು, ಯಾರು ಹಿರಿಯವರು? ಇಲ್ಲಿ ಇವರೆಲ್ಲ ಟಾಪ್ ಆ್ಯಂಡ್ ಹಿರಿಯರೇ. ಇವರು ಇಲ್ಲಿ ಕುಳಿತವರು ಏನೋ ನಾವು ಭಾಳ ಸಣ್ಣವರು ಅಂತಾರೆ. ಯಾವುದೋ ಒಂದು ಹಿಂದಿ ಹಾಡಿತ್ತು, ಯು ನೋ ಮೈ ಏಜ್ ಈಸ್ 30+5 ಅಂತ. 35 ಅಂತ ಹೇಳೋದಿಲ್ಲ ಅವಳು, 30+5 ಅಂತ ಹೇಳಿ. ನಾನೊಂದು ಸಲ ಕೇಳಿದ್ದೆ, ಒಂದು ಹೆಣ್ಮಗಳು ಕೇಳಿದ್ದು, ವಯಸ್ಸು ಎಷ್ಟಮ್ಮ ಕೋಡಿನ ಬಾಕ್ಸ್ನಲ್ಲಿದ್ದಾಗ? ನನಗೆ ಒಂದು ಅವಳಿಗೆ 50 ಆಗಿದೆ ಅನ್ನಿಸ್ತದೆ, ಒಂದು 48, 49, ಒಂದು 30 ಆಗಿದೆ ಅಂತ ಹೇಳಿದ್ಲು. ನಾನು ಹೇಳಿದೆ 30 ವರ್ಷ ಆಗಿ ಎಷ್ಟು ವರ್ಷ ಆಗಿದೆ ನಿನಗೆ ಕೇಳಿದೆ. 30 ವರ್ಷ ಆಗಿ ಸರ್ ಒಂದು 18-19 ವರ್ಷ ಆಗಿರೋದು ಅಂತ. ಅಲ್ಲಿಗೆ ಎಷ್ಟಾಯಿತು? 49 ವಯಸ್ಸಾಯಿತು. ಹಾಗಾಗಿ ಈಗ ಇವ್ರನ್ನ ಹಿರಿಯರು ಅಂತ ಹೇಳೋದು, ಕಿರಿಯರು ಅಂತ ಹೇಳೋದು? ಮನು ಹಂದಾಡಿ ಅವರೇ, ನಿಮಗೆ ನಾನು ಒಂದು ಸಣ್ಣ ಚುಚ್ಚು ಕೊಡ್ತಾ ಇದ್ದೀನಿ ಅಂತ, ಮುಂದೆ ಕೊಟ್ಟೋದು ನೀವು. ಈಗ ಶಿಕ್ಷಣ ಕೊಡಲಿಲ್ಲ ಹಿರಿಯವರು, ಸಂಸ್ಕಾರ ಕೊಡಲಿಲ್ಲ. ವ್ಯಂಗ್ಯದ ನಡೆಯೂ ಸಹಿತ ಒಂದು ಸೆಲೆಯನ್ನು ಕಂಡಿದ್ದೇನೆ. ಹೌದು, ಶಿಕ್ಷಣ ಕೊಡೋರು ಯಾರು? ಕೇವಲ ತಂದೆ ತಾಯಿಗಳು ಮಾತ್ರ ಶಿಕ್ಷಣ ಕೊಡ್ತಾರಾ? ಶಾಲೆಯಲ್ಲಿ ಕಲಿಸುವ ಗುರುಗಳ ಶಿಕ್ಷಣ ಕೊಡ್ತಾರಾ? ಬೀದಿ ಶಿಕ್ಷಣ ಅನ್ನೋದು ಒಂದಿದೆ, ಸ್ಟ್ರೀಟ್ ನಾಲೆಜ್ ಅಂತ ಹೇಳ್ತೀವಿ. ಪ್ರಭುಗಳಿಗೆ ಇದು ಚೆನ್ನಾಗಿ ಅರ್ಥ ಆಗ್ತದೆ, ಬೀದಿ ಜ್ಞಾನ ಅಂತ ಹೇಳಿ. ಮನೆಯಲ್ಲಿ ಕೊಡುವ ಪಾಠ, ಶಾಲೆಯಲ್ಲಿ ಕೊಡುವ ಪಾಠಕ್ಕಿಂತ ಈ ಬೀದಿ ಜ್ಞಾನ ಇದೆಯಲ್ಲ, ಇದನ್ನು ಗ್ರಹಿಸುವಂಥ ಶಕ್ತಿ ಇವತ್ತಿನ ಯುವ ಜನಾಂಗಕ್ಕೆ, ಇವತ್ತಿನ ಕಿರಿಯರಿಗೆ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಹಿರಿಯರು ಶಾಲೆ ಕಳಿಸ್ಕೊಟ್ಟಿದ್ದೀವಿ, ಹೊಟ್ಟೆಗೆ ಊಟ ಹಾಕಿದ್ದೀವಿ, ಬಟ್ಟೆ ಕೊಟ್ಟಿದ್ದೀವಿ. ಇವನ ಅಪ್ಪ, ಇವನ ಅಮ್ಮ, ಇವನ ಅಣ್ಣ, ಇವನ ತಮ್ಮ, ಇವರು ನಿನ್ನ ಸಂಬಂಧಿಕರು ಅಂತ ತೋರಿಸ್ಕೊಟ್ಟಿದ್ದೀವಿ. ಮತ್ತು ಒಳ್ಳೆಯದಾದಂಥ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ದೀವಿ. ಇದಕ್ಕಿಂತ ಹೊರತಾಗಿ
ತಂದೆ ತಾಯಿ ಏನು ತಲೆಯಲ್ಲಿ ಬಂದು DNA ಸುರಿದು ಬಿಡಬೇಕಾ? ಆಗ್ತದೆಯಾ ಅದು? ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಬೀದಿ ಜ್ಞಾನದ ಕೊರತೆ. ಬೀದಿ ಜ್ಞಾನವನ್ನು ಸರಿಯಾಗಿ ಗ್ರಹಿಸಲಿಕ್ಕೆ ನೀವು ವಿಫಲರಾಗಿದ್ದೀರಿ. ಒಂದು ಸ್ಪಷ್ಟವಾದಂಥ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಶಮಂತಕ ಮಣಿಯ ಹೆಸರನ್ನು ನೀವೆಲ್ಲ ಕೇಳಿರಬಹುದು. ಶಮಂತಕ ಮಣಿಯನ್ನು ಸೂರ್ಯನ ಹೃದಯ ಭಾಗ ಅಂತ ಹೇಳ್ತಾರೆ. ಕಾಲಾನುಕ್ರಮದಲ್ಲಿ ಇದು ಕೃಷ್ಣನಿಗೆ ಕೆಟ್ಟ ಹೆಸರು ತಂದಿರುವುದು ಗೊತ್ತಿದೆ. ನಂತರ ಕೊನೆಯಲ್ಲಿ ಕೃಷ್ಣನ ಹತ್ರ ಬರ್ತದೆ. ಈ ಶಮಂತಕ ಮಣಿಯ ವಿಶೇಷತೆ ಏನಂದಪ್ಪ ಅಂತ ಕೇಳಿದ್ರೆ, ಎಲ್ಲಿ ಶಮಂತಕ ಮಣಿ ಇರ್ತದೆಯೋ 100 ಮಣಬಾರ ಚಿನ್ನವನ್ನು ಹೆರ್ತದಂತೆ ಅದು. ಎಲ್ಲಿ ಶಮಂತಕ ಮಣಿ ಇರ್ತದೆಯೋ ಅಲ್ಲಿ ಉತ್ತದಿಯೂ ಸಹಿತ ತನ್ನಿಂದ ತಾನೇ ಬೆಳೆ ಬರ್ತದೆ. ಎಲ್ಲಿ ಶಮಂತಕ ಮಣಿ ಇರ್ತದೆಯೋ ಆ ಊರಿಗೆ ರೋಗ ರುಜಿನನೇ ಬರುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿರುವಂಥ ಆ ಪುರದಲ್ಲಿ ಅವತಾರಿ ಪುರುಷ ಎಲ್ಲ ಸಂಸ್ಕಾರವನ್ನು ಕೊಟ್ಟವ. ಆದರೆ ಅವನ ಮಕ್ಕಳು ಯಾದವರು ಮಾಡಿದ್ದೇನು? ಕೊನೆಗೆ ಇದೇ ಕಿರಿಯರು ಮಾಡಿದ್ದೇನು? ಒಂದೊಂದೇ ಸಣ್ಣ ಚಿನ್ನ ಮುರ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಸಾವಕಾಶವಾಗಿ ಸುರಯ್ಯ ಅಂಗಡಿ ಹತ್ರ ಹೋದರು. ಪ್ರಾರಂಭದಲ್ಲಿ ಸ್ವಲ್ಪ ತಗೊಂಡಿದ್ದು ಮನೋಹಂದಾಡಿಯವರೇ. ಆಮೇಲೆ ದೊಡ್ಡದು ನಿಂತಿರ್ತದಲ್ಲ ಅದನ್ನು ತಗೊಳ್ಳಿಕ್ಕೆ ಶುರು ಮಾಡಿದ್ರು. ಯಾದವಿ ಕಲಹ ಅನ್ನುವಂಥದ್ದು ಶುರುವಾಯಿತು. ಕೃಷ್ಣನಿಗಿಂತಹ ಒಳ್ಳೆಯ ಶಿಕ್ಷಣವನ್ನು ಯಾವ ತಂದೆಯಾದರೂ ಕೊಡಬಲ್ಲನೆ. ಇಡೀ ಲೋಕದ ತಂದೆ ಅಂತ ಹೇಳಿ ಕೃಷ್ಣನಿಗೆ ಕರೀತಾರೆ, ತಂದೆ ಅಂತ ಹೇಳಿ ಕರಿತೀವಿ. ಆದರೆ ಅವನ ಮಕ್ಕಳಾದ್ದೇನು ಈ ಕಿರಿಯರು? ಮಂಜುನಾಥ್ ಗಾಂವ್ಕರ್ ಬರ್ಗೀರವರು ಏನು ಹೇಳಿದ್ರಂದರೆ, ಸಂಪೂರ್ಣ ರಾಮಾಯಣಕ್ಕೆ ಹಿರಿಯರೇ ಕಾರಣ ಅನ್ನುವಂಥ ದಿಶೆಯಲ್ಲಿ ಮಾತಾಡಿದ್ರು. ಮನು ಅಂದಾಡಿಯವರು ಒಳ್ಳೆಯ ಉತ್ತರವನ್ನು ಸಹಿತ ಕೊಟ್ಟರು. ಕೈಕೇಯಿಯು ಸಹಿತ ಕಿರಿಯ ಹೆಂಡತಿ. 1 ವರ್ಷ ಹಿರಿಯವನ ಮುಂದು ಸಣ್ಣವ, 1 ವಯಸ್ಸಿನ ಸಣ್ಣವ ಅಲ್ಪ ಸಂಸ್ಕೃತಿಯನ್ನು ತೋರಿಸಿದನ ಅಂತ ಹೇಳಿದ್ರೆ ಅದು ಕಿರಿಯನೇ ಅಂತ ತಿಳ್ಕೊಬೇಕು. ಮಹಾಭಾರತಕ್ಕೆ ಬಂದುಬಿಡಿ ನೋಡೋಣ. ಮಹಾಭಾರತಕ್ಕೆ ಬಂದರೆ ಈ ದುರ್ಯೋಧನ, ಈ ದುಶ್ಯಾಸನ ಇವ್ರ ಕಾಲದಲ್ಲಿಯೇ ಮಹಾಭಾರತ ಶುರುವಾಗಿರುವಂಥದ್ದು. ಪಾಪ ಧೃತರಾಷ್ಟ್ರ ಪಾಂಡುರಾಜ ಎಂದೂ ಸಹಿತ ಜಗಳವನ್ನು ಆಡೇ ಇರಲಿಲ್ಲ. ಶಮಂತಕ ಮಣಿಯ ಉದಾಹರಣೆಯನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ, ಆ ಶಮಂತಕ ಮಣಿ ಇದ್ದಲ್ಲಿ ಶ್ರಮ ಸಂಸ್ಕೃತಿಯೇ ಹೋಗಿಬಿಡ್ತು. ದುಡಿದೆ ಅನ್ನ ಬರ್ತದೆ, ದುಡಿದೆ ಚಿನ್ನ ಬರ್ತದೆ, ಇನ್ನೇನು ಬೇಕು? ಹಾಗಾಗಿ ಇವತ್ತಿನ ಯುವ ಜನಾಂಗ ಅಥವಾ ಕಿರಿಯರು ಇಂಥ ಹಾದಿಯನ್ನು ಯಾಕೆ ಹಿಡಿದಿದ್ದಾರೆ ಅಂತ ಹೇಳಿದರೆ, ಶ್ರಮ ಸಂಸ್ಕೃತಿ ಎನ್ನುವುದು ಹೋಗಿದೆ. ಪ್ರಾರಂಭದಲ್ಲಿ ಹೇಳಿದ ಹಾಗೆ ಹಿರಿಯರ ಬಗ್ಗೆ ಒಂಚೂರು ಪ್ರೀತಿ ಎನ್ನುವುದಿಲ್ಲ. ನಾವೆಲ್ಲ ಅಜ್ಜಿ ಕಥೆಯನ್ನು ಕೇಳಿ 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 ಮಲಗ್ತಾ ಇದ್ವಿ. ಇವತ್ತು ಅಜ್ಜಿ ಮಾತಾಡಿಸಿದರೆ ಪುರ್ಸೊತ್ತಿಲ್ಲ ನಮಗೆ. ಇಡೀ ಯುವಕರ ಜನಾಂಗ ಇವತ್ತು ನಿಂತಿರುವುದು ಯಾವುದ್ರ ಮೇಲೆ? ಏರ್ಟೆಲ್ನ ಸಿಗ್ನಲ್ ಮೇಲೆ, BSNLನ ಸಿಗ್ನಲ್ ಮೇಲೆ. ಹೌದು, ಒಂದೇ ಟೇಬಲ್ನಲ್ಲಿ ಊಟ ಮಾಡ್ತಾ ಇರ್ತೀವಿ, ಆದರೆ ಅಪ್ಪ ಅಮ್ಮನ ಹತ್ರ ಮಾತಾಡೋದಿಲ್ಲ. ಅಪ್ಪ ಮಗನ ಹತ್ರ ಕೇಳಿದ್ರೆ, ಮಗನೇ ಸ್ವಲ್ಪ ಮಾತಾಡೋ ಮಾರೆ, ಇಲ್ಲೇ ಇದ್ದೀನಲ್ಲ, ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೀನಲ್ಲ, ಇಲ್ಲೇ ಇದ್ದೀನಲ್ಲ ಅನ್ನುವಂಥ ಮಾತು. ಮೊದಲೆಲ್ಲ ನಾವೆಲ್ಲ ಕೂಡಿ ಊಟ ಮಾಡ್ತಾ ಇದ್ವಿ. ಇವತ್ತು ಹಾಗಲ್ಲ. ನನಗೆ ಬೇಕಾದ ಪಿಜ್ಜಾ ನಾ ತರಿಸ್ಕೊಳ್ಳೋದು, ನನಗೆ ಬೇಕಾದ ತಿಂಡಿಯನ್ನು ನಾ ತರಿಸ್ಕೊಳ್ಳೋದು. ಹಾಗಾಗಿ ಇದು ಇದೇ ರೀತಿ ಮುಂದುವರಿದರೆ ಇನ್ನು 10 ವರ್ಷಗಳಲ್ಲಿ ಭಾರತ ಅಂತ ಹೇಳುವುದು ಫಾದರ್ಲೆಸ್ ಕಂಟ್ರಿ ಆಗ್ತದೆ. ಹಾಗಾಗಿ ಕಿರಿಯರ ಈ ಸಂಸ್ಕೃತಿಗೆ ಕಾರಣ ಏನು ಅಂತ ಕೇಳಿದರೆ, ಅವರಿಗೆ ಬೀದಿ ಜ್ಞಾನ ಇಲ್ಲದೆ ಇರುವಂತಹದ್ದು, ಟಾಲರೆನ್ಸ್ ಇಲ್ಲದೆ ಇರುವಂಥದ್ದು, ಹಿರಿಯರ ಒಳ್ಳೆಯ ಗುಣಗಳನ್ನು ಗ್ರಹಿಸಲಿಕ್ಕೆ ತಪ್ಪಿರುವಂಥದ್ದು. ಶ್ರೀಕೃಷ್ಣ ಪರಮಾತ್ಮನಂಥವನ ಕಾಲದಲ್ಲೇ ಈ ಮಕ್ಕಳು ಹಳ್ಳ ಹಿಡಿದಿರುವುದು. ಅಂದರೆ ಕಿರಿತನಕ್ಕೆ ಯೌವನಕ್ಕೆ ಎದೆ 2, ತಲೆ ಅರ್ಧ ಅಂತ ಹೇಳ್ತಾರೆ. ಹಾಗಾಗಿ ಅರ್ಧ ತಲೆ ಹೊಂದೋದ್ರಿಂದ ಈ ರೀತಿಯ ಅಪದ್ದಾಪಗಳೆಲ್ಲ ಜರುಗ್ತಾ ಇದೆ. 2ನೇ ಸುತ್ತಿನ ಪ್ರಾರಂಭ ಜೋರಾಗಿಯೇ ಆಗಿದೆ ನಾಗರಾಜ ನಾಯ್ಕರವರಿಂದ. ಕಣ್ಣ ಮತ್ತು ಕೈಯ ಸಂಬಂಧ ಅದು ಪ್ರೀತಿಯ ಬಂಧ. ಕಣ್ಣಿನಲ್ಲಿ ನೀರು ಒಸರಿದರೆ ಕೈ ಕಣ್ಣನ್ನು ಮುಟ್ಟಿ ಸಾಂತ್ವನವನ್ನು, ಕೈಗೆ ನೋವಾದರೆ ಕಣ್ಣು ನೀರನ್ನು ಸುರಿಸ್ತದೆ. ಅಂತಹ ಪವಿತ್ರವಾದಂಥ ಬಂಧ ನಮ್ಮ ಸಂಬಂಧದಲ್ಲಿ ಕೂಡ ಇರಬೇಕು ಅಂತ. ಅಂತಹ ಒಂದು ಸಂಬಂಧ ನಮ್ಮ ಗಟ್ಟಿಯಾಗಬೇಕಾದ್ರೆ ಅಥವಾ ಸಂಬಂಧ ಪೊಳ್ಳಾಗದೆ ಗಟ್ಟಿಯಾಗಬೇಕು ಅಂತಾದರೆ ಅದಕ್ಕೆ ಯಾರು ಕಾರಣರಾಗಬೇಕು? ಹಾಗಾದರೆ ಈ ಸಂಬಂಧ ಗಟ್ಟಿಯಾಗದೇ ಇರಲಿಕ್ಕೆ, ಜೊಳ್ಳಾಗಲಿಕ್ಕೆ ಕಾರಣರು ಯಾರು? ಈಗ 2ನೇ ಸುತ್ತಿನ 2ನೆಯ ವಾದವನ್ನು ಮಂಡಿಸಲಿಕ್ಕಿದ್ದಾರೆ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು. ಎದುರು ಪಕ್ಷದಲ್ಲಿ ನಾಗರಾಜ್ ನಾಯ್ಕರಿದ್ದಾರೆ, ಅವರು ವಕೀಲರು. ಯಾವುದೇ ಒಂದು ಕೇಸನ್ನು ಕೊಟ್ಟ ಸಂದರ್ಭದಲ್ಲಿ ಮತ್ತೆ ಕೇಸ್ ಮುಂದುವರಿಸಬಾರ್ದು ಅಂತ ಪ್ರತಿಬಂಧಕ ಹೇರ್ತಾರೆ ವಕೀಲರು. ಹಾಗೆ ಎದುರು ಪಕ್ಷದವರೆಲ್ಲ ನಮ್ಮ ಮೇಲೆ ಪ್ರತಿಬಂಧಕವನ್ನು ಭಾಳ ಹೇರುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದೇನಂತಂದರೆ, ಮನು ಹಂದಾಡಿಯವರು ಹೇಳಿದ್ರು, ಉದಾಹರಣೆ ಈಗ ವರ್ತಮಾನದ್ದು ಕೂಡಿ, ಯಾರಿಗೆ ಬೇಕು ರಾಮಾಯಣ, ಯಾರಿಗೆ ಬೇಕು ಮಹಾಭಾರತ ಅಂತೇಳಿ. ಆಮೇಲೆ ಶಾಬ್ದಿಕವಾಗಿ ಅರ್ಥ ಕಲ್ಪಿಸ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ.
ಎಲ್ಲದಕ್ಕೆ ಉತ್ತರ ಕೊಡಬೇಕಾಗ್ತದೆ ನಮಗೆ. ನಿಜವಾಗಿ ಹೇಳೋದಿದ್ರೆ ಇದಕ್ಕೆ ನೀವು 10 ನಿಮಿಷ ಕೊಡಬೇಕು, 7 ನಿಮಿಷ ಇದ್ದದ್ದು 5 ನಿಮಿಷಕ್ಕೆ ಇಡಿಸೋದಲ್ಲ. ಯಾಕಂದರೆ ಉತ್ತರ ಕೊಡುವ ಹೊಣೆಗಾರಿಕೆ ಉಂಟು ನಮಗೆ. ಒಂದನೇದಾಗಿ ನಾಗರಾಜ್ ನಾಯ್ಕರ ಮಾತಿಗೆ ಉತ್ತರ ಕೊಡ್ತೇನೆ ನಾನು. ಏಕತಾಳದಲ್ಲಿದ್ದದ್ದು ಒಂದೇ ಬಾರಿ ಜಂಪೆ ತಾಳಕ್ಕೆ ಹೋಗ್ತೇನೆ ಅಂತಂದರು. 7 ತಾಳ ಉಂಟು: ಏಕತಾಳ, ತ್ರಿವಡ ತಾಳ, ಆದಿತಾಳ, ರೂಪಕ ತಾಳ, ಮಟ್ಟೆ ತಾಳ, ಜಂಪೆ ತಾಳ, ಅಷ್ಟತಾಳ ಅಂತ ಹೇಳುವಾಗ ಜಂಪೆ ಅಂತ ಅನ್ನಿಸ್ತದೆ. ಆದರೆ ಏಕತಾಳದಷ್ಟು ಖಡಕ್ ತಾಳ ಅಲ್ಲ ಅದು. ಆಮೇಲೆ ನೀವು ಹೇಳಿದ್ರಿ ಶಬ್ದಕ್ಕೆ ಅರ್ಥ ಕಲ್ಪಿಸಬೇಡಿ ಅಂತ ಹೇಳಿ. ವಾಚ್ಯಾರ್ಥ ಬೇರೆ, ಧ್ವನ್ಯಾರ್ಥ ಬೇರೆ, ಲಕ್ಷ್ಯಾರ್ಥ ಬೇರೆ, ವಿಶೇಷಾರ್ಥ ಬೇರೆ. ಒಂದಕ್ಕೆ ಒಂದೊಂದು ರೀತಿಯ ಅರ್ಥ ಉಂಟು, ಅದನ್ನು ಗ್ರಹಿಸ್ಕೋಬೇಕು. ಅದರ ಆಧಾರದ ಮೇಲೆ ಗ್ರಹಿತಾರ್ಥ. ರವೀಂದ್ರ ಭಟ್ ಸೂರ್ಯ ಅವರಿಗೆ ಕೇಳಿದೆ ನಾನು, ಇಲ್ಲಿ ಹಿರಿಯರು ಕಿರಿಯರು ಏನಾದರೂ ವಯೋಮಾನದ್ದೇನಾದರೂ ನಿರ್ಬಂಧ ಹೇರಿದ್ರೆ, ಇವರು ದೊಡ್ಡವರು ಇವರು ಸಣ್ಣವರು ಅಂತ ನಿರ್ಬಂಧ ಹೇರಲಿಲ್ಲ. ಈಗ ನಾವು ಹೇರಿಕೊಂಡು ಇದು ಗ್ರಹಿತಾರ್ಥವಾಗಿ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. ಹಾಗೆ ಹೋದರೆ 788ರಿಂದ 820 ಅವಧಿಯಲ್ಲಿ ಶಂಕರಾಚಾರ್ಯರು ಬದುಕಿದ್ರು. ಶಂಕರಾಚಾರ್ಯರು ಬದುಕಿದ ಅವಧಿಯಲ್ಲಿ ಅವರು ಮಾಡಿದ ಸಾಧನೆಯನ್ನು ಬಹುಶಃ ಜಗತ್ತಿನಲ್ಲಿ ಯಾರೂ ಕೂಡ ಮಾಡಲಿಲ್ಲ. ಅಂಥ ಸಾಧನೆ ಮಾಡಿದ್ದಾರೆ ಶಂಕರಾಚಾರ್ಯರು. ಅವರು ವಯಸ್ಸಿನಲ್ಲಿ ಕಿರಿಯರೇ ಆಗಿದ್ದರು. ಆದರೆ ಸಾಧನೆಯ ಮೂಲಕವಾಗಿ ಶಂಕರಾಚಾರ್ಯರಷ್ಟು ದೊಡ್ಡವರು ಬಹುಶಃ ಇನ್ನೊಬ್ಬರು ಇರೋದಿಲ್ಲ. ನಾನು ಅಂಕಿಅಂಶಗಳನ್ನೇ ಕೊಡಲಿಕ್ಕೆ ಇಷ್ಟಪಡ್ತೇನೆ. 788ರಿಂದ 820 ಶಂಕರಾಚಾರ್ಯರು, 1017ರಿಂದ 1137 ಅವಧಿಯಲ್ಲಿ ರಾಮಾನುಜಾಚಾರ್ಯರು 120 ವರ್ಷ ಬದುಕಿದ್ರು. 1228ರಿಂದ 1317 ಅವಧಿಯಲ್ಲಿ ಮಧ್ವಾಚಾರ್ಯರು ಬದುಕಿದ್ರು. ಅಂಕಿಅಂಶಗಳ ಖಚಿತತೆ ಇಲ್ಲದೆ ಮಾತನಾಡೋದಕ್ಕೆ ಈ ಪೀಠದಲ್ಲಿ ನಾನು ಪ್ರಶಾಂತ್ ಅಂತೂ ಕುಳಿತುಕೊಳ್ಳಿಲ್ಲ ಅಂತ ಅಂದುಕೊಳ್ಳುತ್ತೇನೆ ನಾನು. ಹಾಗಾಗಿ ಇಲ್ಲಿ ಹಿರಿತನ ಕಿರಿತನದ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮಷ್ಟಕ್ಕೆ ಗ್ರಹಿತಾರ್ಥ ಮಾಡ್ಕೊಂಡಿದ್ದೇವೆ. ಏನು ಕೇಳಿದ್ರೆ ವಯಸ್ಸಿನ ಮೇಲಿಂದ ಇಟ್ಟುಕೊಳ್ಳುವ ನಾವು ಅಂತೇಳಿ, ಹೊರತು ವ್ಯಾವಹಾರಿಕವಾಗಿ. ಆಮೇಲೆ ವರ್ತಮಾನದ ಉದಾಹರಣೆಯನ್ನು ಕೊಡಿ. ಎಲ್ಲೋ ಸತ್ತೋರ್ದು ಎಲ್ಲೋ ಹೋದವ್ರದ್ದು ಅವ್ರು ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಹಂದಾಡಿಯವರು ಕುಂದಗನ್ನಡದ ಸೊಗಡಿನಲ್ಲಿ ಮಾತಾಡಿ 4 ಚಪ್ಪಾಳೆ ತಗೊಂಡ್ರೆ ನಮಗಿಂತ ಹೆಚ್ಚು, ನಮಗದ್ರ ಬಗ್ಗೆ ಹೊಟ್ಟೆ ಕಿಚ್ಚಿಲ್ಲ. ಆದರೆ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಒಂದು ಮಾತುಂಟು. ಇತಿಹಾಸ ಮರುಕಳಿಸುತ್ತದೆ. ಯಾರಿಗೆ ಚರಿತ್ರೆಯ ಪ್ರಜ್ಞೆ ಇಲ್ಲವೋ ಅವನು ಚರಿತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಂದಾಡಿಯವರೇ, ಸ್ವಲ್ಪ ಚರಿತ್ರೆಯ ಪಾಠದ ಬಗ್ಗೆ ಮಾತಾಡುವ. ಈಗ ಏನು ಕೇಳಿದ್ರೆ, ಅಕ್ಬರ್ನ ಹೇಳಿದಂತೆ, ನನ್ನ ಬಳಿ 2 ಶಿಶುಗಳನ್ನು ಕೊಡಿ, ನನ್ನ ಬಳಿ 2 ಶಿಶುಗಳನ್ನು ಕೊಡಿ. ಆ 2 ಶಿಶುಗಳಲ್ಲಿ ಒಂದು ಶಿಶುವನ್ನು ನಾನು ಅತ್ಯಂತ ಕೆಟ್ಟ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡ್ತೇನೆ, ಒಂದು ಶಿಶುವನ್ನು ಅತ್ಯಂತ ಕೆಟ್ಟ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡ್ತೇನೆ, ಇನ್ನೊಂದು ಶಿಶುವನ್ನು ಅತ್ಯಂತ ಸಂಭಾವಿತನನ್ನಾಗಿ ನಾನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದಂತೆ ಯಾರು? ಅಕ್ಬರ. ಅಂದರೆ ಸರಿಯಾಗಿ ಮಾಡುವುದಿರಲಿ ತಪ್ಪಾಗಿ ಮಾಡುವುದಿರಲಿ ಯಾರು ಮಾಡುವುದು ಕೇಳಿದರೆ ಅದು ಹಿರಿಯರೇ ಹೊರತು ಕಿರಿಯರಲ್ಲ. ಹಿರಿಯರ ಕೈಯಲ್ಲೇ ಇದ್ದಿರ್ತದೆ. ಹಿರಿಯರು ನಾವು ಕನ್ನಡ ಶಾಲೆ ಓದೋದು ಸಾಕು, ನಮ್ಮ ಮಕ್ಕಳು ಕನ್ನಡ ಶಾಲೆ ಓದೋದು ಬೇಡ, ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಕಳಿಸ್ಕೊಡುವ, ಕಾನ್ವೆಂಟಿಗೆ ಕಳಿಸ್ಕೊಡುವ, ಕನ್ನಡ ಶಾಲೆ ಉಳಿಸ್ಬೇಕು ಅಂತ ಭಾಷಣದಲ್ಲಿ ಹೇಳುವ. ಆದರೆ ನಾವು ಕಳಿಸ್ಕೊಡೋದು ಎಲ್ಲಿಗೆ ಕೇಳಿದ್ರೆ ಕಾನ್ವೆಂಟಿಗೆ. ನಾನು ಕನ್ನಡದಲ್ಲಿ ಸಿಗ್ನೇಚರ್ ಹಾಕ್ತೇನೆ. ಈಗ ದೊಡ್ಡ ಹೆಸರುಂಟು ಒಂದು ಹಂತಕ್ಕೆ, ಮಂಜುನಾಥ್ ಗಾಂವ್ಕರ್ ಬರ್ಗಿ ಅಂತಂದರೆ ಬಹುಶಃ ದೊಡ್ಡ ಹೆಸರೇ ಒಂದು ಹಂತಕ್ಕೆ, ಅಲ್ಲ ಅನ್ನೋದಕ್ಕಾಗೋದಿಲ್ಲ. ಆದರೆ ನನ್ನ ಮಗನಿಗೆ ಕಳಿಸ್ಕೊಟ್ಟಿದ್ದು ನಾನು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ, ಅದು ನನ್ನ ಅಸಹಾಯಕತೆ ಪ್ರಶ್ನೆ ಬೇರೆ. ಯಾಕಂತ ಹೇಳಿದ್ರೆ ಕೊಂಕಣ ಎಜುಕೇಷನ್ ಟ್ರಸ್ಟಿನ ಶಾಲೆಗೆ ನನ್ನ ಮಗನನ್ನು ದಾಖಲಿಸಬೇಕು ಅಂತ ನನ್ನ ಹೆಂಡತಿಯ ಹಠಕ್ಕೋಸ್ಕರವಾಗಿ ಉಡುಪಿ ಜಿಲ್ಲೆಯಲ್ಲಿದ್ದಂಥ ನನ್ನ ಮಗನನ್ನು ನಾನು ತಂದು ಹಾಕಿದ್ದು ನನಗಾಗಿ ಅಂತ ಅಲ್ಲ, ನನ್ನ ಮಗನಿಗೆ, ನನ್ನ ಹೆಂಡತಿಗಾಗಿ. ನಾನು ಒಪ್ಕೊಂಡಿದ್ದೇನೆ. ನಾನು ಯಾಕೆ ಒಪ್ಕೊಂಡಿದ್ದೇನೆ ಕೇಳಿದ್ರೆ, ನಾನು ಒಪ್ಕೊಳ್ಳದೇ ಇದ್ದರೆ ಪ್ರತಿ ದಿವಸ ಅನಗತ್ಯ ಕುರುಕ್ಷೇತ್ರಕ್ಕೆ ಕಾರಣ ಆಗುತ್ತದೆ. ಅನಗತ್ಯ ಕುರುಕ್ಷೇತ್ರಕ್ಕೆ ಕಾರಣ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ನಾವು ಅನಿವಾರ್ಯವಾಗಿ ಒಪ್ಪಿಕೊಳ್ಳುವಂಥದ್ದು. ಅಂದರೆ ಇಲ್ಲಿ ಕೇವಲ ಭಾಷಣ ಬೇರೆ, ಬದುಕು ಬೇರೆ. ನಮಗೆಲ್ಲ ಗೊತ್ತಿದೆ, ಕ್ರಿಸ್ತಶಕ ಪೂರ್ವ 566ರಿಂದ ಕ್ರಿಸ್ತಶಕ ಪೂರ್ವ 486 ತನ್ಮಧ್ಯದಲ್ಲಿ ಈ ನೆಲದಲ್ಲಿ ಒಬ್ಬ ಮಹಾಪುರುಷ ಹುಟ್ಟಿದ. ಅವನಿಗೆ ಬುದ್ಧ ಅಂತ ಕರೆದ್ರು. ಬುದ್ಧನ ಚರಿತ್ರೆಯಲ್ಲಿ ಬರ್ತದೆ. ಬುದ್ಧನ ಚರಿತ್ರೆಯಲ್ಲಿ ಏನು ಬರ್ತದೆ ಕೇಳಿದರೆ, ಬುದ್ಧನ ಅಪ್ಪ ಸಿದ್ಧಾರ್ಥನಾಗಿದ್ದಾಗ ಶುದ್ಧೋಧನ ಚಕ್ರವರ್ತಿ ಮಗನನ್ನು 4 ಗೋಡೆಗಳ ಮಧ್ಯದಲ್ಲಿ ಬೆಳೆಸ್ದ. ಅವನಿಗೆ ಪ್ರಪಂಚವೇ ಗೊತ್ತಾಗಬಾರ್ದು. ಎಲ್ಲಿವರೆಗೆ ಗೊತ್ತಾಗಬಾರ್ದು? ಮಗ ಹುಟ್ಟುವರೆಗೂ ಅವನಿಗೆ ಪ್ರಪಂಚ ಗೊತ್ತಿಲ್ಲ, ಹೊರಗಡೆ ಹೋಗಲಿಲ್ಲ. ನಾಳೆ ಪಟ್ಟಾಭಿಷೇಕ, ಇವತ್ತು ನೋಡಲಿಕ್ಕೆ ಹೋದಾಗ ಮುದುಕ, ರೋಗಿ, ಶವ, ಸನ್ಯಾಸಿ ಕಂಡ. ಆಮೇಲೆ ಸನ್ಯಾಸಿಯೇ ಆದ. ಯಾಕೆ ಸನ್ಯಾಸಿ ಆದ ಕೇಳಿದರೆ, ಮಗನಿಗೆ ಪ್ರಪಂಚ ಜ್ಞಾನ ಇಲ್ಲದೇ ಇದ್ದ ರೀತಿಯಲ್ಲಿ ಬೆಳೆಸಿದ ಪರಿಣಾಮವಾಗಿ ಅದಕ್ಕೆ ಅನುಗುಣವಾದ ಫಲವನ್ನು ಕಂಡುಕೊಂಡ. ನಾವು ಊರಲ್ಲಿದ್ದದ್ದೇ ಸಾಕು, ನಮ್ಮ ಮಕ್ಕಳೆಲ್ಲ ಪೇಟೆಗೆ ಹೋಗುಳ್ಕೊಳ್ಳಿ ಅಂತ ಹೇಳಿ ದೊಡ್ಡವರು ಬಯಸ್ತಂಥ ಸಂದರ್ಭದಲ್ಲಿ ಆ ಪೇಟೆಗೆ ಹೋಗುಳದಂಥ ಮಗ ಸರಿಯಾಗಿ ದೇಖರೇಖೆ ನೋಡ್ಕೊಳ್ಳೋದಿಲ್ಲ ಅಂತೇಳಿ ಮಗನನ್ನೇ ಆಕ್ಷೇಪಿಸ್ತಾರೆ. ಮಗನನ್ನು ಆಕ್ಷೇಪಿಸುವುದಕ್ಕೆ ಕಾರಣ ಯಾರು ಕೇಳಿದರೆ, ಕಾರಣ ಇವರು ಮಾಡಿದಂಥ ಇವರ ಆಶೆ, ಇವರ ದೊಡ್ಡಸ್ತಿಕೆ. ನಾಗರಾಜ್ ನಾಯ್ಕರ ಬಗ್ಗೆ ಭಾಳ ಅಭಿಮಾನ ನನಗೆ. ಯಾಕೆ ಅಭಿಮಾನ? ನಾಗರಾಜ್ ನಾಯ್ಕರ ಬಗ್ಗೆ ಅಭಿಮಾನ ಅಂತಂದರೆ ಅವರಿಗೆ ಅಪ್ಪ ಅಮ್ಮನ ಬಗ್ಗೆ ಇದ್ದಂಥ ಶ್ರದ್ಧೆಯ ಕಾರಣಕ್ಕಾಗಿ ಅಭಿಮಾನ. ಅವರು ಮಗನಿಗೆ ರಾಮ ಅಂತಲೇ ಹೆಸರಿಟ್ಟಿದ್ದಾರೆ. ಅವರು ಈಗೆಲ್ಲ ರಾಮ, ಗೋವಿಂದ ಇಂಥ ಹೆಸರೆಲ್ಲ ಇಡಲಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಯಾಕೆ ಇಷ್ಟಪಡೋದಿಲ್ಲ ಕೇಳಿದರೆ, ಈಗ ರಾಮ ಅನ್ನೋದಕ್ಕಿಂತ ರಿಮ್ ಅಂದು ಹೆಸರಿಟ್ಬಿಟ್ರೆ ಏನೋ ಒಂಥರ
ಅಟ್ರಾಕ್ಷನ್ ಅದು ಅಲ್ಲ. ಪೊಮ್ ಒಂದು ಹೆಸರಿಟ್ಟರೆ ಒಂಥರ ಅಟ್ರಾಕ್ಷನ್. ಇಂಥ ಕಾಲಘಟ್ಟದಲ್ಲಿ ಇಂಥದ್ದೊಂದು ಅಪ್ಪ ಹಾಕ್ಕೊಂಡು ಬ್ಯಾಡದೇ ಇದ್ದ ಅಪ್ಪದಿರು ಮಾಡೋ ತಪ್ಪನ್ನು ಸರಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟರ ಮಟ್ಟಿಗೆ ಸರಿ? ಸರಿಯೇ ಅಲ್ಲ. ಈ ವಾದವನ್ನು ಇಷ್ಟಕ್ಕೆ ಮಂಡಿಸಿ ಕೊನೆಯ ಹಂತದಲ್ಲಿ ನೋಡೋಣ, ಮತ್ತೆ ಭೇಟಿಯಾಗು. ಒಬ್ಬ ಗೃಹಸ್ಥನಿಗೆ ರಾಮಕೃಷ್ಣ ಪರಮಹಂಸರು ನಿನಗೊಂದು ಉಪಾಯವನ್ನು ಹೇಳ್ತೇನೆ, ಅದನ್ನು ನೀನು ಮಾಡು, ಆಗ ನಿನಗೆ ನಿನ್ನ ಹೆಂಡತಿಯ ಪ್ರೀತಿ ಗೊತ್ತಾಗ್ತದೆ ಅಂತ ಅಂದ್ರಂತೆ. ಪರಮಹಂಸರು ಆತನಿಗೆ ಕಿವಿಯಲ್ಲಿ ಒಂದು ಸಿದ್ಧಿಯನ್ನು ಹೇಳಿಕೊಟ್ರು. ಅದರಿಂದ ಸ್ವಲ್ಪ ಕಾಲ ಶವದಂತೆ ಬಿದ್ದಿರಲಿಕ್ಕೆ ಸಾಧ್ಯ ಇತ್ತು. ಆತ ಮನೆಗೆ ಹೋದ, ಶವದಂತೆ ಬಿದ್ದುಕೊಂಡ. ಆಗ ಹೆಂಡತಿ ರೋಧಿಸಿದಳು, ಎದೆಯನ್ನು ಬಡಿದುಕೊಂಡ್ಳು. ಇವನಿಗೆ ಒಳಗೊಳಗೆ ಖುಷಿ. ರಾಮಕೃಷ್ಣ ಪರಮಹಂಸರು ಹೇಳಿದ್ದಕ್ಕಿಂತ ನನ್ನ ಹೆಂಡತಿ ನನ್ನನ್ನು ಹೆಚ್ಚು ಪ್ರೀತಿಸ್ತಾಳೆ ಎನ್ನುವಂಥದ್ದು. ಮುಂದಿನ ಕಾರ್ಯಕ್ಕೆ ಶವವನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆಗ ಅಲ್ಲಿದ್ದವರೆಲ್ಲ ನೋಡಿದರೂ ಮನೆ ಬಾಗಿಲು ಚಿಕ್ಕದಾಗಿತ್ತು. ಆ ಶವವನ್ನು ಹೊರಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ. ಆಗ ಯಾರೋ ಒಬ್ಬ ಹೇಳಿದ್ದಂತೆ, ಬಾಗಿಲನ್ನು ಒಡೆದು ಆ ಶವವನ್ನು ಹೊರಗಡೆ ತೆಗೆದುಕೊಂಡು ಹೋಗುವ ಅಂತ. ತಕ್ಷಣ ಹೆಂಡತಿ ಎದ್ಲಂತೆ, ಮೊನ್ನೆ ಕಟ್ಟಿದಂಥ ಮನೆ, ಹೊಸ ಮನೆ, ಬಾಗಿಲನ್ನು ಒಡೆಯೋದು ಬೇಡ, ಹಾಗಾದರೆ ಹೇಗೆ ಶವವನ್ನು ಹೊರಗೆ ತೆಗೆದುಕೊಂಡು ಹೋಗಬೇಕು ಅಂದಾಗ, ಹೇಗಾದರೂ ಸತ್ತೋಗಿದ್ದಾರೆ, ಕೈಕಾಲನ್ನು ಕತ್ತರಿಸಿ ಹೊರಗಡೆ ತೆಗೆದುಕೊಂಡು ಹೋಗುವ ಅಂತ ಹೇಳಿದ್ಲಂತೆ ಹೆಂಡತಿ. ಸಂಬಂಧದ ಬಂಧ ಎಷ್ಟು ಪೊಳ್ಳಾಗಿದೆ ಅನ್ನೋದನ್ನು ರಾಮಕೃಷ್ಣ ಪರಮಹಂಸರು ಹೇಳಿದಂತೆ ಈ ಒಂದು ಘಟನೆಯಿಂದ ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯ. ಹಾಗಾದರೆ ಈ ಸಂಬಂಧದ ಬಂಧ ಕಳಚಲಿಕ್ಕೆ ಕಾರಣರು ಯಾರು ಅನ್ನೋದನ್ನು ಮನು ಹಂದಾಡಿಯವರು ಯಾವ ರೀತಿ ಮುಂದುವರಿಸ್ತಾರೆ ಅಂತ ನೋಡೋಣ. ಮತ್ತು ವಾದ ಇಲ್ಲ, ಕಿರಿಯರೇ ಕಾರಣ. ಎರಡನೇ ಸುತ್ತಲ್ಲಿ ಮಾತಾಡಲಿಕ್ಕೆ 5 ನಿಮಿಷ ಸಾಕಾಗೋದಿಲ್ಲ, 10 ನಿಮಿಷ ಬೇಕಾ ಅಂತ ಹೇಳಿದರು. ಅದು ಕಿರಿಯರು ಕಾರಣ ಹೌದಾ ಅಲ್ವಾ ಅಥವಾ ಹಿರಿಯರು ಕಾರಣ ಹೌದಾ ಅಲ್ವಾ ಅಂತ ಹೇಳುವ ನಿಮಗಿರುವ ಗೊಂದಲಕ್ಕೆ ನಿಮಗೆ 10-15 ನಿಮಿಷ ಬೇಕಾಗ್ತದೆ. ನನಗೆ 2 ನಿಮಿಷ ಸಾಕಿತ್ತು ಈ ಸೆಕೆಂಡ್ ಸುತ್ತಿಗೆ, ಸೂರಿ ಸರ್. ಯಾಕಂದರೆ ನಾನು ಒಬ್ಬ ಮಾತಾಡಿದ್ದನ್ನು ನಿಮಗೆ ಎಷ್ಟು ಸರಿ ನಟ್ಟು ಬಿಟ್ಟಿದೆ ಅಂತ ಹೇಳಿದರೆ, ಬದಿಗಿದ್ದವರು ಇಬ್ಬರು ಒಂದೊಂದು ಸರಿ ಎದ್ದು ಹೋಗಿ ಬಂದಿದ್ದೀರಿ ನೀವು. ಅರ್ಥ ಆಯ್ತಾ? ಅದು ಯಾವ ಕಾರಣ ಅಂಥೇಳಿ ಇಲ್ಲಿ ಗೌಪ್ಯ ಗೌಣ. ಮಧ್ಯದವ್ರು ಎದ್ರು ಮನೆಗೆ ಹೋಗೋದಿನ್ನು ಬಿಟ್ಟರೆ ಮತ್ತೆಲ್ಲಿ ಹೋಗೋದಿಲ್ಲ ಅಂತ ನನಗೆ ಗೊತ್ತು. ಮತ್ತು ನೀವು ಕಾರಲ್ಲಿ ಹೋಗುವಾಗ ಆಲೋಚನೆ ಮಾಡ್ತಾ ಹೋಗಿ ಅಂತ ಹೇಳಿದರೆ, ನಾನು ಮನೆಗೆ ಹೋಗಿ ಮಲಗುವಾಗ ಆಲೋಚನೆ ಮಾಡಿ ಏನು, ನನ್ನ ಮಾತು ಜೀವಮಾನಿಡೀ ನಿಮ್ಮನ್ನು ಕೊರಗಿಸ್ತಲ್ಲ ಅಂತ ನನಗೊಂದು ಸಂತೋಷ. ಅದಕ್ಕಾಗಿ ಈ ವಾದ ಇಲ್ಲಿಗೆ ಮುಗಿದ್ರು ಕೂಡ ನಾನು ಕಿರಿಯರೇ ಈ ಬಾಂಧವ್ಯ ಕಳಿಸಲಿಕ್ಕೆ ಕಾರಣ ಅನ್ನೋದರಲ್ಲಿ ಸಫಲ ಆಗಿದ್ದೇನೆ. ಮತ್ತು ನಮ್ಮ ವಾದ ಸಫಲ ಆಗಿದೆ ಅನ್ನೋದು ನಮಗೆ ಭಾಳ ಸಂತೋಷ. ಮತ್ತು ನನ್ನ 2ನೇ ಸುತ್ತಿನ ಮಂಡನೆಯೇ ಬೇರೆ ಇತ್ತು. ಆದರೆ ಏನು ಮಾಡೋಣ ಹೇಳಿ, ಕಿರಿಯರು ಕಾರಣ ಅಂತ ಹೇಳುವಂಥ ನಮ್ಮ ಬರದಲ್ಲಿ, ಹಿರಿಯರು ಕಾರಣ ಅಂತ ನೀವು ಹೇಳುವ ಬರದಲ್ಲಿ, ಕಿರಿಯರೇ ಕಾರಣ ಅಂತೇಳಿ ನೀವು ಪರೋಕ್ಷವಾಗಿಯೂ ಅಪರೋಕ್ಷವಾಗಿಯೂ ಒಪ್ಪಿಕೊಂಡಿದ್ದೀರಿ ಅನ್ನೋದನ್ನು ನಾನಿಲ್ಲಿ ಘಂಟಾಘೋಷವಾಗಿ ಹೇಳಬಲ್ಲೆ. ಒಂದು ಅವರು ರಾಜೇಶ್ ಸರ್ ಅವ್ರು ಹೇಳಿದರು, ರಾಜೇಶ್ ಮಾಸ್ಟರ್ ಸೂರ್ವೆ, ಕುಟ್ಟಿ ಕುಂದಾಪುರಕ್ಕೆ ಹೋದ ಅಂತೇಳಿ. ಕುಟ್ಟಿ ಯಾಕೆ ಕುಂದಾಪುರಕ್ಕೆ ಹೋದ ಕೇಂದ್ರೆ, ಕುಟ್ಟಿ ಎಟ್ಟಿ ಅವ, ಅದಕ್ಕೆ ಕುಂದಾಪುರಕ್ಕೆ ಹೋದ. ಎಟ್ಟಿ ಅಂದ್ರೆ ಒಂಚೂರು ಮಂಡೆ ಪೆಟ್ಟು ಅಂದೇಳಿ ಅರ್ಥ. ಹಿರಿಯವರು ರಾತ್ರಿ ಮಾತಾಡ್ತಿದ್ದನ್ನು ಪೂರ್ತಿ ಕೇಮಕ್ಕೆ ಅವನಿಗೆ ಜಡುವ, ಅವನಿಗೇನು ಸರೈಗುಡಕ್ಕೆ ಹಾಕಿದಿತ್ತ? ಅಪ್ಪ ಅಮ್ಮ ಬಾಗಿಲಲ್ಲಿ ಇಬ್ಬರಾಡುವ ಮಾತನ್ನು ಕದ್ದು ಕೇಳುವವ ಬಲು ಹೇಡಿಯವ. ಅರ್ಥ ಆಯ್ತಲ್ಲ? ಅಪ್ಪ ಅಮ್ಮ ನೇರ ಮಾತಾಡಿದ್ದನ್ನು ಕೇಂದಿದ್ರೆ ಅವ ಹೇಡಿ ಹತ್ತಿದ್ನ, ಅವ ಕಿರಿಯವ ಕುಟ್ಟಿ ಹೇಡಿಯವ. ಇಬ್ಬರಾಡುವ ಮಾತನ್ನು ಕದ್ದು ಕೇಳಬಾರದು, ಗಂಡ ಹೆಂಡಿರಾಡುವ ಮಾತನ್ನು ಕದ್ದು ಕೇಳಬಾರದು, ಗೋವಿನ ಕಾಲನ್ನು ಕಡಿಬಾರದು, ಗುಬ್ಬಿಯ ಗೂಡನ್ನು ಅಳಿಬಾರದು. ಪಾಪ ನೀವು ಕಿರಿಯ ಸಂತಾನದವರು ಅದನ್ನೆಲ್ಲ ಮಾಡಿಯೇ ಬಿಟ್ರಿ. ಮತ್ತು ಸ್ವಲ್ಪ ಕುಟ್ಟಿ ಈಗ ಅವನಿಗೆ ಅಲ್ಲ ಹೇಳ್ತೇನೆ, ಯಾಕಂದರೆ ಕುಟ್ಟಿ ಆ ಅಪ್ಪ ಅಮ್ಮನ ಮಾತನ್ನು ಪೂರ್ತಿ ಕೇಂಡಿರೆ. ನಾಳೆ ನಾನು ಕುಟ್ಟಿನ ಕುಂದಾಪುರಕ್ಕೆ ಕಳಿಸ್ತೆ. ಅವನ ಹತ್ರ ಅಲ್ಲಿ ಕುಂದಾಪುರ ಸಂತಿಗೆ ಹೋಗಿ ಅಡ್ಕಿ ಮಂಡಿಗೆ ಅಡ್ಕಿ ತಪ್ಪಕೋ ಮತ್ತೊಂದು ಯಾವುದಕ್ಕೂ ತಪ್ಪಗೆ ಹೇಳುತ್ತೆ ಅಂಬಷ್ಟು ತಾಳ್ಮೆ ಇಲ್ಲದ ಆ ಅಪ್ಪ ಅಮ್ಮನಿಗೆ ಟೆನ್ಷನ್ ಕೊಟ್ಟಂಥ ಬಾಂಧವ್ಯ ಕೆಡಿಸದ ಅವ ಕಿರಿಯ ಕುಟ್ಟಿಯೇ ಕಾರಣ, ಕುಟ್ಟಿಯಲ್ಲ ಕುಟ್ಟಿಯ ಪಾತ್ರದಲ್ಲಿರುವ ಕಿರಿಯನೇ ಕಾರಣ ಅನ್ನೋದನ್ನು ನೀವು ಸಾಬೀತು ಮಾಡಿಬಿಟ್ರಿ. ಇನ್ನೊಂದು ಮುದಿ ಎತ್ತಿನ ಉದಾಹರಣೆ ಬಂತು. ಹೂಡು ಕಟ್ಟಲಿಕ್ಕೆ ಮುದಿ ಎತ್ತನ್ನು ಮುಂದೆ ಕಟ್ತಾರೆ, ಕಿರಿ ಎತ್ತನ್ನು ಹಿಂದೆ ಕಟ್ತಾರೆ. ಸರಿ, ಅದು ಸಾರ್ವತ್ರಿಕ ಸತ್ಯ. ಅದು ಏನು ಕೇಳಿದರೆ, ಆ ಸನ್ ರೈಸಸ್ ಇನ್ ದ ಈಸ್ಟ್, ಅಮೇರಿಕದಲ್ಲೂ ಆ ಕಡೆಯಲ್ಲೇ ಹುಟ್ಟೋದು, ನಮ್ಮಲ್ಲೂ ಆ ಕಡೆಯಲ್ಲೇ ಸೂರ್ಯ ಹುಟ್ಟೋದು. ಹಾಗೆ ಕಿರಿ ಎತ್ತನ್ನು ಹಿಂದೆ ಕಟ್ಟಬೇಕು. ಯಾಕೆ ಗೊತ್ತಾ ಭಟ್ರೆ, ಎಲ್ಲರೂ ಮುದಿ ಎತ್ತನ್ನು ಮುಂದೆ ಕಟ್ಟದೇ ಇದ್ದರೆ, ಹಿರಿಯರನ್ನು ಮುಂದೆ ನಿಲ್ಲಿಸದೇ ಇದ್ದರೆ
ಈ ಕಿರಿಯತ್ತು ಯಾರ್ಯಾರು ಹೊಲಕ್ಕೆ ಹೋಗಿ ಮಿಂದು ಏನೆಲ್ಲೆಲ್ಲ ಮಾತಾಡುವ ಸಂದರ್ಭಗಳು ಮುಂದಿನ ಜೀವನದಲ್ಲಿ ಆಗಬಹುದು. ಯಾರ್ಯಾರು ಹೊಲ ಮೇಯ್ಬೋದು. ಅದಕ್ಕಾಗಿ ಹಿರಿಯರು ಇರ್ತಾರೆ ನೋಡಿ ಮರೆಯ, ಆ ಹಾದಿಯಲ್ಲೇ ನೀನು ಹೋಗಂತ ಹೇಳ್ದೆ. ಆವಾಗ ಆ ಗದ್ದೆಯ ವ್ಯವಸಾಯ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅನ್ನೋದಕ್ಕಾಗಿ ಹಿರಿಯವ ಮುಂದಿದ್ದ. ಹಿರಿಯವ ಮುಂದಿಲ್ಲದೆ ಹಿರಿಯತ್ತಿಲ್ಲದೆ ಕಟ್ಟಿದಂಥ ಕಿರಿಯತ್ತುಗಳು ಯಾವತ್ತೂ ಕೂಡ ಸಂಪೂರ್ಣ ಹೂಡಿ ಬೆಚ್ಚದ್ದು ಇಲ್ಲ, ಮತ್ತೊಂದು ಇಲ್ಲ. ಅವನು ಬ್ಯಾಸೈನ ಲಗಡಿಯೇ ತೆಗೆದದ್ದು ಬಿಟ್ಟರೆ ಕಿರಿಯತ್ತುಗಳು ಎಲ್ಲೂ ಕೂಡ ಇದು ಮಾಡಿದ್ದಿಲ್ಲ. ಇನ್ನೊಂದು ನೀವು ಹೇಳಿದ್ದು ನನ್ನ ಪಾಯಿಂಟೇ ಬೇರೆ ಇದ್ದಿತ್ತು, ಬಿಟ್ಟುಬಿಡಿ. ಅವ್ರು ಯಾರೋ ಹೇಳಿದ್ರು ಮಗ ಪೆನ್ಸಿಲ್ ಕತ್ಕ ಬಂದ, ಅಪ್ಪ ಕೇಂಡಂಬರು ಇನ್ನೂ 3 ಪೆನ್ಸಿಲ್ ಕೊಡು ಕಾಯಿಲೆ ಅಂದೇಳಿ. ಮಂಗನಿಗೆ ಒಂದು ಹೆಣ್ಣು ಕೊಟ್ಟರೆ ಮನೆ ತುಂಬ ಮಂಗನೇ ಹಾಪದು ಬಿಟ್ಟರೆ ಮಂಗನಿಗೆ ಹೆಣ್ಣು ಕೊಟ್ಟರೆ ಯಾವತ್ತೂ ಸಿಂಹ ಹುಲಿ ಆಗೋದಿಲ್ಲ. ಅದೇ ಎಲ್ಲಾದರೂ ಆ ಮಗ ಪೆನ್ಸಿಲ್ ಕದ್ದದನ್ನು ಅಪ್ಪ ಯಾಕೆ ಅಮ್ಮ ಹಂಗೆ ಕೇಳ್ತಾ, ಅಮ್ಮ ಯಾಕೆ ಕೇಳಲಿಲ್ಲ? ಅಲ್ಲಿ ಹಿರಿಯರು ಒಂದು ಅಮ್ಮ ಅಂತ ಇರುವುದಿಲ್ವ? ಮತ್ತು ನೀವು ಹೇಳಿದ್ರಿ ನನ್ನ ಮಗನನ್ನು ನನ್ನ ಹೆಂಡತಿ ಹಠಕ್ಕಾಗಿಯೇ ನಾನು ಕರ್ಕೊಂಡು ಬಂದೆ ಅಂತೇಳಿ. ಯಾವತ್ತು ಹೆಂಡತಿ ಕಿರಿಯವಳೆ ನಮ್ಮಿಂದ, ಹೌದಾ? ಹೆಂಡತಿ ಹಿರಿಯಳು ಇರಬಾರ್ದು ಅಂತೇನಿಲ್ಲ, ವಯಸ್ಸಲ್ಲಿ ನಾನು ಹೇಳೋದು ಹೆಂಡತಿ ಕಿರಿಯವರು ಅಂತೇಳಿ. ಅದಕ್ಕೆ ಸರ್ವಜ್ಞ ಹೇಳಿದ್ದು, ಗಿಡ್ಡ ಹೆಂಡತಿ ಲೇಸು, ಮಡ್ಡಿ ಕುದುರೆಗೆ ಲೇಸು, ಬಡ್ಡಿ ಸಾಲ ಕೊಡಲು ಲೇಸು, ಗಡ್ಡ ಸನ್ಯಾಸಿಗೆ ಲೇಸು ಎಂದ ಸರ್ವಜ್ಞ. ಯಾಕೆ ಹೆಂಡತಿ ಕಿರಿಯವಳೇ ಆಗಿರಬೇಕು ಕೇಳಿದರೆ, ಎಲ್ಲಾದರೂ ಹೆಂಡತಿ ನಿಮ್ಮಿಂದ ಹಿರಿಯವಳಾಗಿದ್ದರೆ ನಿಮ್ಮ ಮಾತನ್ನು ನೀವು ಅವ್ರ ಮಾತನ್ನು ಕೇಳದೆ ಮಗನನ್ನು ಉಡುಪಿಯಲ್ಲೇ ಬಿಟ್ಟು ಇವತ್ತು ನಿಮ್ಮಿಬ್ಬಳೊಳಗೆ ಜಗಳ ಆಗಿ ನಿಮ್ಮ ಕುಟುಂಬ ಬಾಂಧವ್ಯ ಕೆಡಲಿಕ್ಕೆ ಕಿರಿಯರಾದ ಹೆಂಡತಿಯೇ ಕಾರಣ ಆಗ್ತಾ ಇದ್ದರು. ಆದರೆ ಇವತ್ತು ವಿಧಾತ್ರಿ ಅಂತ ಒಂದು ಕಾಲೇಜಿನಲ್ಲಿ ನಮ್ಮ ಮಗು ಕಳಿಸಲಿಕ್ಕೆ ಅವರು ಕಾರಣರಾಗಿದ್ದಾರೆ ಏನೋ, ಅಥವಾ ನಿಮ್ಮ ಹಿರಿಯರಾದ ನಿಮ್ಮ ಆಲೋಚನೆ ಅದಕ್ಕೆ ಆಗಿದೆ ಅಂತ ಹೇಳ್ತೇನೆ. ಕೆಂಪು ಲೈಟ್ ಬರೋಲ್ಲವರಿಗೆ ಮಾತಾಡ್ತೇನೆ. ಹೌದು ಮಾರ್ರೆ, ನಮಗೆ 1 ಗಂಟೆ ಮಾತಾಡಿ ಅಭ್ಯಾಸ. ಈ ಸಮಯ ಕಂಡು ಇದು ಮಾತಾಡೋದಂದ್ರೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಮತ್ತು ನಾನು ಆಗ ಉದಾಹರಣೆ ಹೇಳ್ದಂಗೆ ನನಗಿತ್ಲ ಈ ಕಿರಿಯರದ್ದೇ ಉಪದ್ರ ಏನು ಕೇಳಿದ್ರೆ, ಎಲ್ಲಿ ಕಾರ್ಯಕ್ರಮಕ್ಕೆ ಹೋದರೆ ಮತ್ತೊಂದು ನೋಡಿ, ಕಿರಿಯರ ಯಾವುದು ಇದು ಕಳಿಸ್ಲಿಕ್ಕೆ, ಬಾಂಧವ್ಯ ಕಳಚಲಿಕ್ಕೆ, ಸಮಾಜದ್ದಾಗಲಿ ಕಾರ್ಯಕ್ರಮದಾಗಲಿ ಮತ್ತೊಂದಾಗಲಿ ಬಾಂಧವ್ಯ ಕಳಚಲಿಕ್ಕೆ ಮತ್ತು ಅದು ರಸಸ್ವಾದ ಆಗಲಿಕ್ಕೆ ಹಿರಿಯರು ಹೆಚ್ಚಿರಬೇಕು. ಇವತ್ತಿದ್ದದ್ದು ಹಿರಿಯವರು. ಕಿರಿಯವರು ಎಲ್ಲಿ ಹೋಗಿದ್ದಾರೆ? ಇಲ್ಲಿಗೆ ನೀವು ಕೆಂಪು ಲೈಟ್ ಹತ್ರ ನಿಲ್ಲಿಸಿ ಬಿಡ್ತೇನೆ. ನಾನು ಕಾಶಿ ಯಾತ್ರೆ ಮಾಡಿದಷ್ಟು ಪುಣ್ಯ, ಯಾಕಂದ್ರೆ ಯಾರೂ ಇಲ್ಲ. ಪ್ರತಿಯೊಂದು ಇದರಲ್ಲಿಯೂ ಕೂಡ ಹಿರಿಯವರ ಮಾತನ್ನು ಕೇಳದೇ ಇದ್ದ ಕಿರಿಯವರಿಂದ ಬಾಂಧವ್ಯ ಕೆಡ್ತದೆ. ಆದ್ದರಿಂದ ಎಲ್ಲ ರೀತಿಯಲ್ಲಿ ಸ್ವಾಸ್ಥ್ಯ ಕೆಡುವುದು ಯಾವುದರಿಂದ ಕೇಳಿದರೆ, ನಮ್ಮ ಮನೆಯ ಗೋಡೆಯಲ್ಲಿರುವ ಹಲ್ಲಿಂದ ನಮ್ಮ ಉದ್ದಿನ ಹಿಟ್ಟು ಮತ್ತೊಂದು ಹಾಳಾಗೋದಿಲ್ಲ. ಸಣ್ಣ ಸಣ್ಣ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳಿಂದಲೇ ನಾವು ಇಟ್ಟಂಥ ಹಣ್ಣುಗಳು ಹಾಳಾಗೋದು. ಆದ್ದರಿಂದ ಪ್ರತಿಯೊಂದು ಜೀವನದ ಸ್ವಾದ ಕೆಡಲಿಕ್ಕೆ ಕಾರಣ ಯಾವುದು ಕೇಳಿದರೆ ಕಿರಿಯರು. ಸರಿ ಅಲ್ದ? ಒಮ್ಮೆ ರಾಕ್ಷಸರು ಬ್ರಹ್ಮನಿಗೆ ದೂರು ಕೊಟ್ರಂತೆ, ನಮಗೆ ಅನ್ಯಾಯ ಆಗ್ತಾ ಇದೆ. ದೇವತೆಗಳಿಗೆ ತೇಜೋಲೋಕ, ನಮಗೆ ತಮೋಲೋಕ. ಅವರಿಗೆ ಊರ್ಧ್ವಲೋಕ, ನಮಗೆ ಅಧೋಲೋಕ. ಅವರಿಗೆ ಸ್ವರ್ಗ, ನಮಗೆ ಪಾತಾಳ. ಇದು ಸರಿಯಲ್ಲ. ಈ ವ್ಯವಸ್ಥೆಯನ್ನು ನೀವು ಕೊಡಬೇಕು ಅಂತ ಬ್ರಹ್ಮನಿಗೆ ದೂರು ಕೊಟ್ರಂತೆ. ಬ್ರಹ್ಮ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮಾತುಕತೆಗಾಗಿ ಒಂದು ಔತಣಕೂಟವನ್ನು ಏರ್ಪಡಿಸಿದ. ಇಂದಿನಂತೆ ಅಂದು ಕೂಡ ಸಮಸ್ಯೆ ಬಂದಾಗ ಔತಣಕೂಟದ ವ್ಯವಸ್ಥೆ ಇತ್ತು ಅಂತಾಯಿತು. ದೇವತೆಗಳು ಹಾಗೂ ರಾಕ್ಷಸರನ್ನು ಆಮಂತ್ರಿಸಿದ. ಔತಣಕೂಟದಲ್ಲಿ ಒಂದು ಕಂಡೀಷನನ್ನು ಹಾಕಿದ, ಯಾರು ಕೂಡ ಕೈಯನ್ನು ಬಗ್ಗಿಸದೆ ಊಟ ಮಾಡಬೇಕು ಅಂತ ಹೇಳಿ. ಕೈಯನ್ನು ಬಗ್ಗಿಸಬಾರ್ದು ಅಂತ. ರಾಕ್ಷಸರಿಗೆ ಸಿಟ್ಟು ಬಂತಂತೆ, ಕೈಯನ್ನು ಬಗ್ಗಿಸದೆ ಊಟ ಮಾಡಲಿಕ್ಕೆ ಹೇಗೆ ಸಾಧ್ಯ, ಇದು ನಮಗೆ ಬೇಡ ಅಂತ ಅವರು ಆ ಸಭೆಯನ್ನು ತ್ಯಜಿಸಿ ಅಲ್ಲಿಂದ ಹೊರಟು ಹೋದ್ರಂತೆ. ದೇವತೆಗಳು ಒಬ್ಬರಿಗೊಬ್ಬರು ಎದುರು ಬದಲಾಗಿ ಕೂತ್ಕೊಂಡ್ರು. ಒಬ್ಬರು ಇನ್ನೊಬ್ಬರಿಗೆ ಊಟವನ್ನು ಮಾಡಿಸಿದ್ರು ನೇರವಾದ ಕೈನಿಂದ, ಕೈಯನ್ನು ಬಗ್ಗಿಸಲೇ ಇಲ್ಲ. ಇವೆಲ್ಲರೂ ಸಂತೃಪ್ತವಾಗಿ ಊಟ ಮಾಡಿ ಸಂತೃಪ್ತಿಯನ್ನು ಹೊಂದಿ ಅಲ್ಲಿಂದ ತೆರಳಿದ್ರಂತೆ. ಆಗ ಬ್ರಹ್ಮ ಹೇಳಿದಂತೆ ರಾಕ್ಷಸರಿಗೆ, ನೋಡಿ, ನಿಮ್ಮಲ್ಲಿ ಇರುವಂಥ ಕೊರತೆ ಅಂದರೆ ಇದು. ನಿಮ್ಮಲ್ಲಿ ಸಮನ್ವಯದ ಕೊರತೆ ಇದೆ, ಹೊಂದಾಣಿಕೆಯ ಕೊರತೆ ಇದೆ, ಪರಸ್ಪರ ಸಹಕಾರದ ಕೊರತೆ ಇದೆ ಅಂತ. ಈ ಕಥೆಯಲ್ಲಿ ನಮಗೊಂದು ಪಾಠ ಇದೆ ಖಂಡಿತವಾಗಿ. ನಮ್ಮ ಜೀವನದಲ್ಲಿ ಕೂಡ ಈ ಎಲ್ಲ ಕೊರತೆಗಳೇ ನಮ್ಮ ಈ ಎಲ್ಲ ಸಂಬಂಧದ ಬಂಧ ಕಳಚಲಿಕ್ಕೆ ಕಾರಣ. ಇದನ್ನು ಹೇಗೆ ಮುಂದುವರಿಸ್ತಾರೆ ಪ್ರಶಾಂತ್ ಹೆಗಡೆ ಮೂಡಲ್ಮನೆಯವರು ಅನ್ನೋದನ್ನು ನೋಡೋಣ. ಅವಿವೇಕಿಗಳ ಕೈಗೆ ಸಿಕ್ಕಿ ತಕ್ಕಡಿಯಲ್ಲಿ ಕಳ್ಳರೂ ಸಂತರು ಒಂದೇ ಸರಕು. ಕೊಲ್ಗಂಬದಲ್ಲಿ ಸಿಕ್ಕು ಸತ್ಯ ತೂಗಾಡುವುದು ಮರಕುಗಳ ಮಡಕೆ ಬಿಟ್ಟಲ್ಲಿ ಬಿರುಕು. ಕೊಲ್ಗಂಬದಲ್ಲಿ ಸಿಕ್ಕು ಸತ್ಯ ತೂಗಾಡುವುದು ಮರಕುಗಳ ಮಡಕೆ ಬಿಟ್ಟಲ್ಲಿ ಬಿರುಕು. ಹಂದಾಡಿಯವರೇ, ಇಬ್ಬರು ಒಂದೊಂದು ಸಲ ಎದ್ದು ಹೋಗಿ ಬಂದಿರು. ಕಾರಣ ಮತ್ತೇನಲ್ಲ, 8 ಗಂಟೆ ಮೇಲೆ ಕುಂದಾಪುರ ಬದಿ ಹೋಗು ಬಸ್ ನಿಲ್ಲಿಸೋದಿಲ್ಲ ಅಂಕೋಲದಲ್ಲಿ. ಇಲ್ಲಿ ಬಸ್ಸೇ ಬರೋದಿಲ್ಲ. ಹಾಗಾಗಿ ಬಸ್ ಸ್ವಲ್ಪ ನಿಲ್ಸೋಕೆ ಹೇಳಿ ಬಂದಿರೋ. ಮತ್ತು ನೀವು ಹಿಂಗೆ ಕಿರಿಯರು ಅಂತ ಹೇಳಿದರೆ ಸ್ವಲ್ಪ ವ್ಯವಸ್ಥೆ ಮಾಡಿ ಬಂದಿರೋ. ಅವರಿಬ್ಬರು ಅಂಕೋಲದವರೇ. ಹಾಗಾಗಿ ಹುಷಾರಲ್ಲಿ 3ನೇ ಸುತ್ತಲ್ಲಿ ಮಾತಾಡಬೇಕು ನೀವು. ಹಿರಿಯರು ಕಿರಿಯರಿಗೆ ಹೇಳ್ಕೊಡ್ಬೇಕಾಗಿತ್ತು. ಏನು? ಬೆಕ್ಕು ಬರುವುದಿಲ್ಲ ಮಗು, ಹಾಲು ಮಡಿಕೆ ಮುಚ್ಚಿಡು, ಕತ್ತಲಲ್ಲಿ ಎಡವದಂತೆ ದೀಪ ಒಂದು ಹಚ್ಚಿಡು ಅಂತ ಸೂರಮೆಕ್ಕುಂಡಿಯವರ ಸಾಲದು.
ಒಬ್ಬ ಚೀನಾದಲ್ಲಿ ಒಬ್ಬ ಚೂಯಿಂಗ್ ಮಾಸ್ತರ್ ಅಂತ ಇದ್ನಂತೆ. ಚೂಯಿಂಗ್ ಮಾಸ್ತರ್ ಅಂತ ಅಲ್ಲಲ್ಲ, ಅದಕ್ಕೆ ನಾ ಚೀನಾ ತಗೊಂಡೆ, ಇಲ್ಲಿರೋ ಮಾಸ್ತರ್ ದಿಕ್ಲಿಗೆ ಬೇಜಾರಾಗೋದು ಬೇಡ ಅಂತ. ಅವನು ಪ್ರತಿನಿತ್ಯ ಮಧ್ಯಾಹ್ನ ಈಗ ಬಿಸಿ ಇಟ್ಟು ಎಲ್ಲ ಕೊಡ್ತದಿಲ್ಲ ಸರ್ಕಾರ, ಅಲ್ಲೂ ಬಹುಶಃ ಕೊಡ್ತಾ ಇರಬೇಕು. ಹಾಗಾಗಿ ಊಟ ಮಾಡಾದ್ಮೇಲೆ ಅವನು ಒಳ್ಳೆ ನಿದ್ರೆ ಮಾಡ್ತಾ ಇದ್ದ. ಮಕ್ಕಳೆಲ್ಲ ನೋಡ್ತಾ ಇದ್ರು, ತರಗತಿಯಲ್ಲೆಲ್ಲ ನೋಡ್ತಾ ಇದ್ರು. ಏನು ಮಾಡ್ತಾರೆ ಅಂತ ಕೇಳಿದಾಗ ಅವನು ಹೇಳಿದಂತೆ, ಇಲ್ಲ ನಾನು ಕನಸಿನಲ್ಲಿ ಇನ್ನು ದೇವಲೋಕಕ್ಕೆ ಹೋಗ್ತಾನೆ, ದೇವಲೋಕಕ್ಕೆ ಹೋದಾಗ ನನ್ನ ಗುರುಗಳು, ನಂಗೆ ಪಾಠ ಮಾಡೋದು ಗುರುಗಳು ಅವರೆಲ್ಲ ನಂಗೆ ಸಿಗ್ತಾರೆ. ನೀವೇನಾದ್ರು ಸಮಸ್ಯೆ ಕೇಳಿದ್ರೆ ಅದನ್ನೆಲ್ಲ ಅವ್ರ ಹತ್ರ ಚರ್ಚೆ ಮಾಡ್ತೇನೆ, ಅಲ್ಲಿ ಎಲ್ಲ ಓಡಾಡ್ತೇನೆ, ನಾನು ಆ ಸಮಸ್ಯೆಗೆ ಪರಿಹಾರ ಎಲ್ಲ ಕೇಳ್ಕೊಂಡು ಬರ್ತೇನೆ ಅಂತ ಹೇಳಿದ್ರು. ಪಾಪ ಮಕ್ಕಳು ನಂಬ್ಕೊಂಡು ಮಾರನೇ ದಿವಸ ಪಾಠ ಮಾಡುವಾಗ ಮಕ್ಕಳೆಲ್ಲ ನಿದ್ರೆ ಮಾಡ್ತಾ ಇದ್ದಾರೆ. ಇವ್ರು ನಿದ್ರೆ ಮಾಡ್ತಾ ಇದ್ದಾರೆ, ಅವರೆಲ್ಲ ನಿದ್ರೆ ಮಾಡ್ತಾರೆ. ಇವರಿಗೆ ಆಶ್ಚರ್ಯ ಆಯಿತು, ಯಾಕೆ ಹೀಗೆ ಅಂತ ಕೇಳಿದ್ರು. ಮಕ್ಕಳಿಗೆ ಗದರಿಸಿದ್ರು. ಮಕ್ಕಳು ಹೇಳಿದರು, ಇಲ್ಲ ನಾವು ಸ್ವರ್ಗಲೋಕಕ್ಕೆ ಹೋಗಿ ಬಂದ್ವಿ, ನಮ್ಮ ಗುರುಗಳು ನೀವು ಕಂಡ್ರಿ ಅಲ್ಲಿ, ಮತ್ತು ನಿಮ್ಮ ಗುರುಗಳು ಕಂಡ್ರು, ಭಾಳ ಖುಷಿ ಆಯಿತು, ಅಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ಅಂತೇಳಿ ಹೇಳಿದರು. ಅಂದರೆ ಚೋರ ಗುರುವಿಗೆ ಚಾಂಡಾಲ ಶಿಷ್ಯರು ಅಂತ ಹೇಳ್ತೇವಲ್ಲ ನಾವು, ಆದದ್ದು ಇದು. ಯಾಕೆ ಅಂತ ಕೇಳಿದ್ರೆ, ಗುರು ಅಂದಾಡಿಯವರೇ, ಗುರುಗಳು ಹಿರಿಯರೇ ನಿದ್ದೆ ಮಾಡಿದರೆ ಶಾಲೆಯಲ್ಲಿ, ಮಕ್ಕಳು ಶಾಲೆಯಲ್ಲಿ ನಿದ್ದೆಯನ್ನೇ ಮಾಡೋದು ಅಂತ. ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಾವು ನುಡಿದು ತೋರಿಸ್ತೇವೆ ಬಹಳ ಸಲ, ಆದರೆ ನಡೆದು ತೋರಿಸುವುದಿದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಮಾಸ್ತರ್ನೇ ಬೀಡಿ ಸೇವೋನಾದರೆ ಮಕ್ಕಳು ಸಿಗರೇಟ್ ಸೇವೋರು ಆಗ್ತಾರೆ ಅಂತ. ಹಾಗಾಗಿ ನಾವು ಅದು ಕೌಟುಂಬಿಕವಾಗಿ ಬಂತು, ಸಮಾಜದಲ್ಲಿ ಕೂಡ ಬಂತು. ನೀವು ಒಂದು ಆಲೋಚನೆ ಮಾಡಬೇಕು, ಇವತ್ತು ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾರೆ, ಒಳ್ಳೆಯದನ್ನು ಹೇಳ್ಕೊಡ್ತಾರೆ, ಯಾರು ನೀನು ಹಾಳಾಗು ಕಳ್ಳಾಗು ಅಂತ ಹೇಳೋದಿಲ್ಲ. ಆದರೆ ಯಾಕೆ ಮಕ್ಕಳು ಒಳ್ಳೆಯವರು ಆಗೋದಿಲ್ಲ ಅಂತ ಕೇಳಿದ್ರೆ, ಕುಟುಂಬಕ್ಕಿಂತ ಅವರು ಇವತ್ತು ಸಮಾಜದಿಂದಲೇ ಹೆಚ್ಚು ಪ್ರಭಾವಿತರಾಗ್ತಾರೆ. ದಯವಿಟ್ಟು ಗಮನಿಸಬೇಕು. ನಿಜವಾಗಿ ಇವತ್ತು ಏನು ಸಮಸ್ಯೆ ಆಗಿದೆ ಅಂತ ಕೇಳಿದರೆ, ಇವತ್ತು ಕುಟುಂಬದ ಜೊತೆಗೆ ನಮಗೆ ಬಾಂಧವ್ಯ ಇರಬೇಕಾಗಿತ್ತು, ನಾವಿವತ್ತು ಸಂಪರ್ಕ ಇಟ್ಕೊಂಡಿದ್ದೇವೆ. ಜಗತ್ತಿನ ಜೊತೆಗೆ ನಮಗೆ ಇವತ್ತು ಸಂಪರ್ಕ ಇಟ್ಕೊಳ್ಬೇಕಾಗಿತ್ತು, ಆದರೆ ನಾವು ಇವತ್ತು ಬಾಂಧವ್ಯ ಇಟ್ಕೊಂಡಿದ್ದೇವೆ. ಇದು ಎಲ್ಲ ಸಮಸ್ಯೆಗಳ ಮೂಲ ಅನ್ನೋದಾಗಿ ನಾನು ಭಾವಿಸ್ತೇನೆ. ಹಾಗಾಗಿ ಇಲ್ಲಿ ನಾವು ಮತ್ತೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಕೇಳಿದರೆ, ಈ ಎಲ್ಲ ಸಮಸ್ಯೆಗಳ ಮೂಲ, ಎಲ್ಲ ಸಮಸ್ಯೆಗಳಿಗೆ ಕಾರಣ ಹಿರಿಯರೇ. ಹಾಗಾಗಿ ಇನ್ನೊಂದು ಸಣ್ಣ ಕತೆ ಹೇಳಿ ನನ್ನ ಮಾತುಗಳನ್ನು ನಾನು ಈ ಸುತ್ತಿನಲ್ಲಿ ಮುಗಿಸ್ತೇನೆ. ಖಲೀಲ್ ಗಿಬ್ರಾನ್ ಬಹಳ ದೊಡ್ಡ ಹೆಸರು. ಒಬ್ಬ ತಂದೆ ಮಗನಿಗೆ ಹೇಳ್ಕೊಡ್ತಾನಂತೆ. ಏನು ಅಂತ ಹೇಳ್ತಾನೆ ಅಂತಂದರೆ, ನೋಡು ಮಗು, ನೀನು ನಿನ್ನ ಜೊತೆಗೆ ಎಷ್ಟೇ ಕ್ರೂರವಾಗಿ ವರ್ತಿಸಲಿ ಸಮಾಜ, ಎಷ್ಟೇ ಕೆಟ್ಟದಾಗಿ ನಡೆದುಕೊಳ್ಳಲಿ ಜನ, ನೀನು ಮಾತ್ರ ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕು ಅವರ ಜೊತೆಗೆ. ಯಾಕೆ ಅಂತ ಕೇಳಿದರೆ, ನೀನು ಸದ್ಗ್ರಹಸ್ಥನಾಗಬೇಕು. ನಾವು ನಾಯಿ ಕಚ್ಚಿತು ಅಂತೇಳಿ ನಾಯಿಯನ್ನು ಹಿಡ್ಕೊಂಡು ಕಚ್ಚೋದಿಲ್ವಲ್ಲ. ಹಾಗಾಗಿ ನೀನು ಸದ್ಗ್ರಹಸ್ಥನಾಗಿರಬೇಕು. ಯಾರು ಏನು ಕೆಡುಕು ಮಾಡಿದ್ರು ನೀನು ಮಾತ್ರ ಒಳ್ಳೆಯದನ್ನೇ ಮಾಡಬೇಕು, ಸಂಭಾವಿತನಾಗಿರಬೇಕು ಅಂತ ಹೇಳ್ತೇವೆ. ಹಾಗಾಗಿ ನಾವು ಗಮನಿಸಬೇಕಾದದ್ದು ಏನು ಅಂತ ಕೇಳಿದರೆ, ಹಿರಿಯರು ನುಡಿದು ತೋರಿಸುವುದಲ್ಲ, ನಡೆದು ತೋರಿಸಬೇಕು. ಇವತ್ತಿನ ಎಲ್ಲ ಬಾಂಧವ್ಯಗಳ ಕೊಂಡಿ ಕಳಚುವುದಕ್ಕೆ ಸೈಕಲ್ ಚೈನ್ ತಪ್ಪೋದಂಗೆ, ಒಂದು ಕೊಂಡಿ ತಪ್ಪೋದ್ರೆ ಅಷ್ಟು ಕೊಂಡಿಯೂ ತಪ್ಪು ಹೋಗ್ತದೆ. ಆ ಬಾಂಧವ್ಯ ತಪ್ಪುವುದಕ್ಕೆ ಕಾರಣ ಮತ್ಯಾರು ಅಲ್ಲ, ಹಿರಿಯರು ಅನ್ನುವುದಾಗಿ ನನ್ನ ವಾದ. ಬಾಂಧವ್ಯದ ಬಂಧ ಕಳಚಲಿಕ್ಕೆ ಯಾರು ಕಾರಣ ಎನ್ನುವಂಥ ಚರ್ಚೆಯಲ್ಲಿ ಯಾರು ಕಾರಣ ಎನ್ನುವುದನ್ನಷ್ಟೇ ಚರ್ಚೆ ಮಾಡ್ತಾ ಎಲ್ಲರೂ ಮುಂದುವರಿತಾ ಇದ್ದಾರೆ. ಆದರೆ ಇದನ್ನು ತಿಳಿಗೊಳಿಸುವುದು ಹೇಗೆ, ಈ ರೀತಿಯ ಮನಸ್ಥಿತಿಯನ್ನು ಕಿರಿಯರದ್ದಾಗಲಿ ಹಿರಿಯರದ್ದಾಗಲಿ ತಿಳಿಗೊಳಿಸುವುದು ಹೇಗೆ ಎನ್ನುವುದ್ರ ಬಗ್ಗೆ ಇನ್ನೂ ಕೂಡ ಯಾರೂ ಅದನ್ನು ಬಂದು ಮುಟ್ಟಿಲ್ಲ. 3ನೇ ಸುತ್ತಿನಲ್ಲಿ ಬರ್ತಾರೆ ಅಂತ ಭಾವಿಸ್ತೇನೆ. ಇದಕ್ಕೊಂದು ಭಗವಾನ್ ಬುದ್ಧನ ಕಥೆ ಇದೆ. ಭಗವಾನ್ ಬುದ್ಧ ತನ್ನ ಶಿಷ್ಯರೊಂದಿಗೆ ಅರಣ್ಯ ಮಾರ್ಗದಲ್ಲಿ ಸಾಗಿ ಹೋಗ್ತಾ ಇದ್ದಂತೆ. ದಾರಿಯಲ್ಲಿ ಶಿಷ್ಯನೊಬ್ಬ ಬುದ್ಧನಲ್ಲಿ ಕೇಳ್ದ, ಕದಡಿದ ಮನಸ್ಸು, ನೊಂದ ಮನಸ್ಸು ಸರಿಯಾಗುವುದು, ತಿಳಿಯಾಗುವುದು ಹೇಗೆ ಅಂತ ಪ್ರಶ್ನೆ ಕೇಳಿದಂತೆ. ಬುದ್ಧ ಉತ್ತರಿಸಲಿಲ್ಲ. ಸ್ವಲ್ಪ ಸಮಯದ ನಂತರ ಬುದ್ಧ ಅದೇ ಶಿಷ್ಯನಲ್ಲಿ ಹತ್ತಿರದ ಕೊಳದಿಂದ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳ್ದ. ಆ ಕೊಳದ ನೀರು ಕದಡಿದ ನೀರಾಗಿತ್ತು, ಕೊಳಕು ನೀರಾಗಿತ್ತು. ಶಿಷ್ಯ ಈ ನೀರನ್ನು ಹೇಗೆ ಕುಡಿಲಿಕ್ಕೆ ಸಾಧ್ಯ ಅಂತ ಬರಿಗೈಯಲ್ಲಿ ವಾಪಸ್ ಬಂದಂತೆ. ಆವಾಗ ಬುದ್ಧ ಒಂದು ಸ್ವಲ್ಪ ಸಮಯ ಬಿಟ್ಟು, ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಹೇಳಿದ ಶಿಷ್ಯನ ಹತ್ರ, ಈಗ ಹೋಗಿ ಆ ಕೊಳದಿಂದ ನೀರನ್ನು ತೆಗೆದುಕೊಂಡು ಬಾ ಅಂತ. ಈ ಶಿಷ್ಯ ಅಲ್ಲಿ ಹೋದಾಗ ಸ್ಫಟಿಕ ಶುದ್ಧ ನೀರು ಆ ಕೊಳದಲ್ಲಿತ್ತಂತೆ, ಕದಡಿದ ನೀರು ಸ್ಫಟಿಕ ಶುದ್ಧ ನೀರಾಗಿತ್ತು ಅಂತ. ಆವಾಗ ಬುದ್ಧ ಹೇಳ್ತಾನೆ, ಆ ನೀರನ್ನು ತಂದ ಶಿಷ್ಯನಿಗೆ ಹೇಳ್ತಾನೆ, ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು. ಯಾವ ರೀತಿ ಈ ಮನಸ್ಸನ್ನು, ಕದಡಿದ ಮನಸ್ಸನ್ನು ತಿಳಿಗೊಳಿಸುವುದು ಹೇಗೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು, ಕಾಲವೇ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ ನಿನಗೆ ಅಂತ ಹೇಳ್ತಾನೆ. ನಾವು ಕೂಡ ಹಾಗೆ ನಮ್ಮ ಸಂಬಂಧದಲ್ಲಿ ಕೂಡ ಮನಸ್ಸು ಹಲವಾರು ಬಾರಿ ಅದು ಕಿರಿಯದ್ದಿರ್ಬೋದು, ಹಿರಿಯರದ್ದು ಇರಬಹುದು, ಅದು ಕದಡ್ತಾನೆ ಇರ್ತದೆ. ಆದರೆ ಸ್ವಲ್ಪ ಸಮಯಕ್ಕಾದರೆ ಅದು ತಿಳಿಯಾಗಿ ಮತ್ತೆ ಆ ಸಂಬಂಧದ ಬಂಧ ಗಟ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಈಗ ತಿಗಣೇಶ್ ಮಾಗೋಡ್ರವರು ಈ ಚರ್ಚೆಯನ್ನು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೇನೆ. ಕುದುರೆಯನ್ನು
ನೀರಿನವರೆಗೆ ತೆಗೆದುಕೊಂಡು ಹೋಗ್ಬೋದು. ಆದರೆ ನೀರು ಕುಡಿಯುವುದು ಕುದುರೆನೇ ಕುಡಿಬೇಕು. ಹಿರಿಯರು ನಮ್ಮ ಮಕ್ಕಳು ಒಳ್ಳೆಯದಾಗಲಿ, ನಮ್ಮ ಮಕ್ಕಳು ಒಳ್ಳೇದು ಕಲೀಲಿ, ಒಳ್ಳೆಯ ಶಾಲೆಗೆ ಹೋಗಲಿ, ಇದು ಮಾಡಲಿ ಅದು ಮಾಡಲಿ ತೊಗೊಂಡೋಗ್ಬಿಡುತ್ತಪ್ಪ. ಆದರೆ ಮಕ್ಕಳು ಅಲ್ಲಿ ಕಲಿದೆ ಹೋದರೆ, ಇಷ್ಟೆಲ್ಲ ಕಷ್ಟಬಿಟ್ಟು ತಮ್ಮ ಜೀವನ ಸವಿಸಿ ಮಕ್ಕಳಿಗೆ ಒಳ್ಳೆಯದಾಗಲಿ ಹೇಳಿ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ, ಉಪಕರಣ ತಂದು ಕೊಟ್ಟರೆ, ಮೊಬೈಲ್ ತಂದು ಕೊಟ್ಟರೆ, ಮತ್ತೊಂದು ಮಾಡಿದ್ರೆ, ಇನ್ನೊಂದು ಮಾಡಿದ್ರೆ ಅದು ಹಿರಿಯರ ತಪ್ಪ ರೀತಿ. ಈಗ ಮೊದಲು ನೋಡಿ, ಹಳಬರನ್ನೊಬ್ಬರನ್ನು ನೋಡಿ, ಎಲ್ಲರೂ ಇಲ್ಲಿ ರಿಟೈರ್ಡ್ ಆದವರಿದ್ದಾರೆ. ಒಂದೇ ಸಂಸ್ಥೆಯಲ್ಲಿ ಅಥವಾ ಒಂದೇ ಒಂದು ಇಲಾಖೆಯಲ್ಲಿ ಜಾಯಿನ್ ಆಗಿ ರಿಟೈರ್ಡ್ ಆದವರಿದ್ದಾರೆ. ಈಗಿನ ಮಕ್ಕಳು ಒಬ್ಬರಾದರೂ ಒಂದರಲ್ಲಿ ಜಾಯಿನ್ ಆಗಿ ಒಂದರಲ್ಲಿ ರಿಟೈರ್ಡ್ ಆಗ್ತಾರೆ. ಅಲ್ಲಿ ಹನಿ ಹೆಚ್ಚು ಕೊಟ್ಟರೆ ಅಲ್ಲಿ ಹಾರೋದು, ಇಲ್ಲಿ ಹನಿ ಹೆಚ್ಚು ಕೊಟ್ಟರೆ ಆ ಕಂಪ್ನಿಗೆ ಹಾರೋದು. ಅಪ್ಪ ಅದನ್ನು ಹೇಳ್ಕೊಟ್ಟಿದ್ದ ಸೂರಮ್ ಎಕ್ಕುಂಡಿಯವರು. ಸೂರಮ್ ಭಗವದ್ಗೀತೆ ಬೋಧನೆ ಮಾಡಿದ್ರೆ ಕೇಳದೆ ಹೋದ ಜನ ನಾವು, ಸೂರಮ್ ಎಕ್ಕುಂಡಿಯವರು ಮತ್ತೊಬ್ಬರು ನಾವು ಬರೆದ್ರೆ ಕೇಳ್ತಾರೆ. ಮೊದಲು ನಾವು ಬದಲಾಗಬೇಕು. ಇವತ್ತು ನೋಡಿ 16 ವರ್ಷಕ್ಕೆ ಅಂತದ್ದು ಬುದ್ಧಿ ಪೂರ್ತಿ ಬೆಳೀತದೆ. 16 ವರ್ಷಕ್ಕೆ ಹಿರಿಯವಾಗೋದಿಲ್ಲ, ಅವನು ಕಿರಿಯವನೇ ಆಗಿರ್ತಾನೆ. ಅಷ್ಟು ಬುದ್ಧಿ ಬೆಳೆದ ಮೇಲೂ ಸಹಿತ ಬೆಳೆದ ಹೊತ್ತು ಶುರು ಮಾಡ್ತಾನೆ ಅಂದರೆ ಅದು ಹಿರಿಯರು ಹೆಂಗೆ ಕಾರಣ ಆಗ್ತಾರೆ? ಬೆಳಿಗ್ಗೆ ಈಗ ನಾವು ಸಹಿತ ಬೆಳಿಗ್ಗೆ ಅಡಕೆ ಚೀಲ ಹಿಡ್ಕೊಂಡು ಹೋದ್ರೆ ಮಗ ಬರ್ತಾನೆಯಾ? ಬುದ್ಧಿ ಇದ್ದವ ಆದರೆ ಕಲಿಬೇಕಿತ್ತು. ಅಪ್ಪ ಹೋದ ನಾ ಹೋಗಬೇಕು. ಅವನಿಗದು ಬೇಡ. ಯಾಕೆಂದರೆ ಅವ್ನು ಕಲೀಲಿಕ್ಕೆ ಇಷ್ಟ ಇಲ್ಲ ಅವನಿಗೆ. ಅವನು ಯಾವುದನ್ನು ಕಲಿತಾನೆ, ಯಾವುದು ಅನುಕೂಲ ಆಗ್ತದೋ, ಯಾವ್ದು ತೊಂದರೆ ಆಗೋದಿಲ್ವೋ, ಒಟ್ಟಾರೆ ಮೇಲೆ ಜೀವಕ್ಕೆ ತ್ರಾಸ ಆಗಬಾರ್ದು. ಸುರುಳಿ ದುಡ್ಡಾಗಬೇಕು, ಅದು ಮೋಸುವ ಮತ್ತೊಂದು. ಆ ಬುದ್ಧಿ ಮತ್ತೆ ಬೆಳೆದ ಮೇಲೆ ಬರ್ತದೆ ಸಣ್ಣ. ಅದು ಅವರಿಗೆ ಬುದ್ಧಿಯೇ ಬಿಟ್ಟರೆ ಹಿರಿಯರ ಬುದ್ಧಿ ಅಲ್ಲ. ಹಿರಿಯರು ಏನನ್ನೂ ಕೆಡಿಸ್ಲಿಲ್ಲ, ನೆಲವನ್ನು ಕೆಡಿಸ್ಲಿಲ್ಲ, ಜಲವನ್ನು ಕೆಡಿಸ್ಲಿಲ್ಲ, ಯಾವುದನ್ನೂ ಕೆಡಿಸ್ಲಿಲ್ಲ, ಎಲ್ಲವನ್ನು ಹಾಗೇ ಇಟ್ಟಿದ್ದಾರೆ. ಆದರೆ ಇವತ್ತು ನಾವು ನಮ್ಮ ಸ್ವಾರ್ಥಕ್ಕೆ ಈಗಿನ ಹುಡುಗರು ಅದನ್ನು ಯಾವುದನ್ನು ಮಾಡ್ತಾ ಇಲ್ಲ. ಈಗ ಬಾಕಿ ಬೇಡ, ನಾನೇ ಬರೆದ ಪುಸ್ತಕವನ್ನು, ಬೇಡ ಸೂರಿ ಭಟ್ರೇ ಬರೆದ ಪುಸ್ತಕವನ್ನು, ಅಥವಾ ಅವ್ರು ಯಾರು ನಮ್ಮ ಗಾಂವ್ಕರ್ ಬರೆದ ಪುಸ್ತಕವನ್ನು ನಮ್ಮ ಮಕ್ಕಳು ಓದ್ತಾರ್ಯಾ? ಹಾಗಾದ್ರೆ ನಾವು ಓದಬೇಡ ಮಗನೇನು ಹೇಳ್ತನ? ನಮ್ಮ ಪುಸ್ತಕವನ್ನು ನಮ್ಮ ಮಕ್ಕಳು ಓದೋದಿಲ್ಲ. ಹಾಗಾದ್ರೆ ಮಗನೇ ನೀನು ಪುಸ್ತಕ ಓದಬೇಡ ಇದನ್ನ ಹೇಳ್ತಾರೆ. ಈ ಮಕ್ಕಳೇ ಮಾಡೋದಿಲ್ಲ ಆ ಕೆಲಸವನ್ನು. ನಾನು ಹೇಳಿದನು ಅದು ಅಷ್ಟು ಒಂದು ಹಂತದವರೆಗೆ ಮಕ್ಕಳನ್ನು ನಾವು ಬೆಳೆಸಬೇಕು. ಈ ಯಾರೋ ಹೇಳ್ತಾರೆ 18 ವರ್ಷ ಆದಮೇಲೆ ಮಕ್ಕಳನ್ನು ಗೆಳೆಯರಂಗೆ ನೋಡ್ಕೊಳ್ಳಿ ಅಂತ. ಇಂಥವ್ರನ್ನ ಗೆಳೆಯರು ಮಾಡಿಕೊಂಡ್ರೆ ಎಂಥದ್ದಾಗೋದಪ್ಪ? ನಾವು ನಮಗೆ ಮಾನಸಿಕ ವೇದನೆ ಎಂದಿಗೂ ಆಗಬಾರದು ಎಂದು ಬಯಸೋದಾದರೆ ನಮ್ಮ ಮನದಲ್ಲಿ 2 ವಸ್ತುಗಳನ್ನು ಇಡಬೇಕಾದದ್ದು ಅವಶ್ಯಕ ಅಂತ ಒಂದು ಪುಸ್ತಕದಲ್ಲಿ ಓದಿದಂಥ ನೆನಪು. ಒಂದು ಸ್ಮಶಾನ ಭೂಮಿ ಇರಬೇಕಂತೆ ನಮ್ಮ ಮನಸ್ಸಿನಲ್ಲಿ, ಇನ್ನೊಂದು ಮಂದಿರ ಇರಬೇಕಂತೆ. ಅದು ಯಾಕಂತಂದರೆ, ಒಂದು ಸ್ಮಶಾನ ಭೂಮಿ ಯಾಕೆ ಬೇಕು ಅಂತಂದರೆ, ಒಂದು ವ್ಯಕ್ತಿಯಲ್ಲಿ, ನಮ್ಮ ಎದುರಿನ ವ್ಯಕ್ತಿಯಲ್ಲಿ ಯಾವುದಾದ್ರೂ ದೋಷ ಕಂಡು ಬಂದರೆ, ಕೆಡುಕು ಕಂಡು ಬಂದರೆ ಅದನ್ನು ನಾವು ಆ ಸ್ಮಶಾನ ಭೂಮಿಯಲ್ಲಿ ಹೂಳಬೇಕಂತೆ. ಅದೇ ಎದುರಿಗಿರುವಂಥ ವ್ಯಕ್ತಿಯಲ್ಲಿ ಒಳ್ಳೆಯ ಗುಣಗಳು ಕಂಡು ಬಂದರೆ, ಒಳ್ಳೆಯ ನಡತೆ ಕಂಡು ಬಂದರೆ ಅದನ್ನು ನಾವು ಆ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜಿಸಬೇಕಂತೆ. ಈ ರೀತಿಯ ಮನಸ್ಥಿತಿ ಇದ್ದರೆ ಖಂಡಿತವಾಗಿ ಸಂಬಂಧದ ಬಂಧದಲ್ಲಿ ಯಾವುದೇ ತೊಡಕು ಬರಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರ ಸಾಗರದಲ್ಲಿ ಈಜ್ತಾ ಇರುವಂಥ ನಮಗೆ ಈ ಸೂತ್ರ ಹೆಚ್ಚು ಉಪಯುಕ್ತವಾಗಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಈ 2ನೇ ಸುತ್ತಿನ ಕೊನೆಯಲ್ಲಿ ರಾಜೇಶ್ ಸೂರ್ವೆಯವರಿಗಾಗಿ ಈ ವೇದಿಕೆ. ನಮಸ್ಕಾರ. ನಾಗರಾಜ್ ನಾಯ್ಕರವರು ಹಂದಾಡಿಗೆ ಹೇಳ್ತಾರೆ, ಹೇಳು ರಾಜೇಶ್ನಿಗೆ ಅಂದರೆ ತನ್ನ ಹತ್ರ ಏನೂ ಬಂಡಿಲ್ಲ, ಎಲ್ಲ ಖಾಲಿಯಾಗಿದೆ, ನೀನಾದರೂ ಪ್ರಯತ್ನ ಪಡು. ನಾನು ಕೆಂಪ್ಲೈಟ್ ಬರುವಲ್ಲಿವರೆಗೆ ಮಾತ್ರ ಮಾತಾಡ್ತೆ ಮರೆಯ, ನನ್ನ ಹತ್ರ ಬಂಡಿಲ್ಲ ಅಂತ ಅವ ಹೇಳ್ತಾನೆ. ಆ ಕುಟ್ಟಿ ಕುಂದಾಪುರಕ್ಕೆ ಹೋದದ್ದು ನಾನು ಅಪ್ರಯೋಜಕ ಅಂತ ಹೇಳಿ ಅದನ್ನೇ ಮತ್ತೆ ಕುಟ್ಟಿ ಹೇಳಿದ್ದು ಬಿಟ್ಟರೆ, ಊರು ಸುಟ್ಟರು ಹನುಮಪ್ಪ ಹೊರಗೆ, ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಕೈ ಎತ್ತದಂಗೆ ಆಯ್ತಿದ್ದು. ಏನೂ ಪ್ರಯೋಜನ ಆಗಲಿಲ್ಲ. ನಾನು ಹೇಳ್ತಾ ಇರೋದೇನು, ಕಿರಿಯರು ತಪ್ತಾ ಇದ್ದಾರೆ, ಸ್ವಲ್ಪ ಆಲೋಚನೆ ಮಾಡಿ. ಕಿರಿಯರು ತಪ್ತಾ ಇದ್ದಾರೆ. ಅವರು ಅಡಿಕೆ ಇಕ್ಕೋದು ಕತೆ ಹೇಳಿದರು. ನಾನು ನಾಗರಾಜ್ ನಾಯ್ಕರನ್ನೇ ಉದಾಹರಣೆ ಕೊಡಬೇಕು ಅಂತಾದರೆ, ಅವರ ಮಗನಾದಂಥ ಶ್ರೀರಾಮ ಹೈದರಾಬಾದ್ನಲ್ಲಿ ಫ್ಯಾಷನ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬಂದರೆ ಗದ್ದೆಯಲ್ಲಿ ಉಳಿಸ್ತಾರೆ ಅವನಿಗೆ. ಇಲ್ಲಿಗೆ ಬಂದರೆ ಗದ್ದೆಯಲ್ಲಿ ಉಳಿಸ್ತಾನೆ, ಮಾವಿನ ಮೇಳ ಆದರೆ ಮಾವು ಮಾರಿಸ್ತಾರೆ. ಅದರಿಂದ ಜೀವನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲ್ಲ, ಆ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ತನ್ನ ಮೂಲಕ ಮಕ್ಕಳನ್ನು ಬಡವರನ್ನಾಗಿ ಮಾಡಬಾರ್ದು, ಆದರೆ ಬಡತನದ ಅರಿವು ಮಕ್ಕಳಿಗೆ ಮೂಡಿಸಬೇಕಾಗಿರೋದು ಹಿರಿಯರಾಗಿ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಮರೀತಾ ಇದ್ದೇವೆ. ಯಾಂತ್ರಿಕವಾದಂಥ ಬದುಕಿನಲ್ಲಿ
ಅವರನ್ನು ಭಾವನಾರಹಿತವಾಗಿ ನಾವು ಮಾಡ್ತಾ ಇದ್ದೇವೆ. ತಾಯಿ ಜೊತೆಯಲ್ಲಿ ಒಂದು ಮದುವೆ ಫಂಕ್ಷನಿಗೆ ಹೋದಂಥ ಒಂದು ಮಗು, ಇದು ಹೀನೋಪಮೆಯಾಗಿ ತಮಗೆ ಕಾಣಬಹುದು. ದೊಡ್ಡ ಫಂಕ್ಷನ್ನು ಮಧ್ಯದಲ್ಲಿ ಅದಕ್ಕೆ ಉಚ್ಚೆ ಬಂದುಬಿಡ್ತು. ಅಮ್ಮ ಉಚ್ಚೆ ಬಂತು ಅಂದ್ಲು. ತಾಯಿಗೆ ಮರ್ಯಾದೆ. ಅಯ್ಯೋ ದೇವ, ನನ್ನ ಮಗನಿಗೆ ಉಚ್ಚೆ ಬಂತು ಅಂತ ಹೇಳಬಾರ್ದು ಪುಟ. ಮತ್ತು ಇನ್ನೇನು ಹೇಳಲಿ, ಹಾಡು ಬಂತು ಹೇಳು, ಇಲ್ಲಿ ಮರ್ಯಾದೆ ಆಗ್ತದೆ. ಆ ಮಗು ಸಂಜೆವರೆಗಿದ್ದರು. ಸುಮಾರು ಸಾರಿಗೆ ಹಾಡು ಬಂತು, ತಾಯಿ ಕರ್ಕೊಂಡು ಹೋದ್ಲು. ಮನೆಗೆ ಬರುವಾಗ ರಾತ್ರಿ ಆಗಿತ್ತು. ಈ ತಾಯಿಗೆ ಮರ್ತು ಹೋಗಿತ್ತು. ರಾತ್ರಿ ಮಲಗಿದ್ರು. 12 ಗಂಟೆ ಸುಮಾರಿಗೆ ಮಗು ಅಮ್ಮ ಹಾಡು ಬರ್ತದೆ ಅಂತು. ಈ ತಾಯಿಗೆ ಸಿಟ್ಟು ಬಂದೋಯ್ತು. ಈ ಮಧ್ಯರಾತ್ರಿಯಲ್ಲಿ ಎಲ್ಲ ಹಾಡು ಹೇಳ್ತೀವ ಮಗನೇ ನೀನು? ನನಗೆ ಹಾಡು ಬರ್ತದೆ ಹೇಳ, ಹಾಡು ಬರ್ತದೆ. ಎಲ್ಲ ಮಲಗಿದಾರಲ್ಲ, ಹಾಗಿದ್ರೆ ಒಂದು ಕೆಲಸ ಮಾಡು, ನಂಗೆ ಹಾಡು ಬರ್ತದೆ. ಹಾಗಿದ್ರೆ ಯಾರಿಗೂ ಗೊತ್ತಾಗೋದು ಬೇಡ, ಕಿವಿಯಲ್ಲೇ ಹೇಳು. ಯಾಂತ್ರಿಕವಾದಂಥ ಬದುಕಿನಲ್ಲಿ ನಾವು ಅವರನ್ನು ದೂಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಮುಕ್ತವಾಗಿ ನಗಲಾರರು, ನೆನಪು ಮಾಡ್ಕೊಳ್ಳಿ. ಮುಕ್ತವಾಗಿ ಅಳಲಾರರು. ಯಾರಾದರೂ ಮನೆಗೆ ಬಂದರೆ, ನೀವು ಹೇಳಿದ್ದೆಲ್ಲವೂ ಹೌದು, ಯಾರಾದರೂ ಮನೆಗೆ ಬಂದರೆ ಅವರನ್ನು ಕರೆದು ಕುಳ್ಳಿರಿಸಲಾರರು, ಅವರು ಆತಿಥ್ಯ ಮಾಡಲಾರರು. ಒಂದು ತಾಯಿ ಹೇಳ್ತಾಳೆ ಮಗುವಿಗೆ, ಅಮ್ಮ 15 ವರ್ಷಗಳ ಕಾಲ ನೀನು ಹೇಗೆ ಬಿಟ್ಟಿದ್ದೆ ನನ್ನನ್ನು, ನನ್ನ ಮಗುವನ್ನು 5 ನಿಮಿಷ ಬಿಟ್ಟಿರಲಿಕ್ಕೆ ಆಗೋದಿಲ್ಲ ನನಗೆ. ನೀನು ಬೇರೆ ಕಡೆಗಿದ್ದು ಓದಿಸ್ದಿಯಲ್ಲ ಅಮ್ಮ, ನನಗೆ ಮೌಲ್ಯಗಳನ್ನು ಕೊಡೋಲ್ಲ. ಮಗಳು ಡಾಕ್ಟ್ರು. ನನ್ನ ಪ್ರಶಾಂತ ಚೆನ್ನಾಗಿ ಹೇಳ್ದ, ನಾವು ಮಾಡಿದ್ದನ್ನು ಮಾಡ್ತೇವೆ ಹೇಳಿ. ಒಂದು ಮಗು ಶಾಲೆಯಲ್ಲಿ ಸಿಕ್ಕಲ್ಲಿ ಮೂತ್ರ ಮಾಡ್ತಿದ್ಲು. ಶಿಕ್ಷಕ ಚತುರೋಪಾಯಗಳನ್ನು ಬಳಸಿದ, ಇದನ್ನು ತಪ್ಪಿಸುವ, ಏನಾದರೂ ಮಾಡುವ ಹೇಳಿ. ಮಾತು ಕೇಳಲಿಲ್ಲ. ಏನು ಮಾಡಿದರೂ ಮಗು ಸಿಕ್ಕಲ್ಲಿ ಮೂತ್ರ ಮಾಡೋದು. ತಡೆ, ಅಪ್ಪ ಇದ್ದಲ್ಲಿ ಕರ್ಕೊಂಡು ಹೋಗ್ತೇನೆ ಹೇಳಿ ಮನೆಗೆ ಕರ್ಕೊಂಡು ಹೋದ. ಅಪ್ಪ ಮನೆ ಚಿಟ್ಟಿ ಮೇಲೆ ನಿಂತ್ಕೊಂಡು ಮೂತ್ರ ಮಾಡ್ತಾ, ಏನು ಬಂದಿದ್ದು ಮಾಸ್ಟ್ರೇ ಅಂದ. ಇವರೇನೂ ಮಾತಾಡಲಿಲ್ಲ, ಮತ್ತು ವಾಪಸ್ಸೇ ಬಂದರು. ನಾನು ಹೇಳೋದೇನು, ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ, ನಾನು ಭಾಳ ಸಾರಿ ಹೇಳ್ತಾ ಇರುವಂಥ ಒಂದು ಮಾತು. ನನ್ನ ಟೈಮ್ ಆಗಿದೆಯಾ? ಹಾಂ, ಕೆಂಪ್ಲೈಟ್ ನೋಡೋದಿಲ್ಲ ನಾನು, ಆದರೂ ಹೇಳಿದರೆ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳ್ತಾ ಇದ್ದಾರೆ. ಭಾರತೀಯ ಸಂಸ್ಕೃತಿ ಹೇಗಿರಬೇಕು ಹೇಳಿದರೆ, ಭಾಳ ಜನ ಹೇಳಿದ್ರಂತೆ ಭಾರತೀಯ ಸಂಸ್ಕೃತಿಯನ್ನು ಭಾರತೀಯ ಹುಚ್ಚನೊಬ್ಬ ಹೇಳ್ತಾನೆ ಹೇಳಿ. ಭಾಳ ಜನರಿಗೆ ಆಶ್ಚರ್ಯ ಆಗಿ ಹೋಗ್ಬಿಡ್ತು. ನಾವೆಲ್ಲ ಇಷ್ಟು ಬುದ್ಧಿವಂತರಿದ್ದೇವೆ, ಸನ್ಯಾಸಿಗಳಿದ್ದೇವೆ, ದೊಡ್ಡ ದೊಡ್ಡ ಸಾಧನೆ ಇದ್ದೇವೆ, ಭಾರತೀಯ ಹುಚ್ಚನೊಬ್ಬ ಹೇಗೆ ಸಂಸ್ಕೃತಿಯನ್ನು ಹೇಳ್ತಾನೆ? ಒಮ್ಮೆ ನೋಡಿ, ಭಾರತೀಯ ಹುಚ್ಚನೊಬ್ಬ ದಾರಿಯಲ್ಲಿ ಹೋಗ್ತಾ ಇರುವಾಗ ತಲೆ ಕೂದಲು ಕೆದರಿರ್ತದೆ, ಸಿಕ್ಕವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾನೆ, ಅವಮಾನ ಮಾಡ್ತಾನೆ. ಆದರೆ ತನ್ನ ಮರ್ಯಾದೆಯನ್ನು ಮುಚ್ಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೇ ಇರ್ತಾನೆ. ಮರ್ಯಾದೆ ಮುಚ್ಚಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಿದ್ರೆ ಅದು ಎಲ್ಲಿಂದ ಬಂತು? ಅದು ನಿಜವಾದ ಭಾರತೀಯ ಸಂಸ್ಕೃತಿ, ಅಂತರ್ಗತವಾಗಿ ಬಂದಂಥ ಭಾರತೀಯ ಸಂಸ್ಕೃತಿ. ಅದನ್ನು ಕಲಿಸ್ಬೇಕು. ಶಿಕ್ಷಣ ಪಡಿ, ನೌಕರಿ ಹಿಡಿ, ಹಣ ಮಾಡು, ಎಂಜಾಯ್ ಮಾಡು, ಉಳಿದದ್ದು ಯಾವುದನ್ನು ನೋಡಬೇಡ ಮಗನೇ ಅಂತ ಹೇಳಿ ಅವನನ್ನು ಕಳಿಸ್ತಾ ಇದ್ದೇವೆ. ಎಲ್ಲ ಬಂಧು ಬಾಂಧವರಿಂದ ದೂರ ಮಾಡ್ತಾ ಇದ್ದೇವೆ. ಈಗ ನಾವು ಸಂತ್ರಸ್ತರಾಗ್ತಾ ಇದ್ದೇವೆ ಆ ಮಕ್ಕಳ ಕಾರಣದಿಂದ. ಆಗ ಲಬೋ ಅಂತ ಬಾಯಿ ಬಡ್ಕೊಳ್ತಾ ಇದ್ದೇವೆ. ಎಲ್ಲದಕ್ಕೂ ಹಿರಿಯರೇ ಕಾರಣ. ಧನ್ಯವಾದ. 2ನೇ ಸುತ್ತು ಮುಕ್ತಾಯವಾಗಿದೆ. ಈಗ 3ನೇ ಸುತ್ತಿನಲ್ಲಿ 3ನೇ ಸುತ್ತಿನ ಪ್ರಾರಂಭವನ್ನು ಮಾಡಬೇಕಾಗಿ ನಾಗರಾಜ್ ನಾಯ್ಕರವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಿರಿಯರೇನೂ ಕಲಿಸಲಿಲ್ಲ, ಹಾಗಾಗಿ ನಾವು ಅಡ್ಡ ಕಸಬಿಗಳಾದ್ವಿ, ಅಡ್ಡ ಹಾದಿ ಹಿಡಿದ್ವಿ. ನಾವು ಕುಂದಾಪುರದ ಭಾಷೆಯಲ್ಲಿ ಎಂಥದ್ದು ತಿಮ್ಮೋರು ಅಂತಾರೆ, ಹಂಗಾಗಿಬಿಟ್ವಿ ಅನ್ನುವಂಥದ್ದಾಗಿ ಕಿರಿಯರು ಒಪ್ಪಿಕೊಳ್ತಾ ಇದ್ದಾರೆ. ಎಂಥದ್ದು ಎಕ್ಕ ತಿಮ್ಮುವರ. ಹಾಗಾಗಿ ನಾವು ಹಾಳಾಗಿಬಿಟ್ವಿ. ಒಟ್ಟಿನಲ್ಲಿ ಹಾಳಾಗಿರುವುದು ವಾಸ್ತವ. ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಟು ಬಿ ಪ್ರೂವ್ಡ್ ಅಂತ ಹೇಳ್ತಾರೆ. ಒಪ್ಪಿಕೊಂಡಂಥ ವಿಷಯವನ್ನು ಮತ್ತೆ ಪುರಾವೆಗೊಳಿಸಬೇಕೆಂದಿಲ್ಲ. ಅಂದರೆ ನಾವು ಅಡ್ಡ ಹಾದಿ ಹಿಡಿದು ಬಿಟ್ಟಿದ್ದೀವಿ ಎನ್ನುವುದನ್ನು ಅವರು ಅರ್ಧ ಒಪ್ಪಿಕೊಂಡು ನಮ್ಮ ಬರ್ಡನನ್ನು ಅರ್ಧ ಕಡಿಮೆ ಮಾಡಿದ್ದಾರೆ ಅಂತ ಆಯಿತು. ಹಾಗಿದ್ರೆ ಅದಕ್ಕೆ ಕಾರಣ ಯಾರು ಅಂತ ಹೇಳಿ ನೋಡಿ. ಜೇನುಗೂಡು ಭಾಳ ಸುಂದರವಾಗಿ ಜೇನುಗೂಡನ್ನು ಕಟ್ತದೆ. ಭಾಳ ಯಾವ ಆರ್ಕಿಟೆಕ್ಟು ಸಹಿತ ಅದಕ್ಕೆ ತರಬೇತಿ ಕೊಡಲಿಲ್ಲ. ರಷ್ಯಾದ ಸೈಬೀರಿಯಾದಿಂದ ಕಾರವಾರದ ಅಥವಾ ಅಂಕೋರದ ಕೆರೆಗಳಿಗೆ ಹಕ್ಕಿಗಳು ಬರ್ತವೆ. GPS ಅವುಗಳಿಗೆ ಯಾರೂ ಕೊಟ್ಟಿಲ್ಲ. ಹಾಗೆ ಎಷ್ಟೋ ಗಿಜಗನ ಗೂಡಿನ ಗೂಡನ್ನು ನೋಡಿ, ಹಕ್ಕಿಯ ಗೂಡನ್ನು ನೋಡಿ, ಇನ್ನಿತರ ಗೂಡನ್ನು ನೋಡಿ, ಒರ್ಲೆಯ ನಾವು ವೈಟ್ ಹ್ಯಾಂಡ್ಸ್ ಅಂತೀವಲ್ಲ ಅದರ ಗೂಡನ್ನು ನೋಡಿ, ಕೆಳಗಡೆ ಹೋದರೆ ಭಾಳ ಸ್ತರಗಳಿರ್ತವೆ, ಭಾಳ ಒಳ್ಳೆಯ ಡಿಸೈನ್ ಅದು.
ಅದರಿಂದ ಈಗ ಬೆಳ್ಳಿಯನ್ನು ಎರಕ ಹೊಯ್ದು ಒಳ್ಳೆಯ ಕಲಾಕೃತಿಗಳನ್ನು ಮಾಡ್ತಾರೆ. ಅವುಗಳಿಗೆಲ್ಲ ಶಿಕ್ಷಣವನ್ನು ಕೊಟ್ಟವ್ರು ಯಾರು? ಅವುಗಳಿಗೇನೆಲ್ಲ ಏನು ಮೆಕಾಲೆ ಶಿಕ್ಷಣ ಕೊಟ್ಟಿದ್ದಾರಾ ಅಥವಾ ಮನೆಯಲ್ಲಿ ಏನು ಸಣ್ಣ ಬಿಸಿಡಿ ಹೇಳ್ಕೊಟ್ಟಿದ್ದಾರಾ? ಆದರೂ ಸಹಿತ ತಾಯಿ ಅಥವಾ ತಂದೆ ಹೇಗೆ ಗೂಡು ಕಟ್ಟಿದಾನೋ ಅದೇ ರೀತಿಯಲ್ಲಿ ಗೂಡು ಕಟ್ಟಬಲ್ಲವು. ತಾಯಿ ಹೇಗೆ GPS ಇಲ್ಲದೆ ರಷ್ಯಾದಿಂದ ಭಾರತಕ್ಕೆ ಬಂದಿತ್ತೋ ಅದೇ ರೀತಿ ಬರಬಲ್ಲನು. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಮ್ಮಲ್ಲಿರುವಂಥ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಬೇಕಾದದ್ದು ಸಹಿತ ಭಾಳ ಮುಖ್ಯವಾದದ್ದು. ಪ್ರಾಜ್ಞರು ಒಂದು ಮಾತನ್ನು ಹೇಳ್ತಾರೆ, ಓಡಲರಿತಿಹ ಕುರುಡ ಕಾಣದಲೆ ಬೀಳುವ, ಓಡಲರಿಯದ ಕುಂಟ ಬೀಳುವ ಕಿಚ್ಚಿಗೆ, ಜ್ಞಾನವಿಲ್ಲದ ಕ್ರಿಯೆ ಇಲ್ಲದ ಜ್ಞಾನ, ಕುರುಡ ಕುಂಟರ ತರದಿ ನಿಷ್ಫಲ, ಜ್ಞಾನಪೂರ್ವಕ ಕ್ರಿಯೆ ಎಂದೂ ಸಫಲ ಎನ್ನುವುದಾಗಿ ಹೇಳ್ತಾರೆ. ಈಗ ಕುರುಡನಾದವನಿಗೆ ಓಡ್ಲಿಕ್ಕೆ ಆಗ್ತದೆ, ಕಾಣೋದಿಲ್ಲ. ಕುಂಟನಾದವನಿಗೆ ಓಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಬ್ಬರೂ ಕಿಚ್ಚಿಗೆ ಬೀಳ್ತಾರೆ. ಜ್ಞಾನಪೂರ್ವಕ ಕ್ರಿಯೆ ಎಂದೂ ಸಫಲ ಅಂಥೇಳಿ, ಅರಿವೇ ಗುರು ಅಂತ ಹೇಳ್ತಾರೆ. ನನಗೆ ನಾನೇ ನನ್ನ ಜ್ಞಾನವನ್ನು ಹೊಂದ್ಬೋದು, ನನಗೆ ನಾನೇ ನನ್ನ ಮನಸ್ಸನ್ನು ವಿಕಸಿತವನ್ನು ಮಾಡ್ಬೋದು, ಅರಿವನ್ನು ಗುರುವಾಗಿಸಿಕೊಳ್ಬೋದು. ಈ ಅರಿವನ್ನು ಗುರುವಾಗಿಸಿಕೊಳ್ಳಿಕ್ಕೆ ಸಣ್ಣವರು ವಿಫಲರಾಗಿದ್ದಾರೆ. ಒಂದು ತಾಯಿ 12 ಮಕ್ಕಳನ್ನು ಹೆತ್ತಂಥ ಒಂದು ತಾಯಿ, ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಹೆತ್ತಂಥ ತಾಯಿ ಹೇಳಿದ್ದಂತೆ, ಮಗಳನ್ನು ಹೆತ್ತೆ ಅಳಿನಿ ಕೊಟ್ಟೆ, ಮಗನನ್ನು ಹೆತ್ತೆ ಸೊಸೆ ಕೊಟ್ಟೆ, ನನ್ನ ಹತ್ರ ಯಾರಿದ್ದಾರೆ ಅಂತ ಹೇಳಿ ಎಲ್ಲ ಶಿಕ್ಷಣವನ್ನು ಕೊಡ್ತಾಳೆ, ಎಲ್ಲ ಸಂಸ್ಕೃತಿಯನ್ನು ಕೊಡ್ತಾಳೆ. ಆದರೆ ಅವಳನ್ನು ಕಾಯಲಿಕ್ಕೆ ಯಾರೂ ಸಹಿತ ಇರುವುದಿಲ್ಲ. ಆದ್ದರಿಂದ ಕಾರಿರುಳು ರಾತ್ರಿಯಳು ತಾರೆ ನೂರಿದ್ದರೇನು, ಮಾನುಜ ಸಖ ಬಯಸುವುದು ಚಂದ್ರಬಿಂಬ ಅಂತ. ಹಿರಿಯರಿರಲಿ ಕಿರಿಯರಿರಲಿ ಆದರ್ಶಗಳ ಬೆನ್ನನ್ನು ಹತ್ತಿ ಹೋದಾಗ ಖಂಡಿತವಾಗಿ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಬಿಟ್ಟರೆ, ಹಿರಿಯರ ಕೆಳಗೆ ಕೈ ತೋರಿಸಿದರೆ ಯಾವುದೂ ಸಹಿತ ಕಾರ್ಯಸಿದ್ಧಿಯಾಗುವುದಿಲ್ಲ. ನಿಮ್ಮ ಅವನತಿಗೆ, ನಿಮ್ಮ ಅಧಪತನಕ್ಕೆ ಅಥವಾ ನಿಮ್ಮ ಫೇಲಿಯಾರಿಟಿಗೆ ನೀವೇ ಕಾರಣ ಬಿಟ್ಟರೆ ಬೇರೆಯವರು ಕಾರಣ ಅಲ್ಲ ಅಂತ ಹೇಳಿ ನನ್ನ ಮಾತಿಗೆ ತಿಲ್ಲಾನ ಹೇಳ್ತೀನಿ. ಪತ್ನಿ ತನ್ನ ಪತಿಯಲ್ಲಿ ಕೇಳಿದ್ಲಂತೆ, ಒಂದು ವೇಳೆ ನಾನು ಸತ್ತರೆ ನೀವು ಏನು ಮಾಡ್ತೀರಿ ಅಂತ. ಪತಿ ಹೇಳಿದ್ನಂತೆ, ಹಾಗೆ ಆಗಲಿಕ್ಕೆ ನಾನು ಖಂಡಿತ ಬಿಡೋದಿಲ್ಲ, ನಿನಗೆ ಸಾಯಲಿಕ್ಕೆ ಬಿಡೋದೇ ಇಲ್ಲ ಅನ್ನಂತೆ. ಆದರೂ ಕೂಡ ಪತ್ನಿ ಮತ್ತೆ ಒತ್ತಾಯ ಮಾಡಿದ್ಲು, ಕಲ್ಪನೆ ಮಾಡ್ಕೊಳ್ಳಿ, ನಾನು ಸತ್ತು ಹೋದರೆ ನೀವು ಏನು ಮಾಡ್ತೀರಿ ಅಂತ. ಆವಾಗ ಪತಿ ಹೇಳಿದ್ನಂತೆ, ನಾನಂತೂ ಹುಚ್ಚನಾಗಿ ಹೋಗ್ತೇನೆ ನೀನು ಸತ್ತರೆ ಅಂತ. ಆವಾಗ ಪತ್ನಿಗೆ ಖುಷಿಯಾಯ್ತಂತೆ, ಖಂಡಿತವಾಗಿಯೂ ಹೌದಾ, ನೀವು ಹಾಗಾದರೆ ಮತ್ತೊಂದು ಮದುವೆ ಆಗೋದಿಲ್ಲ ಅಲ್ವಾ ಅಂತ ಕೇಳಿದ್ಲಂತೆ. ಆಗ ಪತಿ ಕೊಟ್ಟ ಉತ್ತರ ನೋಡಿ ಎಷ್ಟು ಮಜವಾಗಿದೆ ಅಂದರೆ, ಹುಚ್ಚನಾದ ಮೇಲೆ ನಾನು ಏನು ಮಾಡ್ತೀನಿ ಅಂತ ನನಗೇನು ಗೊತ್ತು, 2 ಮದುವೆ ಆಗ್ತೇನೆ 3 ಮದುವೆ ಆಗ್ತೇನೆ ಅಂತ ನನಗೇನು ಗೊತ್ತಿರ್ತದೆ ಅಂತ ಅಂದಂತೆ. ಇದೇ ಸಂಸಾರ ಕಣ್ರಿ. ಈ ಸಂಸಾರವನ್ನು ನಂಬಿಕೊಂಡು ಸಂಬಂಧದ ಬಂಧವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಹಾಗಾದರೆ ಇದನ್ನು ಮಂಜುನಾಥ್ ಗಂಕರ್ ಬರ್ಗಿ ಅವರು ಯಾವ ರೀತಿಯಲ್ಲಿ ಮುಂದುವರಿಸ್ತಾರೆ ನೋಡೋಣ. 5 ಬೆರಳು ಜಗಳ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಂತೆ. ಹೆಬ್ಬೆರಳು ಹೇಳ್ತಂತೆ, ಇದ್ದ ಬೆರಳುಗಳಲ್ಲಿ ಬಲಿಷ್ಠವಾದ ಬೆರಳು ನಾನು ಅಂತೇಳಿ, ಆದ್ದರಿಂದ ನಾನು ಶ್ರೇಷ್ಠ ಅಂತ. ತೋರು ಬೆರಳು ಹೇಳ್ತಂತೆ, ಯಾರಿಗಾದರೂ ತೋರಿಸುವುದಕ್ಕೆ ನಾನೇ ಬೇಕು, ಆದ್ದರಿಂದ ನಾನು ಶ್ರೇಷ್ಠ ಅಂತೇಳಿ. ಉದ್ದ ಬೆರಳು ಹೇಳ್ತಂತೆ, ಇದ್ದ ಬೆರಳುಗಳಲ್ಲಿ ಉದ್ದವಾದ ಬೆರಳು ನಾನು ಶ್ರೇಷ್ಠ ಅಂತೇಳಿ. ಉಂಗುರದ ಬೆರಳು ಹೇಳ್ತಂತೆ, ಯಾವುದಾದ್ರೂ ಒಳ್ಳೆ ಕೆಲಸ ಮಾಡುವಾಗ ನನ್ನನ್ನೇ ಬಳಸ್ತಾರೆ, ನಾನು ಶ್ರೇಷ್ಠ ಅಂತೇಳಿ. ಈ 4 ಬೆರಳು ಜಗಳ ಆಡ್ತಾ ಇರುವ ಸಂದರ್ಭದಲ್ಲಿ 5ನೇದಾದ ಬೆರಳು ಉಂಟಲ್ಲ, ಎದ್ದಿತ್ತಂತೆ. ನೀವೊಂದು ಕಂಡದಕ್ಕಲ್ಲ, ಎದ್ದಿತ್ಕೊಂಡು ಆ ಬೆರಳು ಹೇಳತ್ತಂತೆ, ಅಣ್ಣಂದಿರೆ ನಿಮ್ಮಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತ ನನಗೆ ಗೊತ್ತಿಲ್ಲ, ಆದರೆ ಯಾರಿಗಾದರೂ ಕೈ ಮುಗಿಯುವಾಗ ಮುಂದಕ್ಕಿರುವವನು ನಾನು ಅಂತೇಳಿ. ನನಗಿಂತ ಕಿರಿಯರಿಲ್ಲ, ಶರಣ ಸತಿ ಲಿಂಗಪತಿ. ಇದು 12ನೇ ಶತಮಾನದ ವೇಳೆಯಲ್ಲಿ ಕೊಟ್ಟಂತಹ ಸಂದೇಶ. ಹಾಗಾಗಿ ನನಗಿಂತ ಕಿರಿಯರಿಲ್ಲ, ನಾವು ಕಿರಿಯರು ಅಂತ ಹೇಳಿ ಒಪ್ಪಿಕೊಳ್ಳುವಲ್ಲಿ ಯಾವ ವಿರೋಧವೂ ಇಲ್ಲ, ಅದನ್ನು ಹಾರ್ದಿಕವಾಗಿ ಒಪ್ಪಿಕೊಳ್ತೇವೆ. ರಾಜೇಶ್ ಮಾಸ್ಟ್ರು ಹೇಳಿದ್ದನ್ನು ಮತ್ತೊಂದು ಸಲ ಮಾರ್ದನಿಸ್ತೇನೆ ನಾನು. ಏನು ಕೇಳಿದರೆ, ನಮ್ಮ ತಪ್ಪುಗಳನ್ನು ನಾಗರಾಜ್ ನಾಯ್ಕರು ಸ್ವಲ್ಪ ವಕಾಲತ್ತಿನ ಪರಿಭಾಷೆಯಲ್ಲಿ ಹೇಳಿದರು. ಒಪ್ಪಿಕೊಂಡಿದ್ದನ್ನು ಮತ್ತೆ ಅದನ್ನು ದೃಢಪಡಿಸಬೇಕಾದ ಅಗತ್ಯತೆ ಇಲ್ಲ, ಪೂರ್ವ ಪಕ್ಷ ಸಿದ್ಧ ಆಯಿತು, ಹಾಗಾಗಿ ಮತ್ತೆ ಅದನ್ನು ಸಮರ್ಥಿಸಬೇಕಾದ ಅಗತ್ಯತೆ ಇಲ್ಲ ಅಂತ. ಆದರೆ ವಿವಾದಾಂಶ ಅಂತ ಇದ್ದಿರ್ತದೆ. ಯಾಕೆ, ವಕಾಲತ್ನಲ್ಲಿ ಆ ಅಂಶಕ್ಕೆ ಬಹಳ ಮುಖ್ಯ. ಯಾವುದೇ ಒಂದು ಸಂಗತಿಗೆ ಸಂಬಂಧಪಟ್ಟಂತೆ ವಿವಾದಾಂಶ ಅಂತ ಇದ್ದಿರ್ತದೆ. ಇಲ್ಲಿರುವ ವಿವಾದಾಂಶ ಏನು ಕೇಳಿದರೆ, ತಪ್ಪು ಬಾಂಧವ್ಯದ ಬಂಧ ಕಳಚಲು, ಬಾಂಧವ್ಯದ ಬಂಧ ಇತ್ತು ಅಂತ ಒಪ್ಪಿಕೊಳ್ತೇವೆ ನಾವು ಒಂದು ಕಡೆ ಪೂರ್ವ ಪಕ್ಷದಲ್ಲಿ. ಆ ಬಂಧ ಕಳಚಿದೆ ಎನ್ನುವುದನ್ನು ಒಪ್ಪಿಕೊಳ್ತೇವೆ. ಬಂಧ ಕಳಚಲು ಕಾರಣ ಹಿರಿಯರು ಕಿರಿಯರು ಎನ್ನುವಲ್ಲಿ ಹಿರಿಯರ ನಡೆಯ ಫಲಿತದ ಪರಿಣಾಮವಾಗಿ ನಾವು ಹೀಗಾಗಿದ್ದೇವೆ ಅಂತ. ನಮ್ಮೂರು ಪಕ್ಕದ ಊರಿನಲ್ಲಿ ಒಂದು ತಾಯಿಗೆ 5 ಜನ ಮಕ್ಕಳು, 5 ಜನ ಗಂಡು ಮಕ್ಕಳು. ಅಪ್ಪನ ತಿಥಿ ಮಾಡಲಿಕ್ಕೆ ಬರ್ತಾರೆ. ಕಿರಿಯ ತಮ್ಮ ಮನೆಯಲ್ಲಿರ್ತಾನೆ, ಅವನೇ ಖರ್ಚು ಮಾಡಿ ಆ ತಿಥಿಯ ಕಾರ್ಯಕ್ರಮ ಮಾಡ್ತಾನೆ. ಹಿರಿಯ ಅಣ್ಣ ಬರ್ತಾನೆ. ಹಿರಿಯ ಅಣ್ಣ ಬಂದು ಅವನೇನು ಮಾಡ್ತಾನೆ ಕೇಳಿದ್ರೆ ತಿಥಿಯಲ್ಲಿ ಭಾಗವಹಿಸ್ತಾನೆ, ಅಮ್ಮನಿಗೆ ಕಾಲಿಗೆ ಬೀಳ್ತಾನೆ. ಆದರೆ
ಅಕ್ಕ ತಂಗದಿರೊಟ್ಟಿಗೆ ತಮ್ಮಂದಿರೊಟ್ಟಿಗೆ ಜೊತೆಗೆ ಅಮ್ಮನನ್ನೂ ಪಾರ್ಟಿ ಮಾಡ್ಕೊಂಡು ಕೋರ್ಟಲ್ಲಿ ಕೇಸ್ ಹಾಕಿರ್ತಾನೆ. ಇದನ್ನು ಅವನ ಮಗ ನೋಡ್ಕೊಂಡು ಹೋಗಿರ್ತಾನೆ. ಅವನ ಮಗ ನೋಡ್ಕೊಂಡು ಹೋದವನು ಅವನು ಏನು ಕಲಿಲಿಕ್ಕೆ ಸಾಧ್ಯತೆ ಉಂಟು? ಅಂದರೆ ನಾವು ಕೊಡುವಂಥ ಶಿಕ್ಷಣ ಎಂಥದ್ದು ಅಂತೇಳಿ. ಅಪ್ಪ ಅಮ್ಮನಿಗೆ ಅಲ್ಯೂಮಿನಿಯಂ ಲೋಟ ಕೊಟ್ಟು ಅಲ್ಯೂಮಿನಿಯಂ ತಟ್ಟೆ ಕೊಟ್ಟು ಹೊರಗಡೆ ಮಲಗಿಸಿದಾಗ ಆ ಅಪ್ಪ ಅಮ್ಮ ಸತ್ತ ಮೇಲೆ ಮಗ ಅದನ್ನು ಹಾಗೆ ಎತ್ತಿಟ್ಟಂಥ ಉದಾಹರಣೆಗಳನ್ನು ನಾವು ಕೇಳಿದ್ದೇವೆ. ಹೀಗಾಗಿ ಈ ಹಂತದಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನು ಕೇಳಿದರೆ, ನಮ್ಮನ್ನು ಈ ದಾರಿಯಲ್ಲಿ ನಡೆಯುವುದಕ್ಕೆ ಕಾರಣ ಯಾರು ಕೇಳಿದರೆ, ನಮ್ಮನ್ನು ಅಂತಂದರೆ ಕಿರಿಯರು ಅನ್ನುವಂಥ ಅಂಶದಲ್ಲಿ ಕಾರಣ ಯಾರು ಅಂತ ಕೇಳಿದರೆ, ನಿಮ್ಮ ಹಿರಿಯರ ನಡೆಯನ್ನು ನಾವು ಅನುಸರಿಸಿದ್ರೆ ಪರಿಣಾಮ. ಅವತರಿಪುದು ವಿಬುಧರ್, ಪ್ರಾರಂಭದಲ್ಲಿ ಹೇಳಿದ್ದೇನೆ ಅಂತ ಅಂದ್ಕೊಳ್ತೇನೆ ನಾನು. ಅವತರಿಪುದು ವಿಬುಧರ್ ದೋಷವಿದುರಳೆ ನಾನು ಮುಳ್ಳೊಡಂ ಪ್ರಿಯ ದಿಮ್ತಿರ್ದುವುದು ಗುಣಯುಕ್ತಮಂ ದೋಷವಿದುರಮಮಾಗೆ ಮೆಚ್ಚಿ ಕೈಕೊಳ್ಳುವುದಿದಂ. ಹೀಗಾಗಿ ಕಿರಿಯರು ಕಾರಣರಲ್ಲ, ಹಿರಿಯರಾದ ನೀವೇ ಕಾರಣರು ಎನ್ನುವುದರೊಟ್ಟಿಗೆ ನನ್ನ ಮಾತನ್ನು ಸಂಪನ್ನಗೊಳಿಸ್ತಾನೆ. ನಮಸ್ಕಾರ. ರಾತ್ರಿ ಮಲಗುವಾಗ ಪತಿ ಪತ್ನಿಗೆ ಒಂದು ಚೀಟಿಯನ್ನು ಕೊಟ್ಟನಂತೆ. ನಾಳೆ ನಾನು ಮುಂಬೈಗೆ ಹೋಗಬೇಕಿದೆ, 5 ಗಂಟೆಗೆ ಟ್ರೈನ್ ಇದೆ, ಹಾಗಾಗಿ ನನಗೆ ಎಬ್ಬಿಸು ಅಂತ ಒಂದು ಚೀಟಿಯನ್ನು ಬರೆದು ಹೆಂಡತಿಗೆ ಕೊಟ್ಟು ಮಲಗಿದ್ನಂತೆ. ಏನು ಹೇಳಲಿಲ್ಲ ಅವನು. ಬೆಳಗ್ಗೆ ಎದ್ದು ಗಂಟೆ ನೋಡ್ತಾನೆ, 8 ಗಂಟೆ ಆಗಿದೆ. ತುಂಬ ಸಿಟ್ಟು ಬಂತು, ಟ್ರೈನ್ ಹೋಗಿಬಿಟ್ಟಿದೆ, ಬಾಂಬೆಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬ ಸಿಟ್ಟು ಬಂತು. ಆವಾಗ ಪಕ್ಕದಲ್ಲೇ ನೋಡ್ತಾನೆ, ಅಲ್ಲೊಂದು ಚೀಟಿ ಇದೆ. ಅಲ್ಲಿ ಪತ್ನಿ ಬರೆದಂಥ ಒಂದು ಚೀಟಿ ಇತ್ತಂತೆ. 5 ಗಂಟೆ ಆಯಿತು ಎದ್ದೇಳಿ ಅಂತ ಪತ್ನಿ ಕೂಡ ಚೀಟಿ ಬರೆದಿಟ್ಟಿದ್ಲಂತೆ. ಇವತ್ತು ಸಮರಸದ ಜೀವನದ ಬಗ್ಗೆ ಮಾತಾಡಿದರು ಮಂಜುನಾಥ್ ಗಾಂವ್ಕರ್ರವರು. ಇವತ್ತಿನ ಸಮರಸ ಅಂದರೆ ಈ ರೀತಿ ಆಗಿದೆ ಇವತ್ತು ಸಂಸಾರದಲ್ಲಿ. ಇಂತಹ ಇದರಲ್ಲಿ ನಾವು ಸಂಬಂಧದ ಬಂಧವನ್ನು ಗಟ್ಟಿಗೊಳಿಸುವವರು ಯಾರು, ಅದನ್ನು ಸಡಿಲ ಮಾಡಿದವರು ಯಾರು ಎನ್ನುವ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಈ ವಾದವನ್ನು ಯಾವ ರೀತಿಯಲ್ಲಿ ಮುಂದುವರಿಸ್ತಾರೆ ಅಂತ ಮನು ಹಂದಾಡಿಯವರು ನೋಡೋಣ. ಅವರು 5 ಬೆರಳಿನ ಉದಾಹರಣೆಯನ್ನು ಕೊಟ್ಟರು. 5 ಬೆರಳಲ್ಲಿ ಮಧ್ಯದ ಬೆರಳನ್ನು ನೀವು ಹೇಳಲೇ ಇಲ್ಲ. ಯಾಕಂದರೆ ಸಣ್ಣ ಬೆರಳು, ಆ ಬೆರಳು, ಈ ಬೆರಳು ಎಲ್ಲ ಹೇಳಿದ್ರಿ. ಆದರೆ ದೇವರ ತಿಲಕವನ್ನು ಇಟ್ಟುಕೊಳ್ಳುವುದು ಸಂಪ್ರದಾಯ ಪ್ರಕಾರ ಮಧ್ಯದ ಬೆರಳೇ ಬೇಕು, ಎತ್ತರವಾದದ್ದು ಹಿರಿಯವ. ಮತ್ತು ಆಯುರ್ವೇದದ ಪ್ರಕಾರ ಏನಾದರೂ ಹೆಚ್ಚು ಕಡಿಮೆ ಆದದಿದ್ದರೆ, ಏನಾದರೂ ಔಷಧವನ್ನು ತೇದಿದ್ದರೆ ಅದನ್ನು ಮಧ್ಯದ ಬೆರಳಲ್ಲೇ ಗಾಯಕ್ಕೆ ಔಷಧ ಹಚ್ಚಬೇಕು ಅಂತಿದೆ. ಆದ್ದರಿಂದ ಅಲ್ಲೂ ಕೂಡ ಹಿರಿಯವರೇ ತಪ್ಪು ಅಂತೇಳಿ ನೀವು ಹೇಳಬಹುದು. ಈಗ ಇನ್ನು ಮೈಕ್ ಇಟ್ಟರ ಮೇಲೆ ನಿಮಗೂ ಅವಕಾಶ ಇಲ್ಲ, ನಾನು ಇಟ್ಟರ ಮೇಲೆ ನಮಗೂ ಅವಕಾಶ ಇಲ್ಲ. ಇನ್ನೊಂದು ವರ್ಷ ಬೇಕಾದ್ರೆ ನಾವು ಭೇಟಿ ಆಗ್ಬೋದು, ಇಲ್ಲ ಅವ್ರಿಗೆ ನೀವು ಅದನ್ನು ಪಾಸ್ ಮಾಡ್ಬೋದು ಅಷ್ಟೇ. ಬಿಟ್ಟರೆ ಅಲ್ಲಿ ಮಧ್ಯದ ಬೆರಳೇ ನಮಗೆ ಅಲ್ಲಿ ಬಹಳ ಅವಶ್ಯಕತೆ ಇರ್ತದೆ. ಅಂದರೆ ಎಲ್ಲ ಬೆರಳು ಬೇಡ ಅಂಥೇಳಿ ಅಲ್ಲ. ನೀವು ಹೇಳಿದ ಉದಾಹರಣೆಗೆ ಬರೋದಿದ್ದರೆ, ನಾವೆಲ್ಲರೂ ಒಟ್ಟಾಗಿ ಸಂತೋಷದಿಂದ ಊಟ ಮಾಡಬೇಕಾದ್ರೆ ಈ ಹಿರಿಯ, ಈ ಹಿರಿಯ, ಈ ಹಿರಿಯ, ಈ ಕಿರಿಯ ಎಲ್ಲರೂ ಒಟ್ಟಾದರೆ ಮಾತ್ರ ಒಂದು ತುತ್ತು ಅನ್ನ ಬಾಯಿಗೆ ಹೋಗಿ ಸಂತೋಷವನ್ನು ಪಡಬಹುದು. ಆದ್ದರಿಂದ ಸಮಾಜದಲ್ಲಿ ಹಿರಿಯರು ಕಿರಿಯರು ಒಟ್ಟಾಗಿ ಹೋಗಬೇಕಿದ್ರೆ ಅಲ್ಲಿ ಏನು ಕೇಳಿದರೆ ಹಿರಿಯರ ಪ್ರಾಮುಖ್ಯತೆ ಇರ್ತದೆ. ಹಿರಿಯರು ಹೇಳಿದ್ದನ್ನು ಕೇಳಿಕೊಂಡು ಕಿರಿಯರು ಮುಂದೆ ಹೋಯ್ಕ ಬಿಟ್ಟರೆ ಕಿರಿಯರೇ ತಂದನ್ನೇ ಸರಿ ಅಂತ ವಾದ ಮಾಡುವುದಲ್ಲ. ಯಾಕಂದರೆ ಅಲ್ಲಿ ಈಗ ಕಿರಿಯರು ಕಟ್ಟುವಂಥ ಮನೆ ನಮ್ಮ ಹಿಂದೆ ಹಿರಿಯರು ಕಟ್ಟಿದಂಥ ಮನೆ. ಅಪ್ಪ ಅಥವಾ ಅಜ್ಜ ಕಟ್ಟಿದ ಮನೆಯನ್ನು ನಮ್ಮ ಅಪ್ಪ ಅಳೆದು ಮನೆ ಕಟ್ಟುವಾಗ ಆ ಕಡುಕಲ್ಲು ರುಬ್ಬು ಕಲ್ಲು ಏನಿತ್ತಲ್ಲ ವಾಪಸ್ ಮನೆಗೆ ಬಂದಿತ್ತು. ಬೇರೆ ಆ ಬೀಸುವ ಕಲ್ಲು ಕೂಡ ನಮ್ಮ ಅಪ್ಪ ಕಟ್ಟಿದಾಗ ಮನೆಗೆ ಬಂದಿತ್ತು. ನಾನು ಕಟ್ಟಾದಾಗಲೂ ಕೂಡ ಹಳೆ ಮನೆ ಅಳೆದು ಹೊಸ ಮನೆ ಕಟ್ಟಿದಾಗ ರುಬ್ಬು ಕಲ್ಲು ಒಳಗೆ ಬಂದಿತ್ತು, ಬೀಸುವ ಕಲ್ಲು ಒಳಗೆ ಬಂದಿತ್ತು, ಕೊಡಪಾನ ಒಳಗೆ ಬಂದಿತ್ತು. ಎಲ್ಲ ವಸ್ತುಗಳನ್ನು ನಾನು ಮಗುವಿನ ತೂಗುವನ್ನು ತೊಟ್ಲು ಅದು ಕೂಡ ಒಳಗೆ ಬಂದಿತ್ತು. ಸುಣ್ಣದ ಕೊಡ ಅದು ಕೂಡ ಮನೆ ಒಳಗೆ ಇತ್ತು. ಇನ್ನು ಮುಂದಿನ ಜನರೇಷನ್ 5G ನಂತರ ಕಟ್ಟುವಂಥ ಜನರೇಷನಲ್ಲಿ ಯಾರು ಮನೆ ಅಳಿದು ಹೊಸ ಮನೆ ಕಟ್ತಾರೋ ಅಲ್ಲಿ ರುಬ್ಬು ಕಲ್ಲು ಒಳಗೆ ಬರುವುದಿಲ್ಲ. ಯಾಕೆ? ಆರ್ಡ್ರ್ ಮಾಡಿ ತಿನ್ನುವಂಥ ಸಂಸ್ಕೃತಿಯಲ್ಲಿ ನಾವಿದ್ದೇವೆ. ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಸಂಸ್ಕೃತಿಯನ್ನು ಎಲ್ಲ ಮರಿಲಿಕ್ಕೆ ಯಾರು ಕಾರಣ ಕೇಳಿದರೆ ಕಿರಿಯರ ಆಲೋಚನೆ, ಕಿರಿಯರ ಸಂಪಾದನೆಯೇ ಕಾರಣ. ಯಾಕಂದರೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಬೇರೆ ಆರ್ಡರ್ ಮಾಡಿ ತಿನ್ನುವಂಥದ್ದು. ಆದ್ದರಿಂದ ಮುಂದಿನ ದಿವಸದಲ್ಲಿ ಅಡುಗೆ ಮನೆಯಲ್ಲಿ ವಸ್ತುಗಳು ಮಾಯ ಆಗುವುದಲ್ಲ. ಮುಂದೆ ಮನೆ ಕಟ್ತಾ ಅಡುಗೆ ಮನೆಯೇ ಇರುವುದಿಲ್ಲ. ಯಾಕೆ? ಇದು ಕಿರಿಯರ ಆಲೋಚನೆ. ನಾವು ಯಾಕೆ ಊಟ ಮಾಡಬೇಕು, ಹೊರಗಿಂದ ತಂದು ತಿನ್ನುವ. ಹೋಟ್ಲಿನವ್ರಿಗೆ ವ್ಯಾಪಾರ ಮಾಡಬೇಡಿ ಅಂತ ಹೇಳೋದಲ್ಲ, ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಒಂದೇ ಇದರಲ್ಲಿ ಊಟ ಮಾಡಿ ಅಂತ ಹೇಳಿದಷ್ಟೇ. ಅದಕ್ಕಾಗಿ ಮುಂದಿನ ದಿವಸದಲ್ಲಿ ದೇವ್ರ ಕೋಣೆಯೂ ಇರುವುದಿಲ್ಲ. ಯಾಕಂದರೆ ಕಿರಿಯರ ಆಲೋಚನೆ. ಯಾಕಂದರೆ ಈಗ ಮುಂದೆಲ್ಲ ದೇವಸ್ಥಾನದಲ್ಲಿ ಹಿಂದೆಲ್ಲ ನಾವು ಹೋಗುವಾಗ ಗಾಡಿ ನಿಲ್ಲಿಸಿ ಹೀಗೆ ಮಾಡಿ ಹೋಗ್ತಿತ್ತು. ಇಲ್ಲಿ ಈಗ ನಾವು ಏನು ಮಾಡ್ತೇವೆ, ಕಿರಿಯರು ಕೇಳಿದರೆ ಬೈಕಲ್ಲಿ ಹಾರ್ನ್ ಹಾಕಿ ಕಿಂಕ್ ಮಾಡಿ ದೇವರಿಗೆ, ಇವನ ಅಪ್ಪನಲ್ಲ ಒಳಗಿದ್ದದ್ದು, ಹಾಂ ಇವನ ಅಪ್ಪನ ದೇವಸ್ಥಾನದೊಳಗೆ ಕೂತದ್ದು, ದೇವರಲ್ದ, ದೇವ್ರಿಗೆ ಒಂದು ಗೌರವ ಕೊಡೋದು ಬೇಡ. ಹಿಂಗೆ ಎಂದ ಹಾಂ ಹಾರ್ನ್ ಹಾಕಿ ಏನು ಮಲ್ಕೊಂಡಿನಲ್ಲಿ ಯಾರು ಇವನ ಅಪ್ಪ ಒಳಗೆ, ದೇವ್ರದು. ಅದು ಕಿರಿಯರ ಆಲೋಚನೆ. ನಾವು ಏನು ಮಾಡ್ತಿತ್ತು, 2 ಚಪ್ಪಲಿ ಕಳಿಸಿ ಹಿರಿಯರು ಹಿಂಗೆ ಮಾಡಿ ನಮಸ್ಕಾರ, ನಾನು ನನ್ನ ಅಪ್ಪನ ಅಜ್ಜನು. ಆದ್ದರಿಂದ ಕಿರಿಯರ ಕಟ್ಟಿದ ಮನೆಯಲ್ಲಿ ರುಬ್ಬು ಕಲ್ಲಿಲ್ಲ, ಬೀಸು ಕಲ್ಲಿಲ್ಲ, ಕೊಡಪಾನ ಇಲ್ಲ, ಸಮಾಧಾನದಲ್ಲಿ ಕೊಡುವ ನೀರಿಲ್ಲ, ಸಾಕಾದರೆ ಬಂದು ಕೊಡುವಂಥ ನೀರು ಬೆಲ್ಲಗಳು ಕಿರಿಯರ ಮೆನದಲ್ಲಿಲ್ಲ. ಮುಂದೆ ಹೋಗ್ತಾ ಹಾಗೆ ಮನೆಯಲ್ಲಿ ಬೆಡ್ರೂಮ್ಗಳು ಇರುವುದಿಲ್ಲ. ಯಾಕಂದ್ರೆ ನಾವು ಮನೆಗೆ ಬರುವುದಿಲ್ಲ, ಕಿರಿಯರು ಮನೆಗೆ ಬರುವುದಿಲ್ಲ. ಕೆಂಪು ಲೈಟ್ ಆಯಿತಾ ಹೊಯ್ಲಿ ಆಯ್ತು
ಎಂತೂ ಇವತ್ತು ನೀವು ನನ್ನನ್ನು ಮನೆಗೆ ಕುತ್ತಿಗೆ ಹೇಗೆ ದೂಡ್ರು ಒಟ್ಟಿಲ್ಲ ಆಯ್ತಲ್ಲ ಆಯ್ತಾ. ಕಿರಿಯರು ಕಟ್ಟಿದ ಇನ್ನು ಒಂದು ನಿಮಿಷ, ಕಿರಿಯರು ಕಟ್ಟಿದ ಮನೆಯಲ್ಲಿ ಮುಂದೆ ಚಾವಡಿ ಅಂತ ಇರುವುದಿಲ್ಲ. ಯಾಕಂದ್ರೆ ನಾವು ಬಂದು ಕೂತ್ಕೊಳ್ಳಿಕ್ಕಿಲ್ಲ, ಯಾರು ನಾವು ಬೇರೆಯವರು ಯಾರು ನಮ್ಮ ಮನೆಗೆ ಬರುವುದಿಲ್ಲ. ಯಾಕಂದರೆ ನಮ್ಮಲ್ಲಿ ಆ ಬಾಂಧವ್ಯಗಳನ್ನು ನಾವು ಬೆಳೆಸ್ಕೊಳ್ಳಿಲ್ಲ. ಅದಕ್ಕಾಗಿ ಮುಂದೆ ಹಾಲ್ಗಳು ಇರುವುದಿಲ್ಲ, ಸಿಟೌಟ್ ಇರುವುದಿಲ್ಲ, ಅಂಗಳ ಇರುವುದಿಲ್ಲ. ಮುಂದೂ ಜನ್ರೇಷನ್ ಕಿರಿಯರು ಹೋದಾಗ ಏನಾಗ್ತದೆ ಕೇಳಿದರೆ ಮನೆಯೇ ಇರುವುದಿಲ್ಲ. ಹಿಸ್ಟ್ರಿ ರಿಪೀಟ್ಸ್. ನಿಮ್ಮ ಮಾತಿನಂತೆ ಹೇಳುವುದಾದರೆ ಕಿರಿಯರ ಕಾಲಿಗೆ ಗೆಜ್ಜೆ ಕಟ್ಟಿದ್ರಿಂದ ಏನಾಗ್ತದೆ ಕೇಳಿದರೆ ಆದಿಮಾನವನು ಮರದ ಪೊಟರೆಯಲ್ಲಿ ಗಿಡದ ಅಡಿಯಲ್ಲಿ ಮಲಗುತ್ತಿದ್ದ ಅಂತ ಹೇಳ್ದಂಗೆ ಇನ್ನು ಮುಂದೆ ಕಿರಿಯ ಜನರು ಬಸ್ ಸ್ಟ್ಯಾಂಡಿನಲ್ಲಿ, ಮೋರಿಯಲ್ಲಿ, ಬಾರ್ ಪಕ್ಕದಲ್ಲಿ, ಸರಾಯಿ ಅಂಗಡಿಯಲ್ಲಿ, ಮರದ ಅಡಿಯಲ್ಲಿ ಮಲಗುತ್ತಾರೆ. ಯಾಕೆ? ಕಿರಿಯರು ಹಿಸ್ಟ್ರಿ ರಿಪೀಟ್ಸ್. ಕಿರಿಯರು ಅದನ್ನೇ ಮಾಡ್ತಾರೆ. ಆದ್ದರಿಂದ ಕಿರಿಯರು ಕಟ್ಟಿದ ಮನೆಯಲ್ಲಿ ಸಾಂತ್ವನ ಹೇಳುವ ಅಣ್ಣ ರಾಮನಿಲ್ಲ, ಅಲ್ಲಿ ಸಾಂತ್ವನ ಹೇಳುವಂಥ ಕೌಸಲ್ಯ ಇಲ್ಲ, ಅಲ್ಲಿ ಸ್ವಾರ್ಥವನ್ನು ಹೇಳುವ ಕಿರಿಯ ಕೈಕೆ ಇದ್ದಾಳೆ. ಇನ್ನೊಂದು ಏನು ಕೇಳಿದರೆ ಕಿರಿಯರು ಕಟ್ಟಿದ ಮನೆಯಲ್ಲಿ ಅದು ಧರ್ಮವನ್ನು ಹೇಳುವಂಥ ಧರ್ಮರಾಯನಿಲ್ಲ, ತಂಗಿಯ ಸೀರೆಯನ್ನು ಸೆಳೆಯುವಂಥ ದುಶ್ಯಾಸನ ಇದ್ದಾನೆ. ಅದೇ ರೀತಿಯಲ್ಲಿ ಅಣ್ಣನನ್ನು ಹೊರಹಾಕಿ ಮೋಸ ಮಾಡುವಂಥ ಪುಷ್ಕಳ ಮನೆಯಲ್ಲಿದ್ದಾನೆ ಬಿಟ್ಟರೆ ನ್ಯಾಯಯುತವಾದಂಥ ನಳ ಮನೆಯಲ್ಲಿಲ್ಲ. ಆದ್ದರಿಂದ ಗಂಡನನ್ನು ಸರಿದಾರಿಯಲ್ಲಿ ಹಿಡಿಯುವಂಥ ಮಂಡೋದರಿ ಕಿರಿಯರು ಕಟ್ಟಿದ ಮನೆಯಲ್ಲಿಲ್ಲ. ಅಲ್ಲಿರುವುದು ಯಾರು ಕೇಳಿದರೆ ಅಣ್ಣನನ್ನು ಹಿರಿಯರನ್ನು ಹಾಳು ಮಾಡಿ ಬೇರೆ ಮನೆ ಹೆಣ್ಣು ಮಕ್ಕಳನ್ನು ತಮ್ಮ ಮನೆಯಲ್ಲಿ ತಂದಿಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ಕಿರಿಯ ತಂಗಿ ಶೂರ್ಪನಕ್ಕೆ ಕಿರಿಯರ ಮನೆಯಲ್ಲಿರ್ತಾಳೆ. ಆದ್ದರಿಂದ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಅದಕ್ಕಾಗಿ ಕಿರಿಯರು ಕಟ್ಟುವಂಥ ಮನೆಯಲ್ಲಿ ಸಂಸ್ಕಾರಗಳು ಬಹಳ ಕಡಿಮೆ ಇರ್ತವೆ. ಮುಂದಿನ ದಿವಸದಲ್ಲಿ ಸಮಾಜದ ಸ್ವಾಸ್ಥ್ಯವೋ ವಿಜ್ಞಾನವೋ ಏನೇ ಕೆಡಲಿಕ್ಕೆ ಕಾರಣ ಇದ್ದರೂ ಕೂಡ ನಿಮ್ಮ ಎಲ್ಲ ಪಾಯಿಂಟನ್ನು ಕ್ರೋಢೀಕೃತವಾಗಿ ಹೇಳೋದಿದ್ದರೆ ಸಮಾಜದ ಬಾಂಧವ್ಯ ಅಥವಾ ಬಾಂಧವ್ಯ ಕೊಂಡಿ ಕಳಚಲಿಕ್ಕೆ ಕಾರಣ ಇನ್ನು 1 ಸಾರಿ ಹೇಳೋದನ್ನು 100 ಸಾರಿ ಹೇಳಿದ್ದಂತ ತಿಳ್ಕೊಳ್ಳಿ. ಅದಕ್ಕಾಗಿ ನಾನು 3 ಸಾರಿ ಹೇಳ್ತೇನೆ, ಅದು 300 ಅಂತೇಳಿ ತಿಳ್ಕೊಳ್ಳಿ. ಕಾರಣ ಕಿರಿಯರು ಕಿರಿಯರು ಕಿರಿಯರು. ಚರ್ಚೆ ವೇಗವನ್ನು ಪಡೆದುಕೊಂಡಿದೆ. ಮುಕ್ತಾಯ ಹಂತದಲ್ಲಿ 100 ಕಿಲೋಮೀಟರ್ ವೇಗದಲ್ಲಿ ಸಾಗ್ತಾ ಇದೆ ಅಂತ ಭಾವಿಸ್ತೇವೆ. ಈಗ ಪ್ರಶಾಂತ್ ಹೆಗಡೆ ಮೂಡಲ್ಮನೆಯವರು ಈ ಚರ್ಚೆಯನ್ನು ಯಾವ ರೀತಿಯಲ್ಲಿ ಮುಂದುವರಿಸ್ತಾರೆ ನೋಡೋಣ. ಅಂದಡಿಯವರೇ, ನೀವು ಇದೇ ಥರ ಒಂದೇ ಸಮನೆ ಮಾತಾಡ್ತಾ ಇದ್ರಿ, ಇನ್ನೊಂದು ಸ್ವಲ್ಪ ಹೊತ್ತಾದರೆ ನೀವೇ ವೇದಿಕೆಯಲ್ಲಿ ಇರುವುದಿಲ್ಲ. ಇದು ಅಂಕೋಲ. ಹಾಗಾಗಿ ಭಗವದ್ಗೀತೆಯ ಮೊದಲನೇ ಶ್ಲೋಕದ 2 ಶಬ್ದ ಅರ್ಥ ಮಾಡಿಕೊಂಡ್ರೆ ಬಾಂಧವ್ಯ ಹಾಳಾಗಲಿಕ್ಕೆ ಯಾರು ಕಾರಣ ಅನ್ನೋದು ಅರ್ಥ ಆಗ್ತದೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ, ಇಷ್ಟು ಸಾಕು. ಭಗವದ್ಗೀತೆಯ 18 ಅಧ್ಯಾಯ ಬೇಡ, 700 ಶ್ಲೋಕ ಓದೋದು ಬೇಡ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತಿದೆಯಲ್ಲ, ಅದನ್ನು ಸ್ವಲ್ಪ ಆಚೆ ಈಚೆ ಮಾಡಬೇಕು ಶಬ್ದಗಳನ್ನು. ಏನಾಗ್ತದೆ ಅಂತ ಕೇಳಿದ್ರೆ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಅಂತ ಆಗ್ತದೆ. ಹಿರಿಯರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ, ಕಿರಿಯರ ಜವಾಬ್ದಾರಿಯನ್ನು ಅರ್ಥಕೊಂಡು ಪ್ರಾಮಾಣಿಕವಾಗಿ ಅವರು ಕೆಲಸವನ್ನು ಮಾಡಿದರೆ ಬಾಂಧವ್ಯ ಗಟ್ಟಿಯಾಗ್ತದೆ. ನೋಡಿ, ನೀವು ಇವತ್ತಿನ ಜನ್ರೇಷನನ್ನು ಬಿಟ್ಬಿಡಿ, ಈ ನಮ್ಮ ಅಪ್ಪನ ಜನ್ರೇಷನ್ನು, ಅಜ್ಜನ ಜನ್ರೇಷನ್ನಲ್ಲಿ ಅಪ್ಪ ಮಗನ ಜೊತೆ ಮಾತಾಡೋದೇ ಇಲ್ಲ. ಏನು ಕೇಳಿದ್ರು ಹಾಂ ಹೋಗ್ತೀಯ, ಹಾಂ ಇಷ್ಟೇ ಮಾತಾಡೋದು ಅಂತ. ಬಾಂಧವ್ಯ ಅಂಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ನಾನು ಇವತ್ತಿನ ತಲೆಮಾರದೇ ಹೇಳ್ತಾ ಇಲ್ಲ, ಹಿಂದಿನ ತಲೆಮಾರದ್ದು. ಹಾಗಾಗಿ ಬಾಂಧವ್ಯ ಅಂಟ್ಕೊಳ್ಬೇಕು ಅಂತಂದರೆ, ಇಬ್ಬರ ನಡುವೆ ಯಾವುದೇ ಸಂಬಂಧ ಆದರೂ ಕೂಡ ಅಂಟ್ಕೊಳ್ಬೇಕು ಅಂತಂದರೆ ಮಾತು ಬೇಕು, ಅಲ್ಲಿ ಪ್ರೀತಿ ಬೇಕು, ಕಾಳಜಿ ಬೇಕು, ಪರಸ್ಪರ ಗೌರವ ಬೇಕು. ಮುರಳೀಧರ್ ಪ್ರಭು ಅವರು ಇಲ್ಲಿದ್ದಾರೆ, ಭಾಳ ಸಂತೋಷ. ಅವರು ದೀಪಾವಳಿ ಮೇಳ ಅನ್ನೋದನ್ನು ಬಹಳ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಈ ವರ್ಷ ದೀಪಾವಳಿ ಮೇಳಕ್ಕೆ ನನ್ನ ಮಗಳನ್ನು ಕರ್ಕೊಂಡು ಬಂದಿದ್ದೆ. ನಾವು ಅಲ್ಲಿ 2 ಕುಲ್ಫಿ ತಿಂದ್ವಿ. ನನ್ನ ಮಗಳು ನನಗಿಂತಲೂ ಒಂದು 50 ಮೀಟ್ರ್ ಮುಂದೆ ಹೋಗ್ತಾ ಇದ್ದಾಳೆ ಕುಲ್ಫಿ ತಿಂತ. ನಾನು ಕುಲ್ಫಿ ತಿಂದಾಯ್ತು, ನಾನು ಸ್ವಲ್ಪ ಬೇಗ ತಿಂದೆ, ಕಡ್ಡಿ ತೆಗೆದಲ್ಲೇ ಬಿಸಾಕದೆ. ನನ್ನ ಮಗಳು ತಿರುಗಿ ನೋಡಿದ್ದು, ಸ್ವಲ್ಪ ಹೊತ್ತಿಗೆ ತಿರುಗಿ ನೋಡಿದ್ಲು, ನನ್ನ ಕೈಲಿ ಕಡ್ಡಿ ಇಲ್ಲ. ಸೀದಾ ಬಂದ್ಲು, ಅಪ್ಪ ಕುಲ್ಫಿ ಕಡ್ಡಿ ಎಲ್ಲೋಯ್ತು ಅಂತ ಕೇಳಿದ್ಲು. ನಾನು ಎಂತಕ್ಕೆ ಅಂತ ಕೇಳಿದೆ. ಹಿಂಗೆ ನೋಡಿದ್ಲು, ಅಲ್ಲೇ ಬಿದ್ಕೊಂಡಿತ್ತು. ಮೊದಲೇ ಹೆಕ್ಕು ಅಪ್ಪ, ಹೆಕ್ಕು. ನೀ ನನಗೆ ಅಂತ ಹೇಳ್ತೆ? ನನಗೆ ಅದನ್ನೆಲ್ಲ ಪ್ಲಾಸ್ಟಿಕ್ಕೆಲ್ಲ ಕಸಬುಟ್ಟಿಗೆ ಹಾಕೋ, ಕುಲ್ಪಿ ಕಡ್ಡಿ ತಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕಲು ಹೇಳ್ತೆ, ನೀ ಏನು ಮಾಡಿದೆ ಈಗ ಅಂತ ಕೇಳಿದ್ಲು. ನಾನು ತಪ್ಪಾಯಿತು ಮಗ, ಸಾರಿ. ಮತ್ತು ಅಪ್ಪಂಗೆ ಮರ್ತೋಯ್ತು, ಹಾಗಾಗಿ ಎಲ್ಲಿ ಹೊತ್ತಾಕ್ಬಿಟ್ಟೆ, ಸಾರಿ. ನೋಡಿ ಈಗ ಅಪ್ಪ ಏನು ಮಾಡ್ತೇನೆ ನೋಡು ಅಂತೇಳಿ ಸೀದಾ ಎತ್ಕೊಂಡೋಗಿ ಅದನ್ನಲ್ಲಿರುವ ಡಸ್ಟ್ಬಿನ್ನಿಗೆ ಹಾಕಿ ಬಂದೆ. ಹಾಗಾಗಿ ಇದು ಒಂದು ಘಟನೆ ಇದೆಯಲ್ಲ, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಮಕ್ಕಳಿಗೆ ನೋಡಿ, ನಾವಿವತ್ತು ಮೊಬೈಲ್ನಲ್ಲಿಯೇ ನಮ್ಮ ಜಗತ್ತು ಕಳೆದು ಹೋಗ್ತಾ ಇದೆ. ನಾವಿವತ್ತು ಅಪ್ಪ ಅಮ್ಮ ಬಿಗ್ ಬಾಸು ಧಾರಾವಾಹಿಗಳನ್ನು ನೋಡ್ತಾ ಇದ್ರೆ ಮಕ್ಕಳು ಅದನ್ನೇ ನೋಡ್ತಾರೆ. ನೀವು ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ರೆ ಪುಸ್ತಕ ಹಿಡ್ಕೊಳ್ತಾರೆ. ನೀವು ಒಳ್ಳೆಯ ಹವ್ಯಾಸಗಳನ್ನು ರೂಢಿ ಮಾಡಿಕೊಂಡ್ರೆ ಮಕ್ಕಳು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಳ್ತಾರೆ. ಹಾಗಾಗಿ ಇದನ್ನು ಮಾಡಿದಾಗ ಮಾತ್ರ ಬಾಂಧವ್ಯ ಅನ್ನೋದು ಅಂಟುಕೊಳ್ಳುತ್ತದೆ. ಹಾಗಾಗಿ ಬಾಂಧವ್ಯದ ಕೊಂಡಿ ಕಳಚಲಿಕ್ಕೆ ನೀವು ಎಷ್ಟೇ ಬೇಕಾದರೂ ಹೇಳಿ, ಹಿರಿಯರೇ ಕಾರಣ. ಮುಗಿಲಿನ ತುಂಬ ಮುತ್ತಿನ ಬೀಜ ಬಿತ್ತುವವರೇ ಇಲ್ಲ. ಅಂದಾಡಿಯವರೇ, ಮುಗಿಲಿನ ತುಂಬ ಮುತ್ತಿನ ಬೀಜ ಬಿತ್ತುವವರೇ ಇಲ್ಲ.
ನಂದನವನದಲ್ಲಿ ರೆಕ್ಕೆಯ ಕುದುರೆಯ ಹತ್ತುವವರೇ ಇಲ್ಲ, ನಂದನವನದಲ್ಲಿ ರೆಕ್ಕೆಯ ಕುದುರೆಯ ಹತ್ತುವವರೇ ಇಲ್ಲ, ಬಣ್ಣದ ಲೋಕದ ಬೆಳಕಿನ ತೇರನ್ನು ಎಳೆದವರೇ ಇಲ್ಲ, ಮಣ್ಣಿನ ಕಣದಲ್ಲಿ ದೇವರ ಕರುಣೆಯ ಅಳೆದವರೇ ಇಲ್ಲ ಅಂತ ಹೇಳ್ತಾ ತಿಗಣೇಶ್ವರು ಹೇಳಿದರು, ನಮ್ಮ ಪುಸ್ತಕ ನಮ್ಮ ಮಕ್ಕಳೇ ಓದೋದಿಲ್ಲ ಅಂತ. ಓದಬಾರ್ದು. ಯಾಕೆ ಅಂತ ಕೇಳಿದರೆ ಅವರು ಬರೆದ ಪುಸ್ತಕದ ಹೆಸರು ನಾನು ಭ್ರಷ್ಟಾಚಾರಿ ಅಂತ. ಹಾಗಾಗಿ ಆ ಪುಸ್ತಕ ಓದಿದರೆ ಏನಾಗಬಹುದು ಅನ್ನೋದು ನಿಮಗೆ ಗೊತ್ತಾಗ್ತದೆ ಅಂತ ಅಂದುಕೊಳ್ಳುತ್ತೇನೆ. ಹಾಗಾಗಿ ಒಳ್ಳೆಯದು ಎಲ್ಲಿದ್ರೂ ಸ್ವೀಕಾರ ಮಾಡೋಣ, ಕೆಟ್ಟದ್ದು ಎಲ್ಲಿದ್ರೂ ಅದನ್ನು ಪ್ರೋತ್ಸಾಹ ಮಾಡಬೇಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಕೈ ಮುಗಿತೇನೆ. ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ. ಮೂರನೇ ಸುತ್ತಿನ ಈ ಚರ್ಚೆಯ ಮಧ್ಯದಲ್ಲಿ ನಿಮ್ಮೆಲ್ಲರಿಗೆ ಒಂದು ಕಿವಿ ಮಾತನ್ನು ಹೇಳಲೇಬೇಕು. ನೀವು ಮನೆಯ ಹೊರಗೆ ವೈದ್ಯ, ವಕೀಲ, ವ್ಯಾಪಾರಿ ಅಥವಾ ಬುದ್ಧಿಜೀವಿಗಳಾಗಿರಿ. ಆದರೆ ಸಾಯಂಕಾಲ ಮನೆಗೆ ಬಂದಾಗ ನಿಮ್ಮ ವೃತ್ತಿಯನ್ನು ಹೊರಗೆ ಬಿಟ್ಟು ಮನೆಯನ್ನು ಪ್ರವೇಶಿಸಿ ಅಂತ. ಏಕೆಂದರೆ ಅಲ್ಲಿ ನಿಮ್ಮ ಬುದ್ಧಿಗಿಂತ ಪ್ರೀತಿಯ ಅವಶ್ಯಕತೆ ಇದೆ. ಮನೆಯಲ್ಲಿ ನಿಮ್ಮನ್ನು ನಿರೀಕ್ಷಿಸುತ್ತಿರುವವರು ಯಾರೋ ರೋಗಿ, ಕಕ್ಷಿದಾರ ಅಥವಾ ಗ್ರಾಹಕರಲ್ಲ. ಆದ್ದರಿಂದ ನೀವು ಮನೆಗೆ ವೈದ್ಯರಾಗಿ, ವಕೀಲರಾಗಿ ಅಥವಾ ವ್ಯಾಪಾರಿಯಾಗಿ ಪ್ರವೇಶಿಸಬೇಕಿಲ್ಲ. ಮನೆಯಲ್ಲಿ ಒಬ್ಬ ತಾಯಿಗೆ ಮಗನ ಅವಶ್ಯಕತೆ ಇದೆ, ಪತ್ನಿಗೆ ತನ್ನ ಪತಿಯ ಅವಶ್ಯಕತೆ ಇದೆ, ಹಾಗೂ ಮಕ್ಕಳಿಗೆ ತಮ್ಮ ತಂದೆಯ ನಿರೀಕ್ಷೆ ಇದೆ. ಆದ್ದರಿಂದ ನೀವು ಸಾಯಂಕಾಲ ಮನೆಗೆ ಹಿಂದಿರುಗುವಾಗ ತಂದೆಯಾಗಿ, ಪತಿಯಾಗಿ ಹಾಗೂ ಮಗನಾಗಿ ಹಿಂತಿರುಗಿ ಎನ್ನುವಂಥ ಕಿವಿಮಾತನ್ನು ಹೇಳ್ತಾ, ಆಗ ನೋಡಿ ನಿಮ್ಮ ಸಂಸಾರದಲ್ಲಿ ಸಾರ ಹೆಚ್ಚಾಗ್ತದೆ, ಸಂಬಂಧದ ಬಂಧ ಮತ್ತಷ್ಟು ಗಟ್ಟಿಯಾಗ್ತದೆ ಎನ್ನುತ್ತಾ ಈಗ ತಿಗಣೇಶ್ ಮಾಗೋಡ್ರವರಿಗಾಗಿ ಈ ವೇದಿಕೆ. ನಮಗಿಂತ ಹಿರಿಯರು, ಪ್ರಾಚೀನರು ಕಟ್ಟಿ ಬೆಳೆಸಿದಂಥ ಸಂಸ್ಕೃತಿಯನ್ನು, ಬಾಂಧವ್ಯವನ್ನು ನಾವು ನಮಗಿಂತ ಕಿರಿಯರು ಕಳಚುತ್ತಾ ಒಬ್ಬೊಬ್ಬರಾಗಿ ಒಂದೊಂದು ಕೊಂಡಿಯನ್ನು ಬಿಡಿಸುತ್ತಾ ಇಲ್ಲಿವರೆಗೆ ತಂದಿದ್ದೇವೆ. ಇವರು ಹೇಳಿದರು ಇನ್ನು ಮುಂದೆ ಹೋಟೆಲ್ಗಳಲ್ಲಿ, ಯಾಕೆ ನಾನು ಹೋಟೆಲ್ ಉದ್ಯಮಿಯಾಗಿ ಹೇಳ್ತೇನೆ, ಹೋಟೆಲ್ಗಳಲ್ಲಿ ಊಟ ಮಾಡುವಂಥ ಪರಿಸ್ಥಿತಿ ಇದೆ ಅಂಥೇಳಿ ವಿನೋದಕ್ಕಾಗಿ ಇವತ್ತು ಹೋಟೆಲ್ಲಿಗೂ ವ್ಯಾಪಾರ ಆಗ್ತಾಯಿಲ್ಲ. ಯಾಕೆಂದರೆ ಬೆಳಗ್ಗೆ ನಾವು ಊದಿನ ಕಡ್ಡಿ ಹಚ್ಚಿ ಗಣಪತಿಗೆ, ಈಶ್ವರಂಗೆ, ಮಹಾಬಲೇಶ್ವರಂಗೆ ಎಲ್ಲ ಕೈ ಮುಗಿದು ವ್ಯಾಪಾರ ಆಗಲಿ ಅಂತ ಕೈ ಮುಗಿದ್ರೆ 12 ಗಂಟೆ ಆದಮೇಲೆ ನಮಗೆ ಕಾಂಪಿಟೇಟ್ರ್ ಅವರೇ. ಮಧ್ಯಾಹ್ನ ಪ್ರಸಾದ ಭೋಜನ ಇರ್ತದೆ, ಎಲ್ಲ ಗಾಡಿಗಳಲ್ಲಿ ಹೋಗಿ ನಿಲ್ತವೆ. ಬೆಳಗ್ಗೆ ನಾವು ಕೈ ಮುಗಿದು ವ್ಯಾಪಾರ ಆಗಲಿ ಅಂತೇಳಿ 12 ಗಂಟೆ ಆದ ಕೂಡ ಅಲ್ಲಿ ಊಟ ಶುರು ಆಗ್ತದೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಊಟ ಮಾಡ್ತಾರೆ, ಹೋಟೆಲಲ್ಲ ಇರಲಿ. ಇಲ್ಲಿವರೆಗೆ ತಂದು ಮುಟ್ಟಿಸಿದ್ದೇವೆ, ಕೆಡಿಸಿದ್ದೇವೆ. ದಯವಿಟ್ಟು ನಮ್ಮ ಮಕ್ಕಳಿಗೆ ಕಿವಿ ಮಾತು, ಎಲ್ಲಿ ತಪ್ಪಿದೆ, ಹೇಗೆ ತಪ್ಪಿದೆ ಅನ್ನೋದನ್ನು ಆಲೋಚನೆ ಮಾಡೋದು ಬೇಡ, ಸರಿ ಮಾಡುವುದು ಹೇಗೆ ಅಂತ ಮುಂದೆ ಪ್ರಯತ್ನ ಮಾಡೋಣ. ಯಾಕೆಂದರೆ ಎಷ್ಟು ಖಾಲಿಯಾಗಿದೆ ಅನ್ನೋದು ನಿರಾಶಾವಾದ ಆಗ್ತದೆ, ಎಷ್ಟು ಉಳಿದಿದೆ ಅನ್ನೋದು ಆಶಾವಾದ ಆಗ್ತದೆ. ಉಳಿದದ್ದನ್ನು ಉಳಿಸಿಕೊಳ್ಳೋಣ, ಕಳೆದದ್ದನ್ನು ಗಳಿಸಿಕೊಳ್ಳೋಣ. ಕೊನೆಯಲ್ಲಿ ನನ್ನದೇ ಒಂದು ಸಾಲು ಹಾಡ್ತೇನೆ. ಹದಿವಯವೇ ಹದ ತಪ್ಪುವ ಮೆಟ್ಟಿಲು, ಹದಿವಯವೇ ಹದವು ಹಂದರ ಕಟ್ಟಲು, ಹದಿವಯವೇ ಹದ ತಪ್ಪುವ ಮೆಟ್ಟಿಲು, ಹದಿವಯವೇ ಹದವು ಹಂದರ ಕಟ್ಟಲು. ಈ ಹಾಡಿನ ಕೊನೆಗೆ ಬರ್ತದೆ, ನೀನಾರೋ ನಾನಾರೋ ಮನವೆನದು ಮಿಡಿಯುವುದು ನಾರು ದಿಹ ಜೀವನವ ಕಂಡು. ನೀನಾರೋ ನಾನಾರೋ ಮನವೆನದು ಮಿಡಿಯುವುದು ನಾರು ದಿಹ ಜೀವನವ ಕಂಡು. ನಾರಿ ಜಾರಿ ಜಾರಿಣಿಯಾಗಿ ನಾರಲು ಹಲ್ಲಕ್ಕಿಸುವುದು ಎಲ್ಲ ದಂಡು. ಸತ್ಯವೆಂದು ಕಟುಕಾರವುದಲ್ಲವೇ ನನ್ನ ಮಾತಿನಂತರಾಳ. ಸತ್ಯವೆಂದು ಕಟುಕಾರವಿಹುದಲ್ಲವೇ ನನ್ನ ಮಾತಿನಂತರಾಳ. ಹೀಗೆ ಮುಂದುವರೆದ ಹಾಡು ಹೋಗ್ತದೆ. ಉಳಿದಿದ್ದನ್ನು ಉಳಿಸಿ, ಹೊಸದನ್ನು ಪ್ರೀತಿಯಿಂದ ಸ್ವೀಕರಿಸಿ, ಹಳೆಯದ್ದನ್ನು ಸಹಿತ ಸೇರಿಸಿ, ಒಟ್ಟಾರೆ ಸ್ವಾಸ್ಥ್ಯ ಸಮಾಜ, ಬಾಂಧವ್ಯಯುಕ್ತ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ನೆಲ, ನಮ್ಮ ಜಲ, ಇದೆಲ್ಲದರ ಒಟ್ಟಿಗೆ ಅತ್ಯಂತ ಪ್ರೀತಿಯ ಬಾಂಧವ್ಯನ ಹಿರಿಯರು ಏನು ಬರೆದಿಟ್ಟಿದ್ದಾರೋ ಅದನ್ನು ಅನುಸರಿಸಿಕೊಂಡು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ.
ಎರಡು ಸುತ್ತನ್ನು ಅರ್ಥಪೂರ್ಣವಾಗಿ ಪೂರ್ಣಗೊಳಿಸಿದ್ದಂಥ ರಾಜೇಶ್ ಸುರ್ವೆಯವರಿಗೆ ಈಗ 3ನೇ ಸುತ್ತಿನ ಮುಕ್ತಾಯದ ಜವಾಬ್ದಾರಿ ಕೂಡ ಇದೆ. ಅವರು ಯಾವ ರೀತಿಯಲ್ಲಿ ಈ ವಾದವನ್ನು ಮುಂದುವರಿಸಿಕೊಂಡು ಮುಕ್ತಾಯವನ್ನು ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅವರ ವಾದದ ನಂತರ ಇದಕ್ಕೊಂದು ನಿರ್ಣಯ ಬರ್ತದೆ, ಈ ಚರ್ಚೆಗೆ ಒಂದು ನಿರ್ಣಯ, ಸಮಾಜಕ್ಕೊಂದು ಸಂದೇಶ. ಈಗ ರಾಜೇಶ್ ನಾಯಕ್ರವರು. ಧನ್ಯವಾದಗಳು. ಬಂಧುಗಳೇ, ಈ ಸಂಸ್ಕೃತಿ ಪರಂಪರೆ ಎನ್ನುವುದು ಹಿಂದಿನವರಿಂದ ಬಂದಂಥ ಬಳುವಳಿ. ಮುಂದಿನವರಿಗೆ ಅಷ್ಟೇ ಉತ್ತಮ ರೀತಿಯಲ್ಲಿ ನಾವು ಹಸ್ತಾಂತರಿಸಬೇಕಾಗಿದೆ. ಇಲ್ಲಿ ನಡೆದಂಥ ಚರ್ಚೆ ನಾವು ಹಸ್ತಾಂತರಿಸುವಿಕೆಯಲ್ಲಿ ಎಲ್ಲಾದರೂ ಎಡವಿದ್ದೇವೋ ಹೇಗೆ ಎನ್ನುವುದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕೆ. ಚರ್ಚೆಯ ವಿಷಯದಲ್ಲಿ ಈಗ ಮತ್ತೆ ನಾನು ಅವರ ಕುರಿತು ಹಿರಿಯರೋ ಕಿರಿಯರೋ ಅನ್ನುವ ಭಾವ ಇಲ್ಲ. ಒಂದು, ಆಶ್ರಮ ಧರ್ಮಗಳಲ್ಲಿ ಗೃಹಸ್ಥಾಶ್ರಮ ಎನ್ನುವುದು ಅತ್ಯಂತ ಕಠಿಣತಮವಾದಂಥ ಆಶ್ರಮ. ಆ ಆಶ್ರಮದಲ್ಲಿ ಯಾವುದಾದರೂ ವ್ಯಕ್ತಿ ತನ್ನ ಜವಾಬ್ದಾರಿಯನ್ನು ಮರೆತರೆ ಮುಂದಿನ ಸಮಾಜ ಹಾಳಾಗುತ್ತದೆ. ದಕ್ಷಿಣ ಆಫ್ರಿಕಾದಲ್ಲಿ ಒಬ್ಬ ಮಾನಶಾಸ್ತ್ರಜ್ಞ ಆದಿವಾಸಿಗಳ ಬದುಕಿನ ಅಧ್ಯಯನವನ್ನು ತಿಳಿಯುವುದಕ್ಕೆ ಹೊರಟಾಗ ಅಲ್ಲೊಂದಿಷ್ಟು ಮಕ್ಕಳು ಕೂತ್ಕೊಂಡಿದ್ದರು. ಒಂದು ಬುಟ್ಟಿಯಲ್ಲಿ ಒಂದಿಷ್ಟು ಹಣ್ಣಿಟ್ಟು ಪಕ್ಕದ ಮರದ ಹತ್ತಿರ ಇಟ್ಟು, ಮಕ್ಕಳೇ, ಯಾರು ಹೋಗಿ ಮೊದಲು ಆ ಬುಟ್ಟಿಯನ್ನು ಮುಟ್ಟುತ್ತಾರೋ ಅವರಿಗಷ್ಟು ಹಣ್ಣು ಹೇಳಿ. ಈ ಮಕ್ಕಳೆಲ್ಲ ಏನು ಮಾಡಿದರು ಕೇಳಿದರೆ, ಒಬ್ಬರ ಕೈ ಹಿಡ್ಕೊಂಡು ಎಲ್ಲರೂ ಹೋಗಿ ಆ ಬುಟ್ಟಿಯನ್ನು ಮುಟ್ಟಿದ್ರು. ಒಟ್ಟಿಗೆ ಎಲ್ಲವರು ಕೂತು ಹಣ್ಣನ್ನು ತಿಂದರು. ಇವನಿಗೆ ಆಶ್ಚರ್ಯ, ಯಾಕಾಗಿ ಮಾಡಿದ್ರಿ ಮಕ್ಕಳೇ? ಯಾರಿಗಾದರೂ ಒಬ್ಬನಿಗೆ ಸಿಕ್ಕಿದರೆ ಆತನಿಗಷ್ಟು ಸಿಕ್ತಿತ್ತಲ್ಲ. ಎಲ್ಲವರೂ ಬೇಸರದಲ್ಲಿರುವಾಗ ಒಬ್ಬವ ಸಂತೋಷ ಪಡುವುದಾದರೂ ಹೇಗೆ? ನಮ್ಮಲ್ಲಿ ಉಬುಂಟು ಸರ್. ಏನು ಒಂದು ಉಬುಂಟು ಅಂದರೆ, ನಾವು ಇರುವುದಾದರೆ ನಾನು ಇದ್ದೇನೆ. ನಾವು ಮಕ್ಕಳನ್ನು ನಾನಾಗಿ ಬೆಳೆಸ್ತಾ ಇದ್ದೇವೆ. ನಾನಾಗಿ ಬೆಳೆಸಬೇಡಿ ದಯಮಾಡಿ, ಅವರನ್ನು ನಾವಾಗಿ ಬೆಳೆಸೋಣ. ಅವರ ಸಮಾಜಕ್ಕೊಂದು ಸಂದೇಶವಾಗಲಿ. ಡೆನ್ಮಾರ್ಕನ್ನು ಜಗತ್ತಿನ ಹ್ಯಾಪಿಯೆಸ್ಟ್ ದೇಶ ಅಂತ ಕರೀತಾರೆ. ಆಶ್ಚರ್ಯ ಆಗಬಹುದು, ಮಗುವಿಗೆ 15 ವರ್ಷ ಆದ ನಂತರ, ಇದು ವಾಸ್ತವ ಸತ್ಯ, ಆ ಮಗುವಿಗೆ ಏನು ಕೊಡ್ತಾರೆ ಕೇಳಿದರೆ ಕಾಂಡೋಮ್ಸ್ಗಳನ್ನು ಕೊಡ್ತಾರೆ. ನಿನ್ನ ಸಂಗಾತಿಯನ್ನು ನೀನು ಬಳಸ್ಕೊಂಡು ಹೋಗುವ. ಗ್ಲೋಬಲ್ ಕನ್ನಡಿಗ ಇದ್ದಾಗ ಒಬ್ಬ ಡೆನ್ಮಾರ್ಕ್ ಪ್ರಜೆಯನ್ನು ಹೇಳಿದಾಗ ಆತ ಯೂಟ್ಯೂಬಲ್ಲಿ ಬರ್ತದೆ, ಬೇಕಿದ್ರೆ ನೋಡ್ಬೋದು. ಡೆನ್ಮಾರ್ಕ್ ಪ್ರಜೆ ಹೇಳ್ತಾನಂತೆ, ಒಬ್ಬ 15 ವರ್ಷದ ಹುಡುಗ, ಅಪ್ಪ ನಾನಿವತ್ತು ನನ್ನ ಜೊತೆಗಾತಿಯನ್ನು ಕರ್ಕೊಂಡು ಬರ್ತಾ ಇದ್ದೇನೆ, ನೀನು ಮೇಲ್ಗಡೆ ಬೆಡ್ರೂಮನ್ನು ರೆಡಿ ಮಾಡಿಡು, ನಿನ್ನ ರೂಮನ್ನು ಖಾಲಿ ಮಾಡು ಹೇಳಿ. ನಾನು ಡೆನ್ಮಾರ್ಕನ್ನು ಯಾಕೆ ಉದಾಹರಿಸಿದ್ದೆ ಕೇಳಿದರೆ, ಇಲ್ಲಿ ಮದುವೆ ಸಂಬಂಧಗಳು ಉದುರು ಬೀಳ್ತಾ ಇದ್ದಾವ್ರಿ. ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದೆ, ಮದುವೆ ಅನ್ನೋದು ಅರ್ಥ ಕಳ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಹಿರಿಯರಾಗಿ ನಾವು ಎಷ್ಟೆಲ್ಲ ಸಾಧ್ಯವೋ ಅಷ್ಟು ಜವಾಬ್ದಾರಿಯನ್ನು ವಹಿಸಿಕೊಳ್ಳದೇ ಇದ್ದರೆ ಮುಂದಿನ ಸಮಾಜಕ್ಕೆ ಬಹುದೊಡ್ಡ ಆತಂಕವನ್ನು ನಾವು ತರಬೇಕಾಗಬಹುದು. ಪಾಶ್ಚಾತ್ಯ ಒಬ್ಬ ಲೇಖಕ ಅಬ್ದುಲ್ಲಾ ಹೇಳಿ ಒಂದು ಕಡೆಯಲ್ಲಿ ಹೇಳ್ತಾನೆ, ಯಾರಾದರೂ ಭಾರತ ಸ್ವರ್ಗತುಲ್ಯವಾದಂಥ ದೇಶ ಅಂದರೆ ಆಶ್ಚರ್ಯಪಡಬೇಡ, ಸ್ವರ್ಗವೂ ಭಾರತವನ್ನು ಸರಿಗಟ್ಟಲಾರದು ಅಂತ ಹೇಳಿದನಂತೆ. ಇವತ್ತಿನ ದಿನಮಾನದಲ್ಲಿ ಅದಕ್ಕೊಂದು ಹೊಸ ಅರ್ಥ ಕೊಡಬೇಕು ಅಂತಾದರೆ ಹಿರಿಯರು ಕಿರಿಯರು ಸೇರಿ ಮತ್ತೆ ಪುನರುಜ್ಜೀವನಗೊಳಿಸಬೇಕಾಗಿದೆ. ನಮ್ಮ ಸಂಸ್ಕೃತಿನ ಸಂಬಂಧಗಳನ್ನು ಬೆಸೆಸಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ಅಂತಿಮ ಪೂರ್ಣವಿರಾಮವನ್ನು ಇಡ್ತಾ ಇದ್ದೇನೆ. ನಮಸ್ಕಾರ. 3 ಸುತ್ತಿನ ಚರ್ಚೆ ಅತ್ಯಂತ ಅರ್ಥಪೂರ್ಣವಾಗಿ ನಡೆದಿದೆ ಅಂತ ಭಾವಿಸ್ತೇವೆ. ಈಗ ಚರ್ಚೆಯ ಮುಕ್ತಾಯ ಹಂತಕ್ಕೆ ಬರ್ತಾ ಇದ್ದೇವೆ. ಸಮಾಜಕ್ಕೊಂದು ಸಂದೇಶವನ್ನು ನೀಡಬೇಕಾಗಿದೆ. ಬಾಂಧವ್ಯದ ಬಂಧ ಕಳಚಲು ಹಿರಿಯರು ಕಿರಿಯರು ಕಾರಣರಾಗಬಹುದು. ಬಾಂಧವ್ಯವು ಅಭಿಪ್ರಾಯದ ವ್ಯತ್ಯಾಸಗಳಿಂದ, ಅಹಂಕಾರದಿಂದ ಮತ್ತು ಸಂವಹನದ ಕೊರತೆಯಿಂದ ಬಲಹೀನವಾಗ್ತದೆ. ಕೆಲವೊಮ್ಮೆ ಹಿರಿಯರು ತಮ್ಮ ಅನಿಸಿಕೆಗಳ ಮೂಲಕ ಅಥವಾ ನಿರ್ದೇಶನದ ಘರ್ಷಣೆಯ ಮೂಲಕ ಸಂಬಂಧಗಳಲ್ಲಿ ಅಂತರವನ್ನು ಉಂಟಾಗಿಸ್ತಾರೆ. ಹಾಗೆಯೇ ಕಿರಿಯರು ತಮ್ಮ ಆತ್ಮ ಪ್ರತಿಷ್ಠೆಯ ವಿಚಾರದಲ್ಲಿ ಅಥವಾ ವಿರೋಧದ ಮೂಲಕ ಬಾಂಧವ್ಯವನ್ನು ಕಳೆದುಕೊಳ್ಳಬಹುದು. ಬಾಂಧವ್ಯ ಬಲವಂತದಿಂದ ಬೆಸೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ವಾಭಾವಿಕವಾಗಿ ಪ್ರೀತಿ, ನಂಬಿಕೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಿಂದ ಬೆಳೆಸಬೇಕಾಗ್ತದೆ. ಸಂಬಂಧದಲ್ಲಿ ಯಾರೂ ಪ್ರತ್ಯಕ್ಷವಾಗಿ ತಪ್ಪನ್ನು ಮಾಡುವವರು ಅಂತ ಇಲ್ಲ. ಆದರೆ ಸಂಬಂಧದ ಸಂಕೀರ್ಣತೆಯು ಹಿರಿಯರು ಮತ್ತು ಕಿರಿಯರಲ್ಲಿ ಇದ್ದ ತಪ್ಪು ತಿಳುವಳಿಕೆಯಿಂದ ಬರ್ತದೆ.
ಎಲ್ಲರಿಗೂ ಸಹಕರಿಸುವ ಮನೋಭಾವ ಮತ್ತು ಸಹಿಸುವಿಕೆ ಉತ್ತಮ ಸಂಬಂಧದ ಚಿಹ್ನೆ ಎಂದು ತಿಳಿದುಕೊಳ್ಳುವುದು ಮುಖ್ಯ. ಹೀಗಾಗಿ ಸಂಬಂಧ ಕೆಡಲು ಯಾರು ಕಾರಣ ಎನ್ನುವುದು ನಿಖರವಾದ ಉತ್ತರಕ್ಕೆ ತಲುಪಲಾರದಂಥ ವಿಷಯ. ಬದಲಿಗೆ ತಾನು ಮೇಲು ಎಂಬ ಮನೋಭಾವ ಹಾಗೂ ಸಂವಹನದ ಗುಣಮಟ್ಟ, ಗೌರವ ಮತ್ತು ಕಾಳಜಿಯ ಕೊರತೆಗಳೇ ಮುಖ್ಯ ಕಾರಣ ಎನ್ನುವ ನಿರ್ಧಾರಕ್ಕೆ ನಾವು ಬರಬಹುದು. ಹಾಗಾಗಿ ಸಂಬಂಧದ ಬಂಧ ಕಳಚಲು ಕಾರಣರಾರು ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ಬದಲಾಗಿ ಸಂಬಂಧದ ಬಂಧವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ನಮ್ಮನ್ನು ನಾವು ಬದಲಿಸಿಕೊಳ್ಳೋಣ ಎನ್ನುವ ಸಂದೇಶದೊಂದಿಗೆ ಚರ್ಚೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.